ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೇಕದೇಹಂ ನಿರ್ದೋಷಂ ಆಪ್ಯತಮಂ ಅಪ್ಯಖಿಲೇಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅರುಣಕಮಲಸಂಸ್ಥಾ ತದ್ರಜಪುಂಜವರ್ಣಾಃ ಕರಕಮಲಸುಕೇಷ್ಟಾಂ ಭೀತಿಯುಗ್ಮಾಂಬುಜಾತ ಮಣಿಮುಕುಟವಿಚಿತ್ರಾಲಂಕೃತಿ ಪದ್ಮಮಾಲಾ ಭವತು ಭುವನಮಾತಾ ಸಂತತಂ ಶ್ರೀಶ್ರಿಯೈ ನಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ವಿಷ್ಣುಃ ಸರ್ವೋತ್ತಮೋತ್ತ ಪ್ರಕೃತಿರತವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಪಣಿಪಮೃಡಾ ಶಸ್ತ್ರಿಯಶ್ಚ ವಿಷ್ಣೋಃ. ಸೌಪರ್ಣಿ ವಾರುಣಿ ಪರ್ವತಪದಿತನಯಾ ಚೇಂದ್ರಕಾಮಾವತಾಸ್ಮಾನ್ ಪ್ರಾಣೋ ತೋಯೋ ನಿರುದ್ಧೋ ರತಿಮನುಗುರವೋ ದಕ್ಷಶಚ್ಚೋಚಪಾಂತು. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಸ್ತ್ಯಸ್ತು ಸತಾಂ ಅಶೇಷನ್ಮಂಗಳಾನಿ ಭವಂತು. ರಾಯರ ದಿವ್ಯ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ರಾಯರ ಆರಾಧನಾ ಅಂತ, ರಾಯರ ಆರಾಧನಾ ಮಹೋತ್ಸವ ಅಂದರೆ ಅದು ಶ್ರಾವಣ ಮಾಸದ ದ್ವಿತೀಯ ಅಂತ, ಶುಕ್ಲ ಪಕ್ಷದ ದ್ವಿತೀಯ ಚಿಂತನೆ ಮಾಡುವಾಗ 3 ದಿನ ಪೂರ್ವಾರಾಧನಾ, ಮಧ್ಯಾರಾಧನಾ, ಉತ್ತರಾರಾಧನಾ ಅಂತ. ಆದರೆ ಯಾವೊಬ್ಬ ವ್ಯಕ್ತಿಯೂ ಸಹಿತ ಸಿಕ್ಕಿದ್ರೆ 1 ದಿನ ಆರಾಧನೆ ಅಥವಾ ಪೂರ್ವಾರಾಧನೆ ಉತ್ತರಾರಾಧನೆ ಸೇರಿ 3 ದಿನ ಆರಾಧನೆ ಅಂತ ಚಿಂತನೆ. ಆದರೆ ಈ ಒಬ್ಬ ವ್ಯಕ್ತಿಗೆ ಹಾಗಲ್ಲ, ನಿತ್ಯವೂ ಆರಾಧನೆಯೇ. ಯೋಚನೆ ಮಾಡಿ, ಬೇರೆಯವರಿಗೆ 1 ದಿನ ಆರಾಧನೆ ಮಾಡೋದೇ ಕಷ್ಟ. ಏನೇ ಸೌಭಾಗ್ಯ, ಏನೇ ನಮ್ಮಲ್ಲಿ ಸಂಪತ್ತಿದ್ರೂ ಸಹಿತ 1 ದಿನ ಹಾಗೆ ಹೀಗೆ ಮಾಡಿ ತಳ್ತೇವೆ. ಬಹಳ ಶ್ರದ್ಧೆ ಇದ್ದರೆ 3 ದಿನ ಮಾಡೋದು ಅಂತ. ಆದರೆ ಈ ವ್ಯಕ್ತಿಗೆ ಹಾಗಲ್ಲ. ನಮ್ಮ ಗುರು ಸಾರ್ವಭೌಮರಿಗೆ 1 ದಿನ 2 ದಿನ ಅಲ್ಲ, ನಿತ್ಯ ಆರಾಧನೆ. ನಿತ್ಯ ಆರಾಧನೆ 1 ವರ್ಷ ಆರಾಧನೆ ಅಲ್ಲ, ಮತ್ತೆ 360 ದಿನವೋ 360, ಇಂಗ್ಲೀಷ್ ಪ್ರಕಾರ 365 ದಿನ, ಹಾಗಲ್ಲ ಲೆಕ್ಕ ಇದು. ನಿತ್ಯ ಆರಾಧನೆ ಎಷ್ಟು ವರ್ಷ? 354 ವರ್ಷ ಅಲ್ವಾ? 354 ವರ್ಷ ಆಗಿದೆ ಈಗ. ಇದು ನಿತ್ಯ. ಇದು ಎಲ್ಲಿ ತನಕ? ಕಲಿಯುವ ತನಕ ಹೋಗ್ತದೆ, ಹಾಗೆ ಹೋಗ್ತದೆ. ಹೀಗೆ ಮಹಿಮೆ ಹೇಳಬೇಕು ಅಂದ್ರೆ ಇನ್ನೇನು ಹೇಳ್ಬೋದು, ಹಿಂಗೆ ಹೇಳಬೇಕಷ್ಟೆ, ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಹೀಗೆ ಇಂತಹ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳು ನಮ್ಮ ಗುರು ಸಾರ್ವಭೌಮರು. ಅವರ ಅವತಾರದ ಚಿಂತನೆ ಹೇಳೋದು ಅಂತಾದ್ರೆ ನಮಗೆ ಗೊತ್ತಿದೆ. ರಾಘವೇಂದ್ರ ವಿಜಯ ಹೇಳುವ ಹಾಗೆ, ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆಯರ ಸುತರಾಗಿ ತಾವು ಜನಿಸ್ತಾರೆ. ಇವರು ಅವತರಿಸುವ ಮೊದಲೇ ಅವರಿಗಿಬ್ಬರು ಮಕ್ಕಳಿದ್ದಾರೆ. ದೊಡ್ಡವರು ವೆಂಕಮ್ಮ ಅಂತ, ಅಂದರೆ ದೊಡ್ಡವಳು ಮಗಳು. ತಿರುಪತಿಯ ಶ್ರೀನಿವಾಸ ದೇವರಲ್ಲಿ ಬಹಳ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಮೊದಲು ಹೆಣ್ಣು ಮಗುವಿನ ಜನ್ಮವಾಗ್ತದೆ. ಅದಕ್ಕೆ ಅವರಿಗೆ ವೆಂಕಮ್ಮ ಅಂತಲೇ ಹೆಸರಿಡ್ತಾರೆ. ನಾವು ಹೆಸರು ಕೇಳ್ತೇವೆ, ಅದು ಪುರುಷರಿಗಿಟ್ಟಂಥ ಹೆಸರನ್ನು ಕೇಳ್ತೇವೆ. ವೆಂಕಟಾಚಲನೋ, ಶ್ರೀನಿವಾಸನೋ, ಹೀಗೆ ವೆಂಕಟೇಶ್ವರನೋ, ಹೀಗೆ ಹೆಸರನ್ನು ಕೇಳ್ತೇವೆ. ಭಾಳ ಅಪರೂಪ ಒಬ್ಬ ಸ್ತ್ರೀಗೆ ವೆಂಕಮ್ಮ ಅಂತ ಹೆಸರಿಡುವಂಥದ್ದು. ಅಂದರೆ ಶ್ರೀನಿವಾಸನ ಬಹಳ ಅನುಗ್ರಹದಿಂದ ಹುಟ್ಟಿದವರು. ನಂತರ ಗುರುರಾಜಾಚಾರ್ಯ ಅಂತ 2ನೇವರು. 3ನೇವರೇ ನಮ್ಮ ಪರಮಾತ್ಮನ ದಿವ್ಯ ಅನುಗ್ರಹದಿಂದ ಹುಟ್ಟಿದಂತಹ, ಅವತರಿಸಿದಂತಹ ವೆಂಕಟನಾಥ. ಹೆಸರಲ್ಲಿ ಹೇಳುವ ಹಾಗೆ ತಿಮ್ಮಪ್ಪನ ಬಹಳ ದೊಡ್ಡ ಅನುಗ್ರಹದಿಂದನೇ ಅವತರಿಸಿದವರು. ಅವರ ಅವತಾರದ ಕಥೆಯನ್ನು ಹೇಳುವಂತಹ ರಾಘವೇಂದ್ರ ವಿಜಯ ನೆಗೆಟಿವ್ ಆಗೇ ವಿಷಯ ಹೇಳ್ತಿದ್ರು. ಆದರೆ ನಮಗೆ ನೆಗೆಟಿವ್, ಅವ್ರಿಗಲ್ಲ. ಜಗತ್ತಿಗೆ ಪಾಸಿಟಿವನ್ನು ಕೊಡ್ತಾರೆ, ಆದರೆ ಅವ್ರ ಕಥೆಯಲ್ಲಿ ನೆಗೆಟಿವ್ ಆಗಿರ್ತದೆ. ಹುಟ್ಟಿದಾಗಿಂದನೂ ಕಷ್ಟ ಅಂತ ಒಂದು ರೀತಿಯಲ್ಲಿ. ಆದರೆ ಕಷ್ಟ ಆ ರೀತಿ ಕಷ್ಟವಲ್ಲ. ಯೋಚನೆ ಮಾಡಿದರೆ ಅವರ ಕಥೆ ಚಿಂತನೆ ಹೇಳುವಂತಹ ರಾಘವೇಂದ್ರ ವಿಜಯ, ತಿಮ್ಮಣ್ಣ ಭಟ್ಟರು ಬಹಳ ಬೇಗ ತೀರಿಕೊಳ್ತಾರೆ, ಮರಣವನ್ನು ಹೊಂದ್ತಾರೆ. ಸಾಕಿದವರೆಲ್ಲ ತಾಯಿಯೇ. ಅವರಿಗೆ ಉಪನಯನಾದಿಗಳನ್ನೆಲ್ಲ ಮಾಡಿದವರೆಲ್ಲ ಅವರ ಅಣ್ಣ ಭಾವಂದಿರೆ.
ಅವರ ಭಾವನ ಹೆಸರು ಲಕ್ಷ್ಮೀ ನರಸಿಂಹಾಚಾರ್ಯ ಅಂತ, ಅಣ್ಣ ಗುರುರಾಜಾಚಾರ್ಯ, ಎಲ್ಲ ಪಂಡಿತರೇ. ಅವರ ಪೂರ್ವಿಕರ ವಿಷಯವಂತ ತಗೊಂಡರೆ ಅವರ ಮುತ್ತಾತ ಕೃಷ್ಣ ಭಟ್ಟರು ಅಂತ, ವಿಜಯನಗರದ ಸಾಮ್ರಾಜ್ಯ ಕೃಷ್ಣದೇವರಾಯನಿಗೇನೆ ವೀಣಾವಾದವನ್ನು ಹೇಳಿಕೊಟ್ಟವರು. ನೋಡಿ ಯೋಚನೆ ಮಾಡಿ, ಇವರಿಗೆ ಸಂಗೀತ ಶಾಸ್ತ್ರ ಹಾಗೆ ಬಂದದ್ದಲ್ಲ, ಇದು ಜೀನ್ಸಿಂದ ಬಂದಿದೆ. ಜೀನ್ಸ್ ಇದು. ರಾಯರ ಬಗ್ಗೆ ಕಥೆ ಕೇಳುವಾಗ ಅವರ ಕಲಾಕೃತಿ ನೋಡುವಾಗ ವೀಣೆ ಮುಡಿಸ್ತಾ ಇದ್ದಾರೆ ಅಂತ ನೋಡ್ತೇವೆ. ಅದು ಹಾಗೆ ಬಂದದ್ದಲ್ಲ. ಕೃಷ್ಣ ಭಟ್ಟರು ಸಾಕ್ಷಾತ್ ಕೃಷ್ಣದೇವರಾಯನಿಗೇನೆ ಪಾಠ ಹೇಳಿಕೊಟ್ಟವರು. ಇದರಿಂದ ಬಹಳ ಮುತ್ತುರತ್ನಗಳ ಅಭಿಷೇಕವನ್ನೇ ಮಾಡ್ತಾನೆ ಅವ ಕೃಷ್ಣದೇವರಾಯ. ಆದರೆ ವಿಜಯನಗರ ಸಾಮ್ರಾಜ್ಯದಿಂದ ಬಂದಂತಹ ನಂತರದ ಅವರ ಮಗ ಕನಕಾಚಲ ಭಟ್ಟರು ಅಂತ, ಅವರು ಕಾವೇರಿ ತೀವ್ರಕ್ಕೆ ಬರ್ತಾರೆ. ಅಂದರೆ ಕೆಳಗೆ, ಅಲ್ಲಿಂದ ಕೆಳಗಿಳಿದು ಬಂದಿದ್ದಾರೆ. ತಿಮ್ಮಣ್ಣವರ ಭಟ್ಟರು ಕಥೆಗೆ ನೋಡುವಾಗ ಅವರು ಇನ್ನೂ ದಕ್ಷಿಣಕ್ಕೆ ಬರ್ತಾರೆ. ಅಂದರೆ ದಕ್ಷಿಣದ ಮೇಲುಭಾಗದಿಂದ ಬಂದು ಪರಿಪೂರ್ಣ ಕೆಳಭಾಗ ನಮ್ಮ ವಿಜೇಂದ್ರ ತೀರ್ಥರ ಸಾಮ್ರಾಜ್ಯಕ್ಕೆ ಬರ್ತಾರೆ, ಕುಂಭಕೋಣದ ಪ್ರಾಂತ್ಯಕ್ಕೆ ಬರ್ತಾರೆ. ಆ ಪ್ರಾಂತ್ಯಕ್ಕೆ ಬರುವಾಗಂತೂ ತಿಮ್ಮಣ್ಣರ ಭಟ್ಟರ ಹೇಳುವಾಗ, ಅವರ ಕಥೆ ಹೇಳುವಾಗ ಉತ್ತಮ ವಿದ್ವಾಂಸರು. ವಿಜೇಂದ್ರರ ಕಾಲಕ್ಕೆ ಸ್ವಲ್ಪ ಹಿಂದೆ ಹೋದರೆ ಕುಂಭಕೋಣ ಕ್ಷೇತ್ರ ಕುಂಭಕೋಣವಾಗಿರಲಿಲ್ಲ. ಅದು ಟೆಂಪಲ್ ಸಿಟಿ ಅಂತ ಕಾಣುವಂತಹದ್ದು. ನಮ್ಮ ಭಾರತದಲ್ಲೇ ಟೆಂಪಲ್ ಸಿಟಿ ಯಾವುದು ಅಂದರೆ ಅದು ಕುಂಭಕೋಣ. 108 ದೇವಸ್ಥಾನಕ್ಕೂ ಹೆಚ್ಚಿದೆ. ಒಂದು ನಗರದಲ್ಲಿ ಮನೆಗೆ ನೋಡ್ತೀವಿ ನಾವು, ಎಷ್ಟು ಮನೆ ಇದೆ ನಿಮ್ಮಲ್ಲಿ, ಎಷ್ಟು ಅಪಾರ್ಟ್ಮೆಂಟ್ಸ್ ಇದೆ ಅಂತ. ನಮ್ಮಲ್ಲಿ 100 ಅಪಾರ್ಟ್ಮೆಂಟ್ಸ್ ಇದೆ ರೀ ಅಂತ, ಅಷ್ಟು ದೊಡ್ಡ ನಗರ ನಮ್ಮದು ಅಂತ. ಬೆಂಗಳೂರು ಬಗ್ಗೆ ಕೇಳುವಾಗ 100 ಅಪಾರ್ಟ್ಮೆಂಟ್ ಇದೆ ರೀ, ಅಷ್ಟು ದೊಡ್ಡ ನಗರ ಅಂತ. 100 ಎತ್ತರದ ಬಿಲ್ಡಿಂಗು ಅಂತ ಹೇಳ್ತೀವಿ ಅಲ್ವಾ. ಹಾಗೆ 100 ದೇವಸ್ಥಾನಗಳ ಪ್ರಾಂತ್ಯ. ಆದರೆ ವಿಜೇಂದ್ರರು ಬರುವ ತನಕ ಹೇಗಿತ್ತು ಅಂದರೆ ಬಹಳ ಅಯ್ಯೋ ಅಂತ ಆಗ್ತದೆ. ಶೈವರ ಹಾವಳಿಯಿಂದ, ಶೈವರಂದರೆ ನಾನು ಹೇಳ್ತಾ ಇರೋದು ಬ್ರಾಹ್ಮಣರು ಅಂತಲ್ಲ, ವೀರಶೈವರ ಹಾವಳಿಯಿಂದ ಏನಾಗಿದೆ ಅಂದರೆ ನಮ್ಮ ಧರ್ಮದ ಒಂದು ಸಂಕೇತವೇ ಇಲ್ಲ ಅಲ್ಲಿ. ಯೋಚನೆ ಮಾಡಿ. ಅವರ ಮತದ ಚಿಂತನೆ ಏನು ಅಂದರೆ ವೇದವನ್ನು ಒಪ್ಪೋದೇ ಇಲ್ಲ, ವೇದ ಪ್ರಾಮಾಣ್ಯವನ್ನು ಒಪ್ಪೋದೇ ಇಲ್ಲ. ಎಲ್ಲಿ ವೇದ ಪ್ರಾಮಾಣ್ಯಕ್ಕೆ ಕೂತು ಬರ್ತದೋ, ಇದು ಬುಡಕ್ಕೆ ಕೂತಿತ್ತು, ಅಲ್ಲಿ ಧರ್ಮ ಚಿಂತನೆನೇ ಇಲ್ಲ ನಿಮಗೆ. ಧರ್ಮದ ಕಾರ್ಯ ಪ್ರಾರಂಭವಾಗೋದೇ ವೇದದಿಂದ ನಮಗೆ. ಅಂತಹ ಸ್ಥಳದಲ್ಲಿ ವಿಜೇಂದ್ರ ತೀರ್ಥರು ತಾವು ನೆಲೆಸಿ ನಮ್ಮ ಸಿದ್ಧಾಂತದ ಬಹಳ ದೊಡ್ಡ ಪತಾಕೆಯನ್ನು ಹಾರಿಸಿದವರು. ಸಾಮಾನ್ಯರಲ್ಲ ವಿಜೇಂದ್ರ ತೀರ್ಥರು. ಅವರ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ, ಗೇಹೇ ಗೇಹೇ ವಿದ್ವಾಂಸ ಅಂತ. ಅಂದರೆ ವಿಜೇಂದ್ರ ತೀರ್ಥರು ಹೋಗಿ ಮಾಡಿದ್ದು ಸಾಮಾನ್ಯವಲ್ಲ, ಪ್ರತಿಯೊಬ್ಬ ಮನೆಯಲ್ಲಿ ವಿದ್ವಾಂಸರಿದ್ರಂತೆ. ನಮ್ಮ ಕುಟುಂಬದಲ್ಲಿ ಇವಾಗ ಹೆಂಗೆ ಅಂದರೆ ನಮ್ಮ ವಂಶದಲ್ಲಿ ಒಬ್ಬ ವಿದ್ವಾಂಸ ಇದ್ದಾನೆ ಅಂತ ಹೇಳ್ಕೊಳ್ತೀವಿ, ಅದು ನೀಚವಾಗಿ ಹೇಳ್ಕೊಳ್ತೀವಿ. ಅವ ಡಾಕ್ಟ್ರು ಇಂಜಿನಿಯರ್ ಆದರೆ ನಮ್ಮ ಕುಟುಂಬ ಹೀಗೆ ಅಂತ ದೊಡ್ಡ ವಿದ್ವಾಂಸ ಇದ್ದಾನೆ. ಆದರೆ ಯಾವುದರಲ್ಲಿ ಡಾಕ್ಟ್ರು ಇಂಜಿನಿಯರು ಹೊರದೇಶದಲ್ಲಿ ಇದ್ದಾನೆ ಅಂತ. ಇಲ್ಲಿದ್ರೆ ಅವಮಾನ ಅವ USA ಎಲ್ಲೋ ಆಸ್ಟ್ರೇಲಿಯಾದಲ್ಲೋ ಇದ್ದ ಅಂದರೆ ನಮಗೆ ಅದು ದೊಡ್ಡ ಉತ್ಸುಕದಲ್ಲಿ ಹೇಳ್ಕೊಳ್ತೀವಿ. ಪಾಪ ಒಬ್ಬ ವಿದ್ವಾಂಸ ಇದ್ದಂದ್ರೆ ಅವನ ಬಗ್ಗೆ ಹೇಳಿಕೆ ಹೋಗಲ್ಲ, ಯಾವ ಏನೋ ಒಬ್ಬ ಇದ್ದಾನೆ ಅಂತ. ಆದರೆ ಹಾಗಲ್ಲ, ಗೇಹೇ ಗೇಹೇ ವಿದ್ವಾಂಸ ಅದು ನೋಡಿ ಬಹುವಚನ, ಪ್ರತಿಯೊಬ್ಬರು ವಿದ್ವಾಂಸರಾಗಿದ್ದರಂತೆ. ಆ ಮಟ್ಟಕ್ಕೆ ತರ್ತಾರೆ. ಯೋಚನೆ ಮಾಡಿ. ಅಂದರೆ ಅವರ ಕೊಡುಗೆ ಎಷ್ಟು ದೊಡ್ಡದು. ವಿಜೇಂದ್ರ ತೀರ್ಥರ ಕೊಡುಗೆ, ವಿಭೂದೇಂದ್ರ ತೀರ್ಥರ ಸಂಸ್ಥಾನದ ಕೊಡುಗೆ ಬಹಳ ದೊಡ್ಡದು. ವಿಭೂದೇಂದ್ರ ತೀರ್ಥರ ಸಂಸ್ಥಾನದ ಚಿಂತನೆ ಮಾಡ್ತಾ ಹೋದರೆ ಅವರಿಗೆ ಕೇವಲ ದ್ವೈತಶಾಸ್ತ್ರದಲ್ಲಿ ಮಾತ್ರ ಪಾಂಡಿತ್ಯವಲ್ಲ, ಮಧ್ವ ಸಿದ್ಧಾಂತದ ಪ್ರಚಾರ, ಅದರ ಪತಾಕೆಯನ್ನು ಹಾರಿಸಬೇಕಂದ್ರೆ ಸಾಮಾನ್ಯವಲ್ಲ. ನಿಮಗೆ ಬೇರೆ ಬೇರೆ ಶಾಸ್ತ್ರಗಳ ಚಿಂತನೆ ನಿಮಗಿರಬೇಕು. ನಮ್ಮ ಸತ್ಸಿದ್ಧಾಂತದ ಚಿಂತನೆ ನಾವು ಮತ್ತೊಬ್ಬರಿಗೆ ಹರಡುತ್ತೇವೆ, ಅದರ ಪಾಠ ಮಾಡ್ತೇವೆ ಅಂದರೆ ಈಗ ಏನೋ ಮಾಡಿಬಿಡ್ತೇವೆ. ನಾವು ಒಂದು ಸಿದ್ಧಾಂತದ ಚಿಂತನೆ ಮಾಡೋದೇ ಬಹಳ ಕಷ್ಟ. ಅದಕ್ಕೆ ಪೂರ್ವ ಪಕ್ಷದಲ್ಲಿದ್ದಂತಹ ಪ್ರತಿಯೊಂದು ಗ್ರಂಥಗಳ ಚಿಂತನೆ ಇರಬೇಕು, ಆ ದಾರ್ಶನಿಕರ ಚಿಂತನೆ ಇರಬೇಕು. ಹೀಗೆ ತರ್ಕ, ವ್ಯಾಕರಣ, ಮೀಮಾಂಸ ಪ್ರತಿಯೊಂದು ಶಾಸ್ತ್ರದಲ್ಲಿ ಬಹಳ ಪ್ರಾವೀಣ್ಯತೆ ಹೊಂದಿದವರು. ವಿಜೇಂದ್ರ ತೀರ್ಥರ ಬಗ್ಗೆ ಹೇಳುವಾಗ ವಾದಿತೀರ್ಥರ ಹೇಳ್ತಾರಲ್ಲ, ಚತುರ್ ಏಕಾಕೃತಿರಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ ಧೂತ ರಾತಿ ಪ್ರಬಂಧ ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷ. 104ಕ್ಕೂ ಹೆಚ್ಚು ಅಧಿಕ ಗ್ರಂಥಗಳ ರಚನೆ ಮಾಡಿದವರಂತೆ ವಿಜೇಂದ್ರ ತೀರ್ಥರು. ಸಾಮಾನ್ಯರಲ್ಲ. ಎಷ್ಟು ನಮ್ಮ ದುರ್ದೈವ ಏನಂದರೆ ನಾವು ಇರೋ ಒಂದು ಗ್ರಂಥನೇ ಓದಲ್ಲ, ಅವ್ರದ್ದು ಯಾವ ಗ್ರಂಥಗಳು ಬಹಳ ಉಪಲಬ್ಧಿ ಇಲ್ಲ ನಮಗೆ. ಅಷ್ಟು ಮಾತ್ರವಲ್ಲ, ಋಜುಗಣಸ್ಥರು ಅಂತ ಹೇಳಲಿಕ್ಕೆ ಒಂದು ಮುಖ್ಯ ಚಿಂತನೆ ತೋಡ್ತಾರೆ. ಷಷ್ಟಿ ವಿದ್ಯಾ ವಿಶೇಷ, 64 ಕಲೆಗಳಲ್ಲಿ ಪ್ರಾವೀಣ್ಯರು. ಅಂದರೆ ಇರೋದೇ 64 ಕಲೆ, ಮತ್ತು 65 ಅಂತ ಕೇಳಲಿಕ್ಕೆ ಹೋಗ್ಬೇಡಿ. 65 ಇದ್ದವರು ಇಲ್ಲ. ಒಬ್ಬ ಜೀವನಿಗೆ, ಒಬ್ಬ ಜೀವೋತ್ತಮನಾದಂತಹ ಬ್ರಹ್ಮವಾಯುಗಳಿಗೆ ಎಷ್ಟು ಕಲೆಗಳಿರ್ತದೆ ಅಂದರೆ, ಎಷ್ಟು ಲಕ್ಷಣ ಅಂದರೆ 37 ಲಕ್ಷಣ. 33ನೇ ಲಕ್ಷಣ ಅಂತಿಲ್ಲ, ಅದಿರೋದು ಲಕ್ಷ್ಮೀನಾರಾಯಣರಿಗೇನೆ, ಅನಂತ ಲಕ್ಷಣ ಅವ್ರದ್ದು. ಒಬ್ಬ ಜೀವನಿಗೆ ಪರಿಪೂರ್ಣ ಲಕ್ಷಣ ಎಷ್ಟು ಅಂದರೆ ಅದಕ್ಕೆ 32 ಅಂತ.
32 33 ಇಲ್ಲ ಆದರೆ ಪರಿಪೂರ್ಣ ಅಲ್ಲ ಅಂತ ಹೇಳುವ ಹಾಗಿಲ್ಲ, 32 ಪರಿಪೂರ್ಣ, ಅಲ್ಲಿಗೆ ಲಾಸ್ಟ್. ಹೀಗೆ ಪೂರ್ಣ ವಿದ್ಯೆ ಸರ್ವಜ್ಞಾಚಾರ್ಯರು, ಸರ್ವಜ್ಞರು ಅಂತ ಹೇಳ್ತೇವೆ ಆಚಾರ್ಯರನ್ನು. ಯಾಕೆ? ಪೂರ್ಣ ವಿದ್ಯೆ ಅವರದ್ದು, ಎಲ್ಲದರಲ್ಲೂ ಪೂರ್ಣ ವಿದ್ಯೆ. ಹೀಗೆ ವಿಜೇಂದ್ರ ತೀರ್ಥರು. ಇಂತಹ ವಿಜೇಂದ್ರ ತೀರ್ಥರ ಚಿಂತನೆಯನ್ನು ಮಾಡಲೇಬೇಕಾಗ್ತದೆ. ರಾಯರ ಪರಮಗುರುಗಳು, ವಿದ್ಯಾಗುರುಗಳು ಹೌದು. ಇಂತಹ ಅವರಲ್ಲಿ ಪಾಠ ಕೇಳಿದವರೇ ತಿಮ್ಮಣ್ಣಾಚಾರ್ಯರು. ಇಂಥ ದೊಡ್ಡ ವಿದ್ವಾಂಸರಾಗಿರಬೇಡ. ಹೀಗೆ ತಿಮ್ಮಣ್ಣಾಚಾರ್ಯರು ಮರಣದ ಕಾಲ ಹೇಗೆ ಅಂದರೆ, ಇವರಿಗೆ ಬಡತನ, ಇವತ್ತಿದ್ದವನಿಗೆ ನಾಳೆ ಇಲ್ಲ ಅಂತಲ್ಲ. ಹೆಂಗ್ರಿ ಬಡತನ? ರಾಯರು ಹುಟ್ಟಿದ್ದಕ್ಕ ನಮ್ಮ ಮನೇಲಿ ಹಾಗೆ ಯಾರೊಬ್ರು ಹುಟ್ಬಿಟ್ರೆ ದರಿದ್ರ ಹುಟ್ಟದ ಅದಕ್ಕೆ ಆಯಿತು ಅಂತ, ಅದು ಹಾಗಲ್ಲ. ಯೋಚನೆ ಮಾಡಿ, ಇವರು ಮಾಡಿದಂತಹ ದಾನದ ಪ್ರತೀಕವೇ ರಾಯರು. ಹೇಗೆ ದಾನಗಳನ್ನು ಮಾಡ್ತಿದ್ರು ಅಂದರೆ, ದಾನದ ಬಗ್ಗೆ ಬೇಡ ರೀ, ಅವರ ಭೋಜನದ ವಿಷಯ ಹೇಳ್ತೇನೆ. ಅವರ ಮನೆಯಲ್ಲಿ ಭೋಜನ ಹೇಗಿತ್ತು, ಭೋಜನದ ವ್ಯವಸ್ಥೆ ಹೇಗಿತ್ತು ತಿಮ್ಮಣ್ಣಾಚಾರ್ಯರ ಮನೆಯಲ್ಲಿ ಅಂದರೆ, ಪ್ರತಿಯೊಬ್ಬರಿಗೂ ಚಿನ್ನದ ತಟ್ಟೆಯಲ್ಲಿ ಊಟ ಅಂತ. ಎಷ್ಟು ಶ್ರೀಮಂತಿಕೆ ಇರಬೇಡ. ನಾನು ಹೇಳ್ತಿರೋದು 15-16 ಸೆಂಚುರಿ ಕಥೆ. ಬಹಳ ಕಷ್ಟ ಇತ್ತು ಅವಾಗ. ಆಗಲೇ ಹಾವಳಿ ಪ್ರಾರಂಭವಾಗಿತ್ತು ನಮ್ಮಲ್ಲಿ, ಪ್ರಾರಂಭವಾಗಿತ್ತು, ಪಾಶ್ಚಾತ್ಯರ ಪ್ರಭಾವಳಿ ಪ್ರಾರಂಭವಾಗಿತ್ತು, ಬಹಳ ಕಷ್ಟ ಇತ್ತು. ಆದರೆ ಇವರ ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಪ್ರತಿಯೊಬ್ಬರಿಗೆ ಅಂದರೆ ಯೋಚನೆ ಮಾಡಿ, ಎಷ್ಟು ಶ್ರೀಮಂತಿಕೆ ಇರಬೇಡ. ಹಾಗಾದರೆ ಎಲ್ಲ ಹೋಯ್ತಾ ಅಂದರೆ ಹೋಯ್ತು. ಹೇಗೆ ಹೋಯ್ತು ಅಂದರೆ, ತಿಮ್ಮಣ್ಣಾಚಾರ್ಯರು ಹಾಗೆ ದಾನ ಮಾಡ್ತಿದ್ರಂತ. ಎಂಥ ವ್ಯಕ್ತಿ ಇರಬೇಡ. ಎಲ್ಲ ಹೋಯ್ತು ಅಂದರೆ ನಾವು ಹೇಳ್ತೇವಲ್ಲ, ಎಲ್ಲ ಹೋಯ್ತು ರೀ, ನೆರೆ ಬಂತು ಕೊಚ್ಕೊಂಡು ಹೋಯ್ತು. ಉತ್ತರ ಭಾರತದಲ್ಲಿ ಆಯ್ತಲ್ಲ, ಎಷ್ಟು ಇದ್ರೇನು ಎಲ್ಲ ಕೊಚ್ಕೊಂಡು ಹೋಯ್ತು, ಎಲ್ಲ ಹೋಯ್ತು. ಎಲ್ಲ ಹೋದ್ಮೇಲೆ ಪತ್ರಿಕೆ ಅವನದು ಏನೂ ಉಳಿಯಲ್ಲ, ಮನೆಯಲ್ಲಿರೋ ಪದಾರ್ಥವೂ ಉಳಿಯಲ್ಲ, ಅವನು ಇದೇ ನನ್ನ ಮನೆ ಅಂತ ಹೇಳಲಿಕ್ಕೂ ಇಲ್ಲ, ಎಲ್ಲ ಮಣ್ಣಲ್ಲಿ ಹೊತ್ಕೊಂಡು ಹೋಯ್ತು. ಹಂಗೆ ಹೋದದ್ದಲ್ಲ, ಇವರ ಹೋದದ್ದಲ್ಲ, ದಾನದ ರೂಪದಲ್ಲಿ ಹೋಯ್ತು. ಆಚಾರ್ಯರ ಕಥೆಯಲ್ಲಿ ಕೇಳ್ತೀವಲ್ಲ, ಒಬ್ಬ ವ್ಯಕ್ತಿ ಆಚಾರ್ಯರು ಅವತರಿಸಿದ್ದಾರೆ ಅಂತ ಹೇಳಿ ಮದ್ದಿಗೇಹ ಭಟ್ಟರಿಗೆ ಆಗಷ್ಟೇ ಹುಟ್ಟಿದಂತಹ ಕರು ಸಮೇತ ಒಂದು ಹಸುವನ್ನು, ಉತ್ತಮ ಹಸುವನ್ನು ದಾನ ಮಾಡ್ತಾರೆ. ಆ ವ್ಯಕ್ತಿಗೆ ಮೋಕ್ಷವೇ ಸಿಕ್ತಂತೆ. ಅಂದರೆ ಸತ್ಪಾತ್ರರ ದಾನ ಬಹಳ ದೊಡ್ಡದು ಅಂತ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ದಾನದ ಚಿಂತನೆ ಏನು ಅಂದರೆ, ನಮಗೆಲ್ಲ ಬಹಳ ಇದೆ. ದಾನ ಅಂದರೆ ನಾವೇನೋ ಕೊಡ್ತಾ ಇದ್ದೇವೆ ಅಂತ, ಅದ್ಯಾಕ್ರೀ ಕೊಡ್ತೀರಾ ಅಂತ. ದಾನ ಅಂದರೆ ನಮ್ಮ ವಸ್ತು ಕೊಡೋದಲ್ರಿ, ಚಿಂತನೆ ಮಾಡಬೇಕು ನಾವು. ದಾನ ಅಂದರೆ ನಮ್ಮ ಪಾಪವನ್ನು ಕೊಡ್ತೇವೆ ಅಂತ. ಅಂದರೆ ನಾವು ನಮ್ಮಲ್ಲಿ ಚಿಂತನೆ, ನಾನು ಕೊಡ್ತಾ ಇದ್ದೇನೆ ಅಂತ, ತಗೊಳ್ಳುವ ಹೀಗಿದ್ದಾನೆ ಅಂತ. ನಾನು ಕೊಡ್ತೇನೆ, ಅವ ತಗೊಳ್ತಾನೆ, ಭಿಕ್ಷೆ ಬಿಡ್ತಾ ಇದ್ದಾನೆ ಅಂತ. ಇವಾಗ ಯೋಚನೆ ಮಾಡಿ, ಪಾಪ ಕೊಡೋನು ದೊಡ್ಡವನ, ಆ ಪಾಪವನ್ನು ತೀರಿಸಿಕೊಳ್ಳೋನು ದೊಡ್ಡವನ. ನಮಗೆಲ್ಲ ಹಂಗಿದೆ, ಎಷ್ಟೋ ಮಂದಿಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು ನಾವು. ಹಾಗಲ್ಲ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಚಾರ್ಯರಿಗೆ ಮಾಡಿದಂತಹ ದಾನದಿಂದ ಮೋಕ್ಷವೇ ಸಿಕ್ಕಿತು. ಮೋಕ್ಷ ಏನು, ಎಲ್ಲ ಸಿಗಬೇಕು ಆ ವ್ಯಕ್ತಿಗೆ, ನಿಜವೇ. ಅವರ ಕುಟುಂಬ ಈಗಲೂ ಇದೆ. ಎಂತಹ ಶ್ರೀಮಂತಿಕೆ ಅಂದರೆ ಅಂತಹ ಶ್ರೀಮಂತಿಕೆ ಉಡುಪಿ ಕ್ಷೇತ್ರದಲ್ಲಿ. ಯಾಕೆ? ಅವರ ಪೂರ್ವಿಕರು ಮಾಡಿದಂತಹ ದಾನದ ಫಲ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಸತ್ಪಾತ್ರರಿಗೆ ದಾನ ಅಂದರೆ ಸತ್ಪಾತ್ರರಿಗೆ ಮಾಡಬೇಕು, ಮತ್ತೊಬ್ಬರಿಗೆ ಮಾಡುವ ಹಾಗಿಲ್ಲ. ಯಾರೋ ಬೀದಿಲಿ ಬರ್ತಾರೆ ಅವ್ರಿಗೆ ಮಾಡುವ ಹಾಗಿಲ್ಲ, ಅದು ಬ್ರಾಹ್ಮಣ ಅಂದರೆ ಶಾಸ್ತ್ರ ಅಧ್ಯಯನ ಮಾಡುವಂಥವ, ತಿಳಿದವನಿಗೆ ಮಾಡಬೇಕು. ಯಾಕಂದರೆ ಅವನ ಕೈಯಲ್ಲಿ ಅಗ್ನಿ ಇರ್ತದೆ. ನಾವು ಕೊಟ್ಟಂತಹ ಪಾಪ ಅದು ವಸ್ತು ಅಲ್ಲ. ನೀವು 1 ಲಕ್ಷ ಕೊಟ್ಟರು, 10 ಲಕ್ಷ ಕೊಟ್ಟರು, 10 ಕೋಟಿ ಕೊಟ್ಟರು, ಏನೇ ವಿಷಯ ಕೊಟ್ಟರು ಸಹಿತ ಅದು ಕೊಡುವಂತಹದ್ದು ಅದಕ್ಕೆ ಸಮಾನವಾದಂತಹ ಪಾಪ. ಆ ಪಾಪವನ್ನು ತೀರಿಸಿಕೊಳ್ಳುವಂತಹ ಶಕ್ತಿ ಅವನ ಕೈಯಲ್ಲಿ ಅಗ್ನಿಯ ರೂಪದಲ್ಲಿ ಇದ್ದಾನೆ ಪರಮಾತ್ಮ. ಅದಕ್ಕೆ ಹೀಗೆ ತೊಳೋದು, ಕೊಡಿ ಅಂತ ಸೆರಗಿಡೋದಲ್ಲ, ವಸ್ತ್ರ ಹಿಡಿಯೋದಲ್ಲ, ಕೊಡಿ ಅಂತ ಎಡಗೈಲಿ ಇಸ್ಕೊಳ್ಳೋದಲ್ಲ, ಅಥವಾ ಎರಡು ಕೈಲಿ ಇಸ್ಕೊಳ್ಳೋದಲ್ಲ. ಎರಡು ಕೈ ಇಸ್ಕೊಂಡ್ರೆ ಅದು ಭಿಕ್ಷೆ. ಹೀಗೆ ತಗೊಳ್ತಾನೆ. ಯಾಕೆ? ಅವನ ಬಲಗೈಯಲ್ಲಿ ಅಗ್ನಿಯ ಪ್ರತೀಕವಿದೆ, ಅಗ್ನಿಯೇ ಇದ್ದಾನಲ್ಲಿ. ಪಾಪವನ್ನು ತೀರಿಸಿಕೊಳ್ತಾನೆ. ಒಂದು ವೇಳೆ ಅವನಿಗೆ ಆ ಸಿದ್ಧಿ, ಆ ತಪಶಕ್ತಿ ಇಲ್ಲದೆ ಹೋದರೆ ಇವನನ್ನೂ ಸುಡ್ತದೆ ಆ ಪಾಪ, ಕೊಟ್ಟವನ್ನು ಸುಡ್ತದೆ. ಯೋಚನೆ ಮಾಡಿ, ನಾವು ಯಾರಿಗೆ ದಾನವನ್ನು ಕೊಡಬೇಕು ಅಂತ ಯೋಚನೆ ಮಾಡ್ಕೊಳ್ಬೇಕು. ಇದರಿಂದ ದಾನ ಅಂದರೆ ಎತ್ತಿ ಕೊಡಲು ಹಾಗೆ ಕೊಡೋದಲ್ಲ, ಧರ್ಮ ಮಾಡಿ. ಧರ್ಮ ಯಾರಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಇದು ಧರ್ಮದ ಚಿಂತನೆ ಹೆಂಗೆ ಅಂದರೆ, ಕಪ್ಪ ಕಾಣಿಗೆ ಕೊಡುವ ಹಾಗೆ, ಟ್ಯಾಕ್ಸ್ ಇದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸುವ ಹಾಗೆ ಪ್ರತಿಯೊಬ್ಬರು ಮಾಡಬೇಕಂತೆ. ನಾವು ಹೇಗೆ ರಾಜನಿಗೆ ಕಪ್ಪ ಕಾಣಿಗೆ, ನೀವು ಬೇಡ ಅಂದ್ರೆ ಬಿಡಲ್ರಿ, ಹುಟ್ಟಿದ ಮಗುವಿಂದ ಸಾಯೋ ತನಕವೂ ಟ್ಯಾಕ್ಸ್ ಕಟ್ಟಲೇಬೇಕು. ನೀವು ಯಾವ ವಸ್ತುನೇ ಇಲ್ಲ ಟ್ಯಾಕ್ಸ್, ಹೇಗೋ ಹಾಗೆ ಧರ್ಮ ಕಾರ್ಯ ಮಾಡಲೇಬೇಕು. ಅಂದರೆ ಏನಿದು ಪ್ರತಿಯೊಬ್ಬರಿಗೂ ಇರುವಂತಹ ಕಾರ್ಯ. ನಾನು ಈ ಜಾತಿಯವ, ಈ ಮತದವ, ನಾನು ಮಾಡೋದಿಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಹಂಗೆ ಮಾಡ್ತಿರೋದ್ರಿಂದ ನಮಗೆ ಕಷ್ಟ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಈಗ ಕಲಿಯುಗದಲ್ಲಿ, ಅಲ್ವಾ? ಅವರವರ ಟ್ಯಾಕ್ಸ್ಗಳನ್ನು ಸರಿಯಾದ ಕಟ್ಟದೇ ಇರುವಂತಹ ಸ್ಥಿತಿಯಿಂದಲೇ ನಮ್ಮ ದುರ್ದೈವ, ನಾವಿನ್ನೂ ಕೆಳಗಿದ್ದೇವೆ. ಅಪಾರವಾದಂತಹ ಭಾರತ ಭೂಮಿ ಎಲ್ಲೋ ಇರಬೇಕಾದದ್ದು
ಕೆಳಗಿದ್ದೇವೆ. ಯಾಕೆಂದರೆ ಇಂತಹ ಚಿಂತನೆಯಿಂದ ಅದು ಧರ್ಮ ಕಾರ್ಯ. ಯಾಕೆ ಅಂದರೆ ಆ ಧರ್ಮ ಕಾರ್ಯದಿಂದನೇ ಒಬ್ಬ ಮನುಜನ ಉತ್ತಮ ಗತಿ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ಪೂರಕವಾಗಿ ಮತ್ತೊಂದು ವಿಷಯ ಇದೆ. ಏನು ಅಂದರೆ ದಾನ. ಅದು ಎಲ್ಲರೂ ಕೊಡುವ ಹಾಗಿಲ್ಲ. ಧರ್ಮ ಎಲ್ಲರೂ ಬೇಕಾದ್ರೆ ಮಾಡ್ಬೋದು, ಇವ ಒಳ್ಳೆಯವ ಕೆಟ್ಟವ ಅಂತಲ್ಲ. ಧರ್ಮ ಕಾರ್ಯ ಅವನ ಉದ್ಧಾರಕ್ಕೋಸ್ಕರ ಮಾಡಬೇಕು. ನಮ್ಮ ಭರತ ಭೂಮಿಯ ಉದ್ಧಾರಕ್ಕೋಸ್ಕರ ಮಾಡುವಂಥದ್ದು. ದಾನ ಸತ್ಪಾತ್ರನಿಗೆ ಕೊಡಬೇಕು. ಸತ್ಪಾತ್ರ ಅಂದರೆ ಬ್ರಾಹ್ಮಣ ಅಂತ. ಮತ್ತು ನಾವು ಹೇಳ್ತಾ ಇದ್ದೀವಿ ನಮಗೆ ಕೊಡಿ ಅಂತಲ್ಲ ಅರ್ಥ. ಚಿಂತನೆ ಹೀಗೆ. ಯಾಕೆ ಈ ಕಥೆ ಅಂದರೆ ತಿಮ್ಮಣ್ಣ ಭಟ್ಟರು ಹಾಗೆ ಸತ್ಪಾತ್ರರಿಗೆ ದಾನ ಮಾಡ್ತಿದ್ದರಂತೆ. ಆ ಸತ್ಪಾತ್ರರಿಗೆ ಮಾಡಿದಂತಹ ದಾನ ಏನಾಯ್ತೇಳಿ, ಬಹು ಅನಂತ ಫಲದಾಯಕವಾದಂತಹ ಮೋಕ್ಷವನ್ನೇ, ಸಾಮಾನ್ಯವಲ್ಲ ಮೋಕ್ಷವನ್ನೇ ಕಡಿಸುವಂತಹ ದೊಡ್ಡ ಫಲವನ್ನೇ ಪಡೆದರು. ಯಾರನ್ನ? ವೆಂಕಟನಾಥನನ್ನು. ಯೋಚನೆ ಮಾಡಿ. ಆ ಫಲ ವೆಂಕಟನಾಥನಾಗಿ ಬಂದದ್ದು ಎಲ್ಲಿಗೆ ತೀರ್ತಾ ಇದೆ ಹೇಳಿ? ಆ ಫಲ ತೀರ್ತಾ ಇಲ್ಲ. ಒಂದು ಹಣ್ಣೋ ಒಂದು ವಸ್ತುವೋ ವಿಷಯ ತಗೊಂಡ್ರೆ ಮುಗೀತು. ಒಂದು ಮನೆ 50 ವರ್ಷ, ಇಲ್ಲ ರೀ ನಾನು A++ ಗ್ರೇಡಲ್ಲಿ ಕಟ್ತೇನೆ 120 ವರ್ಷ, ಮುಗೀತು. ಆಮೇಲೆ ನೋಡಿ ಆ ಫಲ ತೀರ್ತಾ ಇಲ್ಲ ಇಂದು. ತಿಮ್ಮಣ್ಣ ಭಟ್ಟರು ಮಾಡಿದಂತಹ ಸತ್ಪಾತ್ರರ ದಾನದ ಚಿಂತನೆ ಎಲ್ಲಿಗೆ ಹೋಗಿದೆ ಅಂದರೆ ಅದು ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತದೆ? ಹೋಗ್ತಾ ಇರ್ತದೆ. ಎಲ್ಲಿಗೆ ತನಕ ಹೋಗ್ತದೆ? ಮೋಕ್ಷವನ್ನೇ ಕಳಿಸುವಂತಹ ಫಲ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನಸಿದ್ಧೈ ಅಲ್ವಾ? ಆ ರಾಯರ ಗುರುಸಾರ್ವಭೌಮರ ಚಿಂತನೆ, ಅವರ ಸಂಕೀರ್ತನೆ, ಅವರ ಪಾದ ಸೇವೆ, ಅವರ ಸ್ತೋತ್ರ ಚಿಂತನೆ, ಅವರ ಗ್ರಂಥಗಳ ಚಿಂತನೆ ನಮಗೆ ತತ್ವಜ್ಞಾನವನ್ನು ಉಂಟು ಮಾಡುವ ಮುಖಾಂತರವಾಗಿ ಪರಮಾತ್ಮನ ಪ್ರಸಾದವನ್ನೇ ಕಾಣಿಸ್ತದೆ. ಇದು ತಿಮ್ಮಣ್ಣರು ಮಾಡಿದಂತಹ ಸಾಧನೆ. ಹೀಗೆ ಹೇಳ್ಬೇಕು ನಾವು. ತಿಮ್ಮಣ್ಣರ ಭಟ್ಟರ ಸಾಧನೆ ಅಂದರೆ ಇಂಥದ್ದು, ಅಂದರೆ ದಾನದ ಮಹತ್ವ ಅಂಥದ್ದು ಅಂತ. ಕಥೆ ಕೇಳುವಾಗ ಬಡತನ ರೀ ಅಂತ. ಬಡತನ ಹೇಗಾದದ್ದು ಅಂದರೆ ಹೀಗೆ, ಹೇಗೋ ಆದದ್ದಲ್ಲ, ಎಲ್ಲವನ್ನು ದಾನ ಮಾಡ್ತಾರೆ. ಯಾರಿಗೂ ಮನಸ್ಸು ಬರಲ್ಲ. ಅದು ಚಿಂತನೆ ಇದೆ. ನಮ್ಮ ದಾನ 4 ಭಾಗ ಮಾಡಬೇಕಂತ. ಯಾವ ರೀತಿಯಲ್ಲಿ 4 ಭಾಗ ಅಂದರೆ, ನಮಗೆ 100 ರೂಪಾಯಿ ಬರ್ತದೆ ಅಂತ ಇಟ್ಕೊಳ್ಳಿ. 4 ಭಾಗ 25, 25, 25, 25 ಅಂತ 4 ಭಾಗ. ಒಂದು 25 ಭಾಗವನ್ನು ನಮ್ಮ ಮುಂದಿನ ತಲಮಾಂತರ, ಮುಂದಿನ ದಿನಗಳಿಗೆ ಅಂತ. ಮತ್ತೊಂದು 25 ಭಾಗವನ್ನು ಏನಾದರೂ ಅವಘಡಗಳು ಆದರೆ ಅಂತ. ಇನ್ನೊಂದು 25 50 ತನಕ ದಾನ ಮಾಡಬೇಕಂತ. ಹಾಗೆ ಮಾಡೋದಿಲ್ಲ, ಎಲ್ಲವನ್ನೇ ಎತ್ತಿಡ್ತೇವೆ. ಇನ್ನೊಂದು ಅದೃಷ್ಟದ ಫಲ ಅಂತ ಒಂದು ಬರ್ತದೆ. ಇದು ಸಾಮಾನ್ಯ ರೀತಿಯಲ್ಲಿ ಹೇಳ್ತಾ ಇರೋದು. ನಾವು ದುಡಿಯುವಂತಹ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಏನು ಫಲ ಬರ್ತದೆ ಇದರಲ್ಲಿ ಹೇಳ್ತಾ ಇರೋದು. ಕೆಲವೊಮ್ಮೆ ಅದೃಷ್ಟ ಅಂತ ಬರ್ತಾ ನೋಡಿ, ಅವನಿಗೇನಪ್ಪ ಅದೃಷ್ಟ, ಲಾಟ್ರಿ ಹೊಡೆದ ಅಂತ. ಲಾಟ್ರಿ ಹೊಡೆದ ಕೋಟ್ಯಾಧೀಶ ಆಗೋದ ಅಂತ. ಇದು ಲಕ್ಕಿಂದ ಬರೋದು, ಅದು ಅದೃಷ್ಟದಿಂದ ಬರೋದು, ನಮ್ಮ ದುಡಿತದಿಂದ ಬರೋದಲ್ಲ ಅಲ್ವಾ? ಆವಾಗ 3/4 ಭಾಗ ಕೊಟ್ಬಿಡ್ಬೇಕಂತ. ನಿಮಗೆ ಅದೃಷ್ಟ ಇದು 1 ಕೋಟಿ ಹೇಗೆ ಬಂತೇಳಿ? ಅದೃಷ್ಟ ಹಿಂದಿನ ಜನ್ಮದ ಕರ್ಮದ ಫಲ. ಅವ ಕೊಟ್ಟೋದಕ್ಕೆ ಅಷ್ಟು 4 ಪಟ್ಟು ಬಂತು, 10 ಪಟ್ಟು ಬಂತು. ಆ 1 ಕೋಟಿಯಲ್ಲಿ 75 ಲಕ್ಷ ಕೊಟ್ಬಿಟ್ರೆ ಮುಂದೆ ಅವ 75 ಕೋಟಿ ಬರ್ತದೆ ಅವನಿಗೆ. ಇದು 2 ರೀತಿ ದಾನದ ಚಿಂತನೆ ಇದೆ. ದಾನಕ್ಕೆ ಹೇಳ್ತಿರೋ, ಧರ್ಮಕ್ಕಲ್ಲ ಇದು, ದಾನಕ್ಕೆ ಹೇಳ್ತಾ ಇರೋಂತಹ ವಿಷಯ. ಹೀಗೆ ಆದರೂ ತಿಮ್ಮಣ್ಣ ಭಟ್ಟರು ಹಾಗೆ ಮಾಡಲಿಲ್ಲ, ಎಲ್ಲವನ್ನು ಕೊಡ್ತಾರಂತೆ. ರಾಯರು ವೆಂಕಟನಾಥನಾಗಿ ಅವತರಿಸಿದ ನಂತರ ಎಲ್ಲವೂ ಏನೂ ಇಲ್ಲ, ಅಲ್ಲಿಂದಲೇ ಬಡತನ ಅವರು. ಮುಂದೆ ಉಪನಯನಾದಿಗಳನ್ನು ಭಾವ ಮಾಡ್ತಾರೆ. ನರಸಿಂಹಾಚಾರ್ಯರು ಅವರಿದ್ದದ್ದು ಮಧುರೈ ಪ್ರಾಂತ್ಯ, ಅಂದರೆ ಭುವನಗಿರಿಯಲ್ಲಿ ಅವತರಿಸಿ ಮಧುರೈಗೆ ಬರ್ತಾರೆ. ಎಲ್ಲ ಗೊತ್ತಿದೆ ನಮಗೆ, ಎಲ್ಲೆಲ್ಲಿ ಸ್ಥಾನಗಳಿದೆ ಅಂತ, ಬಹಳ ಹತ್ರವೇ ಎಲ್ಲ ತಮಿಳುನಾಡು ಪ್ರಾಂತ್ಯ. ಮಧುರೈನಲ್ಲಿ ತಾವು ಉಪನಯನದ ಸಂಸ್ಕಾರಗಳನ್ನೆಲ್ಲ ಮುಗಿಸಿ ಅಲ್ಲೇ ಸಂಸ್ಕೃತ ಪಾಠ ಎಲ್ಲ ಪ್ರಾರಂಭವಾಗ್ತದೆ. ನಂತರದಲ್ಲಿ ತಮ್ಮ ಅಣ್ಣ ಗುರುರಾಜಾಚಾರ್ಯರಲ್ಲಿ ಮತ್ತು ಸಾಹಿತ್ಯಾದಿ ಪಾಠಗಳೆಲ್ಲ ಪ್ರಾರಂಭವಾಗ್ತದೆ. ಮತ್ತು ಉತ್ಗ್ರಂಥಗಳ ಪಾಠ ಎಲ್ಲ ವಿಜೇಂದ್ರ ತೀರ್ಥರಲ್ಲಿ ನಡೀತದೆ. ಹೀಗೆ ತಮ್ಮ ಅಣ್ಣನಲ್ಲಿರುವಾಗಲೇ ಇವರಿಗೆ ಮದುವೆ ಆಗ್ತದೆ ನೋಡಿ. 16 ವರ್ಷ ಅಷ್ಟೆ, 16 ವರ್ಷ. ಮದುವೆ ಆದಂತಹ ಕನ್ಯೆ ಸರಸ್ವತಿ ಬಾಯಿ ಅವರಿಗೆ 8 ವರ್ಷ ಅಷ್ಟೇ ಕನ್ಯೆ. ಇವರಿಗೆ 16, ಅವ್ರಿಗೆ 8. ಈ ಸಮಯದಲ್ಲಿ ಸಾಮಾನ್ಯವಲ್ಲ. ಈ ಸಮಯದಲ್ಲಿ ಅವರು ಪಂಡಿತರಾಗಾಯಿತು. ಯೋಚನೆ ಮಾಡಿ, ಪಂಡಿತರಂತೆ. ಆ ಸಮಯದಲ್ಲೇನು ಬಹಳ ಅವರಿಗೆ ಕೀರ್ತಿ ಪತಾಕೆ, ಅವ್ರಿಗೆ ಬಹುಬೇಕಂತ ಸನ್ಮಾನಗಳೆಲ್ಲ ಬಂದಿರ್ತದೆ. ಮಹಾಭಾಷ್ಯಕಾರರು ಅಂತ ಅವರಿಗೆ. ಮಹಾಭಾಷ್ಯದ ಚಿಂತನೆ ಏನಂದರೆ ವ್ಯಾಕರಣಕ್ಕಿರುವಂತಹ ಚಿಂತನೆ. ಪಾಣಿನಿಯ ಸೂತ್ರಗಳೇನಿದೆ ವ್ಯಾಕರಣಕ್ಕೆ, ಅದಕ್ಕೆ ಮಹಾಭಾಷ್ಯ ಪತಂಜಲಿಯವರದು. ಅದನ್ನು ಅರೆದು ಕುಡ್ದಿರ್ತಾರೆ. ಹೇಳ್ತೇವಲ್ಲ, ಸಾಲಂಕಾರ ಕಾವ್ಯ ನಾಟಕ ಕಲಾ ಕಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಎಷ್ಟು ಶಾಸ್ತ್ರ ಇದೆ ಕೇಳಕ್ಕೋಗ್ಬೇಡಿ, ನಂಗೆ ಹೇಳಿಕ್ಕೆ ಬರಲ್ಲ, ಅದಕ್ಕೆ ಶ್ಲೋಕ ಹೇಳ್ಬಿಟ್ಟೆ. ಎಲ್ಲದರ ಜ್ಞಾನ ಇತ್ತು ರಾಯರಿಗೆ, ಎಲ್ಲದರ ಜ್ಞಾನ ಅವರಿಗೆ. 16 ವರ್ಷಕ್ಕೇನೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಮದುವೆ ಆದಮೇಲೆ ಮುಗೀತು, ಎಲ್ಲ ಬಿಡ್ತೇವೆ,
ಬಂದವರು ಅಂಥದವರೇ ಇರ್ತಾರೆ, ದುಡಿಬೇಕು ಅಂತ. ಇವರು ದುಡ್ದದ್ದೇನು ಹೇಳಿ ಮತ್ತೆ ಮತ್ತೆ ಅಧ್ಯಯನ, ವಿಜೇಂದ್ರರ ಬಳಿಗೆ ಹೋಗ್ತಾರೆ ಮತ್ತೆ ಅಧ್ಯಯನಕ್ಕೆ. ಮುಗ್ದಿಲ್ಲ, ಇನ್ನು ಮುಂದೆ ಉದ್ಗ್ರಂಥದ ಅಧ್ಯಯನ. ಸಾಕು ಮಾಡ್ಬೋದಿತ್ತು. ಸಂಗೀತ ಶಾಸ್ತ್ರವನ್ನು ಇಟ್ಕೊಂಡು ಅವ್ರನ್ನ ವೀಣೆ ಉಣಿಸೋಕೆ ಶುರು ಮಾಡಿದರೆ ನಮ್ಮವರೇನು ಪಾಶ್ಚಾತ್ಯರು ಎಲ್ಲ ಬಂದು ಅವರಲ್ಲಿ ಶರಣಾಗತರಾಗ್ತಾಯಿದ್ರು. ಏನು ಬೇಕೋ ಎಲ್ಲವನ್ನು ಕೊಡ್ತಾಯಿದ್ರು. ಇಡೀ ದೇಶವೇ ಅವ್ರಿಗೆ ಹೋಗ್ತಾಯಿತ್ತು. ಅದು ಮಾಡ್ಲಿಕ್ಕೆ ಹೋಗಲಿಲ್ಲ. ಸಂಗೀತವನ್ನು ಅಥವಾ ಅವರ ಬೇರೆ ಬೇರೆ ಕಲೆಗಳನ್ನು ಇಟ್ಕೊಳ್ಳೋಕೆ ಹೋಗಲಿಲ್ಲ. ಅವರು ದುಡಿಬೋದಿತ್ತು, ಆ ಕಾಲಕ್ಕೂ ದುಡಿಬೋದಿತ್ತು. ಉದ್ಗ್ರಂಥಗಳನ್ನು ಚಿಂತನೆ ಮಾಡಲಿಕ್ಕೆ ಹೋಗ್ತಾರೆ. ವಿಜೇಂದ್ರ ತೀರ್ಥರಲ್ಲಿ ಹೋಗ್ತಾರೆ. ಭಾಳ ಎಲ್ಲ ಕಥೆ ಕೇಳಿರ್ತಾರೆ, ಅದ್ಭುತ ಕಥೆಗಳದಲ್ಲ. ಅವು ಹೋಗುವಾಗ ಏನೇನಾಯಿತು, ಎಷ್ಟು ಕಷ್ಟಗಳು. ವಿಜೇಂದ್ರ ತೀರ್ಥರಲ್ಲಿ ಪಾಠ ಕಲಿತು ಅಲ್ಲೇ ಅವರ ಗುರುಕುಲದಲ್ಲಿ ಮತ್ತೆ ಗುರುಗಳಾಗಿ ಶಿಷ್ಯರಿಗೆ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅದ್ಭುತ ವಿಷಯ ಇದಂತು. ವಿಜಯ ಹೇಳ್ತಾರೆ, ರಾಘವೇಂದ್ರ ವಿಜಯ ಹೇಳುವಾಗ ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತದೆ. ಅವರ ಸ್ಥಿತಿ ಹೇಗಿತ್ತು ಅಂದರೆ ಇನ್ನೂ ಬಡತನ, ಹುಡ್ದಾಗ್ಲಿಂದ್ರೂ ಬಡತನ. ಕಥೆ ಕೇಳುವಾಗ ಅಯ್ಯೋ ಅಯ್ಯೋ ಅಂತ ಅದೆಲ್ಲ ಏನೂ ಇಲ್ಲ. ಪರಿಪೂರ್ಣರಾಗಿ ಪರಮಾತ್ಮನ ಚಿಂತನೆ ಮಾಡುವವನಿಗೆ ಇದೆಲ್ಲ ಏನೂ ಇಲ್ಲ, ಅದು ಸುಖ. ಅದು ನಮಗೆ ಅದನ್ನೆಲ್ಲ ಬಿಟ್ಟು ವಿಷಯವೇ ಭೋಗದಲ್ಲಿರೋದ್ರಿಂದನೇ ನಮಗೆ ದುಃಖ. ಅಯ್ಯೋ ಅದಿಲ್ವಾ ಇದಿಲ್ವಾ ಅಂತ. ಅವರು ಪರಿಪೂರ್ಣವಾಗಿ ಪರಮಾತ್ಮನ ಬಳಿ ಇರುವಂಥವರಿಗೆ ಅದಕ್ಕಿಂತ ದೊಡ್ಡ ಆನಂದ ಮತ್ತೊಂದೊಂದೇನಿದೆ? ಅದು ಆನಂದ, ರಾಯರಿಗೆ ಆನಂದ, ನಮಗೆ ದುಃಖ ಕೇಳುವಾಗ. ಚಿಂತನೆ ಅವರ ಪಟ್ಟ ಕಷ್ಟದಲ್ಲಿ ನಮಗೆ ಲೋಕ ವಿಡಂಬನ. ಅದು ಅಂದರೆ ಲೋಕ ವಿಡಂಬನ ಅಂದರೆ ಲೋಕಕ್ಕೆ ಶಿಕ್ಷಕ, ಪಾಠ ಅಷ್ಟೇ. ಎಂತಹ ಕಷ್ಟದಲ್ಲೂ ದೇವರನ್ನು ಮರೆಯಬೇಡಿ, ಪಾಠವನ್ನು ಮರೆಯಬೇಡಿ, ಕೇಳುವುದನ್ನು ಮರಿಲೇಬೇಡಿ. ಪ್ರತಿನಿತ್ಯ ಕೇಳಿ, ಪರಮಾತ್ಮನ ಕಥೆಗಳನ್ನು ಕೇಳಿ, ಶ್ರವಣ ಮಾಡಿ. ತತ್ವಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಚಿನ್ನೇ ವಸ್ತ್ರೇ ಭಿನ್ನಪಾನೀಯ ಪಾತ್ರೆ. ಹರದ ಬಟ್ಟೆ ಅಂತ ಅವ್ರದ್ದು, ಹರದ ಬಟ್ಟೆ. ಆಗಾಗಲೇ ಮಗು ಹುಟ್ಟಾಗಿದೆ ಅವರಿಗೆ. ಭಿನ್ನಪಾನೀಯ ಪಾತ್ರೆಗಳು, ಮನೇಲಿ ಯಾವ ಪಾತ್ರೆನೇ ಇಲ್ಲ, ಅಡಿಗೆಗೆ ಪಾತ್ರೆ ಇಲ್ಲ. ನೀರು ಕುಡಿಯುವಂತಹ ಪಾತ್ರೆಯು ಭಿನ್ನವಾಗಿರ್ತದೆ, ನೀರು ಕುಡಿಯೋ ಪಾತ್ರೆ. ಮತ್ತೇನ್ರಿ ಊಟ ಹಾಕಲ್ವ ಮಠದಲ್ಲಿ ಅಂದರೆ, ಮಠ ಊಟಕ್ಕಲ್ಲ ಇವಾಗ ಅದಿರೋದು. ಮಠ ಅಂದರೆ ಊಟಕ್ಕೆ ಅಂತ ಇವಾಗಿರೋದು. ಹಿಂದೆ ಹಾಗಲ್ಲ. ಮಠ ಅಂದರೆ ಪಾಠ. ಅದು ರಾಯರು ನಮ್ಗೆ ಹೇಳ್ಕೊಡ್ತಾರೆ, ಮಠ ಅಂದರೆ ಪಾಠ, ಊಟಕ್ಕಲ್ಲ. ಪಾಠ ಮಾಡಿ ಬಂದ್ಬಿಡ್ತಿದ್ರಂತೆ ಗುರುಗಳು. ಸುಧೀಂದ್ರ ತೀರ್ಥರು ತಾವು ಹಾಗೆ ಸುಧೀಂದ್ರ ತೀರ್ಥರ ಅವರ ಉತ್ತರಾಧಿಕಾರಿತ್ವ ಅವರಿಗೆ ಬಂದಿರ್ತದೆ. ಅವರ ಆಳ್ವಿಕೆಯಲ್ಲಿ, ಅವರ ಪೀಠಾಧಿಪತ್ಯದಲ್ಲಿ ಇವರು ಪಾಠ ಮಾಡುವಂತಹ ಸಂದರ್ಭ ಇವರು ಅಲ್ಲಿ ಸ್ವೀಕಾರ ಮಾಡ್ತಿಲ್ಲ, ತೀರ್ಥ ತೆಗೆದುಕೊಂಡು ಬಂದ್ಬಿಡ್ತಿದ್ರಂತೆ. ಅವ್ರ ಭಿಕ್ಷೆಗೆ ಮುಗಿದು ಮತ್ತೆ ಪಾಠ ಶುರು ಮಾಡುವ ಮೊದಲು ಮನೆಗೆ ಬಂದು ಮತ್ತೆ ಹೋಗೋದು. ಮನೆಗೆ ಬಂದು ಎಲ್ಲ ಅಕ್ಷತೆ, ಅಂಗಾರ, ಗಂಧ ಎಲ್ಲ ಹಚ್ಕೊಂಡು ಹೋಗೋದಂತೆ. ಅಂದರೆ ನಮ್ಮಲ್ಲಿ ಒಂದು ಇದೆ ಅಲ್ಲ ಚಿಂತನೆ, ಅವು ಹಚ್ಕೊಂಡಾದ್ರೆ ಮುಗಿತಾ ಒಂದು ಅಂತ, ಎಲ್ಲ ಊಟ ಆಗಿದೆ ಅಂತ ಹಿಂಗೆ ಮಾಡ್ತಿದ್ರಂತೆ. ಇಂತಹ ದಿನಗಳು ಹೇಗೆ ಅಂದರೆ, ನಮಗೆಲ್ಲ ಪಕ್ಷಕ್ಕೆ 1, ತಿಂಗಳಿಗೆ 2 ಅಂದರೆ ಅವರಿಗೆ ಪಕ್ಷಕ್ಕೆ 7 ರಿಂದ 8 ಏಕಾದಶಿ. ಯೋಚನೆ ಮಾಡ್ತಾ ಹೋಗಿ. ಎಷ್ಟು ಆ ವ್ಯಕ್ತಿ ಬಿಡಿ, ಆ ತಾಯಿ ಬಿಡಿ, ಆ ಮಗು ಏನು ಪುಣ್ಯ ಮಾಡಿತ್ತು ನೋಡಿ. ಅದಕ್ಕೆ ಆ ಮಗು ಮುಂದೆ ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಮಗನ ಹೆಸರು, ವೇದಗಳಿಗೆ ಅರ್ಥ ಬರೆಯುವಷ್ಟು ಬೆಳೀತಾರೆ. ವೇದ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನಮಗೆ? ಅರ್ಥ ಮಾಡ್ಕೊಳ್ಳಿ ಅಂತಲೇ ಬ್ರಹ್ಮಸೂತ್ರ ರಚನೆ ಮಾಡಿದ್ದು ವ್ಯಾಸ. ಬ್ರಹ್ಮಸೂತ್ರ ಅರ್ಥ ಆಗ್ತದಾ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ದಾಟಿಯಲ್ಲಿ ಬರೆದಿದ್ದಾರೆ ಅರ್ಥಗಳನ್ನು. ಅದಕ್ಕೆ ಆಚಾರ್ಯರು ಬ್ರಹ್ಮಸೂತ್ರಕ್ಕೆ 1 ಅಲ್ಲ 4 ಭಾಷ್ಯ, ಅನುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ 4 ಗ್ರಂಥ ಆಚಾರ್ಯರದು. 1 ಅಲ್ಲ 2 ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಟೀಕಾಚಾರ್ಯರ ಮೊದಲಾದವರ ಅದಕ್ಕೆ ಟೀಕೆಗಳು, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದಾ? ರಾಯರ ಮೊದಲಾದವರ ಟಿಪ್ಪಣಿ ಗ್ರಂಥಗಳು ಆವಾಗಲೂ ಓದ್ತಾ ಇದ್ದೀವ? ಇಲ್ಲ, ಎಲ್ಲ ಡಾಕ್ಟ್ರು, ಇಂಜಿನಿಯರ್ ಆಗ್ತಾ ಇದ್ದೀವಿ. ಹಿಂಗೆ ನಮ್ಮ ಚಿಂತನೆ. ಅವರ ಪರಿಸ್ಥಿತಿ ನೋಡಿ. ಏನೂ ದುಃಖ ಇಲ್ವಂತೆ, ಹೆಂಡತಿಗೂ ದುಃಖವಿಲ್ಲ. ಇವಾಗ ಅಂಥ ಹೆಂಡತಿ ಇದ್ದರೆ 1 ದಿನಕ್ಕೆ ಹೋಗ್ತಾಳಷ್ಟೇ, ಮದೇನು ಮಾಡ್ಕೊಳ್ಳಲ್ಲ. ಇನ್ನೂ ಮಗ ಎಷ್ಟು ಪುಣ್ಯ ಮಾಡಿದ್ನು ಇಂತಹ ತಂದೆ ತಾಯಿಗಳನ್ನು ಪಡೀಲಿಕ್ಕೆ. ಆದರೆ ಒಮ್ಮೆ ರಾಯರಿಗೆ ಬೇಸರ ಆಯ್ತಂತ. ಯೋಚನೆ ಮಾಡಿ. ಯಾಕೆ ಅಂದರೆ, ವಿಜಯ ಹೇಳುವಾಗ ಒಬ್ಬ ಅಂತಹ ಮನೆಗೆ ಕಳ್ಳತನ ಮಾಡಿದ ಅಂತ ಮುಗಿದವ ದೊಡ್ಡ ಹೇಳ್ಕೊ. ಅಯ್ಯೋ ಅಂತ ಅಂದ್ಕೊಂಡ್ರಂತ. ಅಯ್ಯೋ ಅಂತ ಅಂದ್ಕೊಂಡಿದ್ದು ಹೋಯ್ತಲ್ಲ ಅಂತಲ್ಲ, ಅವನಿಗೆ ಕೊಳ್ಳಿಕ್ಕೆ ನನ್ನಿದ್ರು ಏನಿಲ್ವಲ್ಲ ಅಂತ. ಅಂಥವರು ಜಗತ್ತಿಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ ಇವತ್ತು. ಅವ್ರ ಯೋಚನೆಯಿಂದ ಇಡೀ ಪುಣ್ಯ ರಾಶಿಯನ್ನು ಹಂಚ್ತಾ ಇದ್ದಾರೆ. ಅದು ಅನಿಷ್ಟ ಪುಣ್ಯ ರಾಶಿಯಿಂದ ಚಿಂತನೆ ಮಾಡಬೇಕಂತ. ಅನಿಷ್ಟ ಅಂದರೆ ಏನ್ರಿ ಅಷ್ಟೇ ಹೇಳ್ತಾ ಇರ ಅಂತಲ್ಲ. ಇಷ್ಟ ಪುಣ್ಯ ರಾಶಿ ಬೇರೆ, ಅನಿಷ್ಟ ಪುಣ್ಯ ರಾಶಿ ಬೇರೆ. ಇಷ್ಟ ಪುಣ್ಯ ರಾಶಿ ಅಂದರೆ ಅವರ ಮೋಕ್ಷಕ್ಕೆ ಯೋಗ್ಯತೆ ಪುಣ್ಯ ರಾಶಿಗಳು, ಪರಮಾತ್ಮನ ಆನಂದಕ್ಕೆ, ಪರಮಾತ್ಮನ ಮೋಕ್ಷ ಪ್ರಸಾದ ಬಳ್ಳಿಕ್ಕೆ ಪುಣ್ಯ ರಾಶಿಗಳು. ಅನಿಷ್ಟ ಅಂದರೆ ಅವ್ರಿಗೆ ಬೇಡದೇ ಇರೋದು. ಕೊಡ ತುಂಬಿ ಸುರಿತದಲ್ಲ ಪಂಚಾಮೃತ, ಅದಕ್ಕೆ ಕೆಳಗಿರೋರು ಬಾಚ್ಕೊಳ್ತೇವೆ, ಹಾಗೆ ಬಾಚ್ಕೊಳ್ತಾ ಇದ್ದಾರೆ. ಕೊಡ ಹೊರದೆ, ಕೊಡದ ಹೊರಗೆ ರಾಶಿ ಎಷ್ಟು ಹರಿತಾ ಇದೆ ಅಂದರೆ ಲೆಕ್ಕವಿಲ್ಲ ಅಷ್ಟೇ. ಅದು ಹೇಗೆ ಲೆಕ್ಕವಿಲ್ಲ ಅಂದರೆ, ರಾಮ ಕರೆದ್ನಲ್ಲ ತ್ರೇತಾಯುಗದಲ್ಲಿ, ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಕರೆದ್ನಲ್ಲ, ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ ರಾಮದೇವ. ಅದೇ ರಾಮಚಂದ್ರ ರಾಘವೇಂದ್ರ ಯೋಚನೆ ಮಾಡಿ.
ಆ ರಾಮನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದ್ರಿಂದ ಅವರಿಗೆ ರಾಘವೇಂದ್ರ ಅಂತ ಹೆಸರು ಬಂದದ್ದು ಅಲ್ವಾ. ಅವರು ಕರ್ಕೊಂಡು ಹೋಗ್ತಾರೆ. ಅಷ್ಟು ಪುಣ್ಯ ರಾಶಿ ಇದೆ. ಮೋಕ್ಷಕ್ಕೆ ಶಾಸ್ತ್ರ ಹೇಳುವಂತಹದ್ದು, ವೇದ ಹೇಳುವಂತಹದ್ದು, ಮೋಕ್ಷ ಕಣಿಸುವಂಥವ ಯಾರೂ ಇಲ್ಲ. ಏನು ಬೇಕಾದ್ರೂ ಕೊಡ್ಬೋದು. ಲೌಕಿಕ ಫಲ ಬಾಬಾದಿಗಳು ಕೊಡ್ತಾರೆ, ನಮಗೆ ಬೂದಿ ಬೇಕಾ ಕೊಡ್ತಾರೆ, ಭಸ್ಮ ಬೇಕಾ ಕೊಡ್ತಾರೆ, ಅದೇನಿದೆ ಕೊಡ್ತಾರೆ. ಕೆಲವೊಂದನ್ನು ತಂದೆ ತಾಯಿಗಳು ಕೊಡ್ತಾರೆ, ಕೆಲವೊಂದನ್ನು ಹೆಂಡತಿ ಮಕ್ಕಳು ಕೊಡ್ತಾರೆ, ಕೆಲವೊಂದನ್ನು ನಮ್ಮ ಯಜಮಾನು ಕೊಡ್ತಾರೆ. ಆದರೆ ಮೋಕ್ಷವನ್ನು ಕಣಿಸುವಂಥವ ಪರಮಾತ್ಮ ಮಾತ್ರ, ಲಕ್ಷ್ಮೀನಾರಾಯಣ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅದನ್ನು ಇವರು ಕೊಟ್ಟಿದ್ದಾರೆ. ಭವಂತಿ ಪುರುಷಾಲೋಕೆ ಮದ್ಭಕ್ತಾಸ್ತಮನುವ್ರತಾ ಭವಾನ್ ಮೇಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪದೃಕ್. ಇದು ಹೇಳುವಂತಹ ಮಾತು ಸಾಮಾನ್ಯ ಯಾರೋ ಅಲ್ಲ. ಭಾಗವತದ ಸಪ್ತಮ ಸ್ಕಂದದಲ್ಲಿ ಬರುವಂತಹ ನರಸಿಂಹದೇವರು ಹೇಳುವಂತಹ ಮಾತು. ಏನು ವರ ಬೇಡ ಅಂತ ಹೇಳ್ತಾ ಇದ್ಯಾ, ಒಂದು ವರ ಕೊಡ್ತೇನೆ, ನಾನೇ ವರ ಕೊಡ್ತೇನೆ, ಪರೀಕ್ಷೆ ಅಂತ ಹೇಳ್ತಾರೆ. ಪ್ರಹ್ಲಾದರಾಯರು ಪರೀಕ್ಷೆ ಮಾಡ್ತಾ ಇದ್ಯಾ, ನಗ್ತಾ ಹೇಳ್ತಾ, ನಂಗೆ ಗೊತ್ತು ಪರೀಕ್ಷೆ ಮಾಡ್ತಾ ಇದ್ಯಾ ಅಂತ. ಏನು ಬೇಡ ಅಂತಂತಹ ಒಂದು ಬುದ್ಧಿಯ ವರ ಕೊಡು ಅಂತ ಹೇಳ್ತಾರೆ. ಸಂತುಷ್ಟರಾದಂತಹ ನರಸಿಂಹದೇವರು ಒಂದೇ ಮಾತನ್ನು ಹೇಳ್ತಾರೆ, ನನ್ನ ಭಕ್ತರು ಬಹಳ ಮಂದಿ ಇದ್ದಾರೆ ಸಜ್ಜನರು, ಅವರಿಗೆಲ್ಲ ನೀನು ಪ್ರತಿರೂಪನಾಗ್ತೀಯ, ಎಲ್ಲರಿಗೂ ಪ್ರತಿರೂಪನಾಗ್ತೀಯ. ಪ್ರತಿರೂಪ ಅಂದ್ರೆ ಅರ್ಥ ಏನು? ಬಿಂಬರೂಪಿ ಅಂತ ಅರ್ಥ. ಬಿಂಬರೂಪಿಯೇ ಅಲ್ವಾ ಮೋಕ್ಷಕ್ಕೆ ಕಾರಣ. ಪರಮಾತ್ಮ ಆ ಬಿಂಬರೂಪಿಯ ಅಪರೋಕ್ಷ ಜ್ಞಾನವನ್ನೇ ಪ್ರಸಾದ ಅಂತ ಹೇಳೋದು, ಅದರಿಂದವೇ ಮೋಕ್ಷ ಅಂತ ಹೇಳೋದು ಅಲ್ವಾ. ಬಿಂಬರೂಪಿ ಯಾರಾದರೂ ನಮಗೆಲ್ಲ ರಾಯರಾದದ್ದು ನಮಗೆ. ಇದನ್ನ ಯಾರೂ ಹೇಳ್ತಿಲ್ಲ, ನರಸಿಂಹದೇವರು ಹೇಳುವಂಥ ಮಾತು. ಕೆಲವೊಬ್ಬರಿಗೆ ರಾಯರ ಬಗ್ಗೆ ಅಷ್ಟು ವಿಷಯ ಗೊತ್ತಿಲ್ಲ, ತಿಳ್ಕೊಳ್ಬೇಕು ಈ ವಿಷಯವನ್ನು ನಾವು. ಯಾಕೆ ರೀ ರಾಯರಿಗೆ ಅಷ್ಟು ಮಹತ್ವ? ಅವನ ಕಲ್ಪವೃಕ್ಷ ಕಾಮಧೇನುಗಳು ಯಾಕೆ ಅಷ್ಟು ಹೇಳ್ತೀರಾ? ಅಷ್ಟು ದೊಡ್ಡವರನ್ನಾಗಿ ಮಾಡಿದವ ನರಸಿಂಹದೇವ, ಮತ್ತೊಬ್ಬನಲ್ಲ. ಅದೇ ಪುರಾಣ ಮತ್ತೊಂದು ಮಾತು ಹೇಳ್ತದೆ, ಪರಮಾತ್ಮ ಸನಕ ಸನನ್ನಾದಿಗಳು ಹೇಳುವ ಹಾಗೆ, ಕಶ್ಯಪರ ಹೆಂಡತಿ ದಿತಿಗೆ ಹೇಳುವ ಹಾಗೆ, ಏನು ಯೋಚನೆ ಮಾಡಬೇಡ, ನಿನ್ನ ಮಕ್ಕಳು ದುಷ್ಟರಾದರೂ ಸಹಿತ, ಅಂದರೆ ಕಶ್ಯಪರು ದಿತಿಗೆ ಹೇಳುವಂತಹ ಮಾತು ಅದೇ ಮಾತು. ಅಂದರೆ ಪರಮಾತ್ಮ ಸನಕಾದಿಗಳು ಹೇಳಿದಂತಹ ಮಾತೇನೆ. ಜಯ ವಿಜಯನ ಕುರಿತು ಹೇಳುವಂತಹ ಮಾತು ಅದೇ ಮಾತು ಕಶ್ಯಪರು ದಿತಿಗೆ ಹೇಳ್ತಾರೆ. ಭಾಗವತದಲ್ಲೇ ಬರುವಂತಹ ಮಾತು, ಅದೇ ಸಪ್ತಮ ಸ್ಕಂದದಲ್ಲಿ, ದ್ವಿತೀಯ ಸ್ಕಂದದಲ್ಲೂ ಬರ್ತದೆ, ತೃತೀಯ ಸ್ಕಂದದ ಆರಂಭದಲ್ಲೂ ಬರ್ತದೆ, ಸಪ್ತಮ ಸ್ಕಂದದಲ್ಲೂ ಬರುವ ಹಾಗೆ, ನಿನ್ನ ಮಗ ದುಷ್ಟನಾಗಬಹುದು, ಆದರೆ ಅವನ ಮಗ ಒಬ್ಬ ಬರ್ತಾನಲ್ಲ, ಇಡೀ ನಿನ್ನ ಗೋತ್ರವನ್ನೇ ಉದ್ಧಾರ ಮಾಡ್ತಾನೆ, ದೈತ್ಯರನ್ನೇ ಉದ್ಧಾರ ಮಾಡ್ತಾನೆ ಅಂತ. ದ್ವಿತೀಯ ಮಕ್ಕಳೇ ದೈತ್ಯರು, ಆ ದೈತ್ಯರನ್ನೇ ಉದ್ಧಾರ ಮಾಡುವಂಥ ಮೋಕ್ಷವನ್ನೇ ಕಳಿಸ್ತಾನೆ ಅಂತ ಯೋಚನೆ ಮಾಡಬೇಡ ಅಂತ ಕಶ್ಯಪರು ಹೇಳ್ತಾರೆ. ಜಯ ವಿಜಯರಿಗೆ ಅದೇ ಹೇಳ್ತಾರೆ, ನೀವು ರಾಕ್ಷಸರ ಯೋನಿ, ದೈತ್ಯರ ಯೋನಿಯಲ್ಲಿ ಬರ್ತೇವೆ ಅಂತ ಚಿಂತನೆ ಮಾಡಿ, ನಿಮ್ಮನ್ನು ಉದ್ಧಾರ ಮಾಡುವಂಥ ಒಬ್ಬ ಮಗನೇ ನಿಮಗೆ ಬರ್ತಾನೆ ಅಂತ. ಅವ ಯಾರು ಅಂದರೆ ವಾಯುವಾವೇಶ ಪ್ರಹ್ಲಾದೋ ನಾರದಾತ್ ಅಧಮಸ್ಮೃತಃ ಅಂತ ಭಾಗವತ ಹೇಳ್ತದೆ, ಗರುಡ ಪುರಾಣವು ಹೇಳ್ತದೆ. ಅವ ಯಾರು ಅಂದರೆ ವಾಯುವಿನ ಆವೇಶದಿಂದ ಕೂಡಿದಂತಹ ಪ್ರಹ್ಲಾದರಾಯ ಅಂತ. ರಾಯರು ಸಾಮಾನ್ಯರಲ್ಲ. ನನಗೆ ಹೊಳೆದದ್ದು ಹೇಳ್ತೇನೆ, ರಾಯರ ಚಿಂತನೆ ಅವರ ಕರ್ಮಜ ದೇವತೆಗಳು, ಅಂದರೆ 18ನೇ ಕಕ್ಷೆಯಲ್ಲಿ ಬರುವಂಥವ್ರು. ಅದೇ ವಾಯುದೇವರ ಆವೇಶ ಕೂಡಿಕೊಂಡರೆ ಯೋಚನೆ ಮಾಡಿ, ನಾರದಾತ್ ಅಧಮಸ್ಮೃತಃ, ನಾರದರು 14ನೇ ಕಕ್ಷೆ, ವರುಣದೇವರ ಅನಂತರ ಕಕ್ಷೆಯಲ್ಲಿ ಬರ್ತಾರೆ. ವರುಣ 13, ನಾರದರು 14ನೇ ಕಕ್ಷೆ, ಅದಕ್ಕೆ ಅವರಿಗೆ ದೇವಋಷಿಗಳು ಅಂತ. ಭೃಗು ಮೊದಲಾದವರು 15ನೇ ಕಕ್ಷೆ, ಅವರು ಮಹರ್ಷಿಗಳು ಅಂತ. ಇವರು ದೇವಋಷಿಗಳು. ಋಷಿಗಳ ಸ್ಥಾನದ ಅನಂತರ, ನಾರದಾದ ಅಧಮಸ್ಮೃತಃ, ನಾರದ ಅನಂತರ ಸ್ಥಾನ ಅಂದರೆ 15ನೇ ಕಕ್ಷೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ನಾನು ಯೋಚನೆ ಮಾಡಿದ ಹಾಗೆ, ಅಂದರೆ ವಾಯುದೇವರ ಆವೇಶ ಯಾವಾಗಿರ್ತದೋ, ಆವೇಶಕ್ಕೂ ಅಂಶಕ್ಕೂ ವ್ಯತ್ಯಾಸ ಹೇಳ್ತೇನೆ. ಆವೇಶ ಅಂದರೆ ಆಗಾಗ ಬಂದು ಹೋಗ್ತದೆ ಅದು. ವಾಯುದೇವರ ಆವೇಶ ಇದ್ದಾಗ 15ನೇ ಕಕ್ಷೆ ಅಂತ ಅರ್ಥ. ಇದು ನಾನು ಯೋಚನೆ ಮಾಡಿದಾಗ, ನನ್ನ ಒಳಗಿಂದ ದೇವರು ಹೇಳಿಸಿದ್ದಿಂಗೆ. ಆದರೆ ಕರ್ಮಜ ದೇವತೆಗಳ ಸ್ಥಾನದಲ್ಲಿ ಬರ್ತಾರೆ. ಹೆಂಗ್ರಿ ಹಂಗೆ ಹೇಳ್ತೀರಾ ಅಂದರೆ, ಬರೋರಿದ್ದಾರೆ. ಯಾರು ಅಂದರೆ ಈ ಜಾಂಬವತಿ, ಮಿತ್ರವಿಂದ, ಲಕ್ಷಣ, ಭದ್ರಾ ಮೊದಲಾದಂತಹ ಕೃಷ್ಣನ 6 ಮಂದಿ ಹೆಂಡತಿ ಇದ್ದಾರೆ ನೋಡಿ, ಷಣ್ಮಹಿಷಿಯರು ಅಂತ ಅವ್ರಿಗೆ ಹೆಸರು. ಸತ್ಯಭಾಮ, ರುಕ್ಮಿಣಿಯರು ಸಾಕ್ಷಾತ್ ಲಕ್ಷ್ಮಿಯ ಆವೇಶ, ಲಕ್ಷ್ಮಿಯ ಅಂಶ. ಸಾಕ್ಷಾತ್ ಲಕ್ಷ್ಮಿಯೇ, ಆವೇಶವಲ್ಲ, ಅಂಶವೇ. ಸಾಕ್ಷಾತ್ ಲಕ್ಷ್ಮಿಯೇ ಅವತರಿಸಿದ್ದು 2 ರೂಪಗಳಿದ್ದ. ಈ ಜಾಂಬವತಿ ಮೊದಲಾದಂತಹ 6 ಮಂದಿ ಇದ್ದಾರಲ್ಲ, ಇವರು ಲಕ್ಷ್ಮಿಯ ಆವೇಶ, ಸಾಕ್ಷಾತ್ ಲಕ್ಷ್ಮಿಯಲ್ಲ. ಲಕ್ಷ್ಮಿಯ ಆವೇಶ ಇದ್ದಾಗ ಮಾತ್ರ ಪರಮಾತ್ಮ, ಕೃಷ್ಣ ಪರಮಾತ್ಮನ ಅನುಗ್ರಹ. ಇಲ್ಲದೆ ಹೋದರೆ ಅವರು ಸಾಮಾನ್ಯ. ಎಂತಹ ಸಾಮಾನ್ಯ ಅಂದರೆ ಅಪ್ಸರಾ ಸ್ತ್ರೀಯರ ಹಾಗೆ, ಗೋಪಿಕಾ ಸ್ತ್ರೀಯರ ಹಾಗೆ. ಗೋಪಿಕಾ ಸ್ತ್ರೀಯರಿಗೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹಾಗೆ ಅದೇ ಲಕ್ಷ್ಮೀದೇವಿಯ ಆವೇಶ ಇದ್ಬಿಟ್ರೆ ಎಷ್ಟನೇ ಕಕ್ಷೆ ಅಂದರೆ 6ನೇ ಕಕ್ಷೆ. ಗರುಡ, ಶೇಷ, ರುದ್ರರ ಕಕ್ಷೆ ನಂತರದ 6ನೇ ಕಕ್ಷೆ ಇವರಿಗೆ. ಇವರ ನಂತರದಲ್ಲಿ ಗರುಡ, ಶೇಷ, ರುದ್ರ ಪತ್ನಿಯರ 7ನೇ ಕಕ್ಷೆ. ವಾರುಣಿ, ಸೌಪರ್ಣಿ, ಪಾರ್ವತಿ. ಇದು
ನೋಡಿ ಯೋಚನೆ ಮಾಡಿ, ಲಕ್ಷ್ಮಿ ಆವೇಶ ಇದ್ದಾಗ ಇವರು 6, ಲಕ್ಷ್ಮಿ ಆವೇಶ ಇಲ್ಲದೆ ಹೋದರೆ ಇಂದ್ರಕಾಮನ ನಂತರದಲ್ಲಿ ಬರ್ತಾರೆ. ಅವಾಗ ಏನಾಗ್ತದೆ, 6ನೇ ಕಕ್ಷೆಯಲ್ಲಿ ವಾರುಣಿ ಸೋಪರ್ಣಿ ಅದು ಕೆಲವೊಮ್ಮೆ ನಮ್ಮಲ್ಲಿ ರ್ಯಾಂಕ್ಸ್ ಅದ್ರ ಬದಲು ಆಗ್ತದೆ ನೋಡಿ. ಒಬ್ಬ ಅಂತೂ ಬಿಟ್ಕೊಡೋದಿಲ್ಲ, ಅವನು ಯಾವಾಗಲೂ ಒಂದೇನಕ್ಕೆ, ನೀವೇನೇ ಪ್ರಯತ್ನ ಮಾಡಿ ಆಗಲ್ಲ ಅದು. ಆದರೆ ಇಲ್ಲಿ ಸ್ವಲ್ಪ ಕೆಳಗೆ ಹೋದರೆ ಕೆಲವೊಮ್ಮೆ ಆಗ್ತದಲ್ಲ, ಅದು ಬದಲಾಗ್ತಾ ಇರ್ತದೆ. ಈ ವರ್ಷ ಅವ ಬಂದರೆ ಈ ವರ್ಷ ಅವ ಆಗ್ತಾನೆ, ಅಥವಾ ಪಾಕ್ಷಿಕ ಪರೀಕ್ಷೆ ಅಂದರೆ ಮಾಸಿಕ ಪರೀಕ್ಷೆಯಲ್ಲಿ ಅದ್ರ ಬದಲಾಗ್ತಾ ಇರ್ತದೆ. ಹಾಗೆ ಲಕ್ಷ್ಮಿಯ ಆವೇಶ ಇದ್ದರೆ 6, ಇಲ್ಲದೆ ಹೋದರೆ ಇಂದ್ರಕಾಮನ ನಂತರ ಅಂದರೆ 6ನೇ ಕಕ್ಷೆಗೆ ಅವಾಗ ವಾರುಣಿ ಸೌಪರ್ಣಿ ಪಾರ್ವತಿಯರು ಬರ್ತಾರೆ. ಇಂದ್ರಕಾಮರು 7ನೇ ಕಕ್ಷೆಯಲ್ಲಿ ಬರ್ತಾರೆ. 8ನೇ ಕಕ್ಷೆಯಲ್ಲಿ ಇವರು ಬಂದ್ಬಿಡ್ತಾರೆ. ಯಾರು? ಈ 6 ಮಂದಿ ಷಣ್ಮಹೇಶ್ವರ್. ಹಾಗೇನೆ ಯೋಚನೆ ಮಾಡ್ಬೋದು, ವಾಯುವಿನ ದೇವರ ಆವೇಶ ಇದ್ದಾಗ, ಆವೇಶ ಅದು ಯಾವಾಗಲೂ ಇರಬೇಕು ಅಂತಿಲ್ಲ, ಅಂಶ ಇದ್ದರೆ ಇರ್ತದೆ. ಆವೇಶ ನೋಡಿ, ಹೆಸರಲ್ಲೇ ಆವೇಶ ಅಂತಿದೆ, ಅದು ಬರ್ಬೋದು ಹೋಗ್ಬೋದು ಮತ್ತೆ ಬರ್ಬೋದು. ಇದ್ದಾಗ ನಾರದ ಅನಂತರ ಸ್ಥಾನ. ನನಗೇನೋ ದೇವರು ಹೊಳಸೂರು ಈ ಥರ ಗೊತ್ತಿಲ್ಲ ನನಗೆ, ನಾನು ಅಂದ್ಕೊಂಡಿದ್ದೀನಿ, ನನ್ನ ಅನುಸಂಧಾನ ಇದು, ನನ್ನ ಅನುಸಂಧಾನ ಅಷ್ಟೇ, ಶಾಸ್ತ್ರ ಎಲ್ಲೂ ಹೇಳಿಲ್ಲ. ನಾರದ ದದಮಸ್ಮೃತ ಅಂತ ಯಾಕೆ ಹೇಳಬೇಕು? ವಾಯುದೇವರ ಆವೇಶ ಇಲ್ಲದೆ ಹೋದರೆ ಸಾಮಾನ್ಯ ಅಲ್ಲ, ಅವರು ಶಂಕುಕರ್ಣ, ಅವರು ಕರ್ಮಜ ದೇವತೆ. ಇಂತಹ ವಾಯುದೇವರ ಆವೇಶದಿಂದ ಕೂಡಿದಂಥವರಿಗೇನೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಬಿಂಬರೂಪಿಗಳಾಗ್ತಾರೆ. ಇದು ಪರಮಾತ್ಮನಿಗೆ ಮಾತ್ರ ಮೋಕ್ಷ ಕರುಣಿಸುವಂತಹ ಶಕ್ತಿ ಇರುವಂತಹದ್ದು. ನಂತರ ಯಾರಿಗೆ ಕೊಟ್ಟಿದ್ದಾನೆ ಪರಮಾತ್ಮ ಅಂದರೆ ವಾಯುದೇವರಿಗೆ ಕೊಟ್ಟಿದ್ದಾನೆ. ವಾಯುದೇವರ ಆವೇಶ ಇರೋದ್ರಿಂದ ಪ್ರಶ್ನೆ ಮಾಡ್ಬೋದು, ಅದೆಂಗ್ರಿ ರಾಯರಿಗೆ ಹೇಳ್ತಾ ಇದ್ದೀರಾ ನೀವು ಪ್ರತಿರೂಪ ಅಂತ, ಬಿಂಬರೂಪ ಅಂದರೆ ಯಾಕೆ ಅಂದರೆ ವಾಯುದೇವರ ಆವೇಶ ಇದೆ ಅವರಲ್ಲಿ, ಸಾಮಾನ್ಯರಲ್ಲ. ವಾಯುದೇವರ ಆವೇಶ ಇರೋದ್ರಿಂದನೇ ರಾಯರಿಗೆ ಇಷ್ಟು ಮಹತ್ವ, ಇಷ್ಟು ತಪಶಕ್ತಿ, ಇಷ್ಟು ಸಿದ್ಧಿ. ನಾವು ರಾಯರಿಗೆ ಬಂದು ನಿಲ್ಲಿಸಬಾರ್ದು ಅದನ್ನು, ಅದು ಪರಮಾತ್ಮನಿಗೆ ಹೋಗಿ ನಿಲ್ಲಿಸ್ಬೇಕು. ರಾಯರಿಗೆ ಅದು ಇಷ್ಟವಿಲ್ಲ, ರಾಯರಿಗೆ ಅದು ಇಷ್ಟವಿಲ್ಲ. ರಾಯರ ಅಂತರ್ಯಾಮಿಯಾದಂತಹ, ಅವರ ಆವೇಶಭೂತರಾದಂತಹ ವಾಯುದೇವರು, ಅವರಲ್ಲಿ ಆವೇಶರಾದಂತಹ ವಾಯುದೇವರು, ಅಂತಹ ಅನಂತ ವಾಯುಗಳನ್ನು ಕ್ಷಣ ಮಾತ್ರದಲ್ಲಿ ನಶಿಸುವಂತಹ ಅವನಿಗೆ ಆಗುವನಾದಂತಹ ಪರಮಾತ್ಮ, ಅವನ ಅದ್ಭುತ ಶಕ್ತಿ ನೋಡಿ. ಪರಮಾತ್ಮನದು ಎಷ್ಟು ಅದ್ಭುತ ಶಕ್ತಿ ಅಂತ ಚಿಂತನೆ ಮಾಡಬೇಕು. ಹೀಗೆ ಅವರ ಕಥೆ ಅಂತೂ ಕಥೆ ಕೇಳುವಾಗ ಅಯ್ಯೋ ಅಂಥವರಲ್ಲ, ಅದಕ್ಕೆ ನಮಗೆ ಪಾಠ, ಎಂಥ ಸಮಯದಲ್ಲೂ ಪರಮಾತ್ಮನನ್ನು ಬಿಡಬಾರ್ದು ಅಂತ. ಆದರೆ ಒಮ್ಮೆ ಆಗ್ತದೆ ಅಂತ ರಾಯರಿಗೆ, ಕರುಣಾಮಯಿಗಳು. ಯಾಕೆ? ಕಳ್ಳತನ ಮಾಡಿದ, ಪಾಪ ಅವನಿಗೇನು ಕೊಡ್ಲಿಕ್ಕಾಗಲಿಲ್ವ, ಇದ್ದರೆ ಅವನಿಗೆ ಉಪಯೋಗ ಆಗ್ತಿತ್ತಲ್ಲ ಅಂತ, ನನಗೇ ಉಪಯೋಗ ಇಲ್ಲದೆ ಇರೋದು, ಪಾಪ ಅವನಿಗೆ ಉಪಯೋಗ ಆಗಲಿಲ್ವಲ್ಲ ಅಂತ ಬೇಸರ. ಅಂದರೆ ಕರುಣೆ, ಬೇಸರವಲ್ಲ ಕರುಣೆ. ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಏನ್ರಿ ಗುರುಳಿಗೆ ಇದೆಲ್ಲ ಗೊತ್ತಿಲ್ವ ಸುಧೀಂದ್ರ ತೀರ್ಥರಿಗೆ? ಅವ ಹೋಗ್ತಾನೆ, ಮಠದ ಪಾಠ ಮಾಡುವಂತಹ ಒಬ್ಬ ವ್ಯಕ್ತಿ ಹೋಗ್ತಾನೆ, ಏನು ತಿನ್ನದೆ ಬರ್ತಾನೆ, ಎಲ್ಲವನ್ನು ನೋಡಿದ್ದಾರೆ. ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಪರೀಕ್ಷೆ ಒಮ್ಮೆ ಎರಡಲ್ಲ, ಶಿಷ್ಯರನ್ನು ಎಷ್ಟು ಬಾರಿ ಪ್ರಕಾರ ಮಾಡ್ಬೋದು. ಒಮ್ಮೆ ಮಾತನ್ನು ಹೇಳ್ತಾರೆ, ನೀನೇ ಈ ಪೀಠಕ್ಕೆ ಸರಿಯಾದವ ಅಂತ, ಈ ಪೀಠಕ್ಕೆ ಸರಿಯಾದವ ನೀನೇ ಅಂತ. ನಾವಾದರೆ ನಿಮಗೆ ಗುರುಳಾಗ್ತೀವ್ರಿ ಅಂತಂತೀವಿ. ನಿಮಗೆ ಗುರುಳು ನಾವು, ಇಷ್ಟು ದುಡ್ಡು ಕೊಡ್ತೇವೆ, ಇಷ್ಟು ಇದು ಮಾಡ್ತೇವೆ, ಈ ಪೀಠ ನನಗೆ ಬೇಕು, ಆ ಮಠ ನನಗೆ ಬೇಕು ಅಂತ, ಅದು ಬರೆದು ಕೊಡಿ, ಇದು ಬರೆದು ಕೊಡಿ ಅಂತ ನಾವು ಕೇಳ್ತೇವೆ. ಅವರು ಹಾಗೆ ಕೇಳಿಲ್ಲ ರಾಯರು, ಒಂದೇ ಮಾತನ್ನು ಹೇಳ್ತಾರಂತೆ, ಬಾಲಾ ಭಾರ್ಯ. ರಾಘವೇಂದ್ರ ವಿಜಯ ಹೇಳ್ತದೆ, ಬಾಲಾ ಭಾರ್ಯ ಬಾಲಕಶ್ಚೋಪನೀತಃ ಬಾಲಶ್ಚಾಹಂ ಆಶ್ರಮೇ ನಾಸ್ತಿ ವಾಂಚ. 3 ಮಾತು. ನನ್ನ ಹೆಂಡತಿ ಇನ್ನೂ ಬಾಲೆ, ಆದರೆ ಇವರಿಗೆ ಆವಾಗ 20-24 ವರ್ಷ, ಅವರಿಗೆ 16 ವರ್ಷ. ನನ್ನ ಇನ್ನು ತರುಣಿ, ಅವಳಿಗೇನು ಗೊತ್ತಿಲ್ಲ. ನನ್ನ ಮಗ ಇನ್ನು ಮಗು, ಅವನಿಗೆ ಉಪನಯನವಾಗಿಲ್ಲ ಅಂತ ಹೇಳ್ತಾರೆ. ಇವಾಗೆಲ್ಲ ಉಪನಯನ ಯಾವಾಗ ಅಂದರೆ ಹಿಂದಿನ ದಿನ, ಮದುವೆ ದಿನ ಉಪನಯನ. ಅದು ಯಾಕೆ ಅಂದರೆ ಸುಮ್ಮನೆ ಒಂದು ದಾರ ಹಾಕೋದು ಅಂತ. ದಾರ ಹಾಕ್ರೆ ಅವ ಬ್ರಾಹ್ಮಣ, ಇವಾಗ ಈ ಜಾತಿಯವ ಅಂತ ಗೊತ್ತಾಗ್ತದೆ ಅಂತ. ಆದರೆ ರಾಯರು ಹೇಳೋದು ನೋಡಿ, ಬಾಲಕೋನೋಪನೀತಃ, ಒಬ್ಬ ತಂದೆಯಾದವ, ತಂದೆ ತಾಯಿಯಂದರು ಮಾಡುವಂತಹ ಮೊದಲ ಕರ್ತವ್ಯ ಮಗನಿಗೆ ಉಪನಯನ ಮಾಡಬೇಕು. ಅವನಿಗೆ ಉಪನಯನ ಸಂಸ್ಕಾರವನ್ನು ಕೊಡುವ ಮುಖಾಂತರವಾಗಿ ನಾವು ಹೋಗ್ತೇವೋ ಇಲ್ಲ, ಅವನನ್ನು ಪರಮಾತ್ಮನ ಬಳಿ ಕಳಿಸ್ಬೇಕು. ನಯನ ಅಂದರೆ ಕರೆದುಕೊಂಡು ಹೋಗುವಂಥದ್ದು, ಉಪ ಅಂದರೆ ಸಮೀಪ, ಯಾರಲ್ಲಿ ಪರಮಾತ್ಮನ ಬಳಿ ಕರೆದುಕೊಂಡು ಹೋಗೋದೇ ಉಪನಯನ, ಮತ್ತಿನ್ನೇನಿಲ್ಲ. ಮದುವೆ ಏನ್ರಿ ಅಂದರೆ ಮದುವೆನೋದೇನೆ. ಉದ್ವಾಹ, ವಿವಾಹ ಅಲ್ಲ, ಉದ್ವಾಹ. ಉತ್ ಅಂದರೆ ಮೇಲಕ್ಕೆ ಅಂತ, ವಾಹ ಕರೆದುಕೊಂಡು, ವಾಹನ ಅಂದರೆ ಅದೇ ಅಲ್ಲ ಅರ್ಥ. ವಾಹನ ಅಂದರೆ ಯಾಕ್ರಿ? ವಾಹನ ಕರೆದುಕೊಂಡು ಹೋಗ್ತದೆ ನಮ್ಮನ್ನು. ಉದ್ವಾಹ ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. ಇಲ್ಲಿರೋ ವಾಹನ ಹಿಂಗೆ ಕರ್ಕೊಂಡು ಹೋದರೆ, ಕೆಳಗೆ ಕರ್ಕೊಂಡು ಹೋದರೆ, ಆ ಉದ್ವಾಹ ಮೇಲೆ ಕರ್ಕೊಂಡು ಹೋಗ್ತದೆ. ಎಷ್ಟು ದೊಡ್ಡ ಸಂಸ್ಕಾರ ನೋಡಿ. 2 ಉಪನಯನ, ಉದ್ವಾಹ ಅಂದರೆ ವಿವಾಹ ಅಂದರೆ ಅದೇ ಅರ್ಥ. ವಿವಾಹ, ಉದ್ವಾಹ 2 ಒಂದೇ ಅರ್ಥ. ಪರಮಾತ್ಮನ ಬಳಿ ಕರೆದುಕೊಂಡು ಹೋಗುವಂತಹದ್ದು ಉಪನಯನ ಸಂಸ್ಕಾರ, ವಿವಾಹ ಸಂಸ್ಕಾರ. ಅಯ್ಯೋ ಮದುವೆ ಆದರೆ ಹೋಯ್ತು, ಮದುವೆ ಆದ್ರೇ ಸಾಧನೆ. ಪ್ರಿಯವ್ರತ ರಾಜನಿಗೆ ಬ್ರಹ್ಮದೇವರಾಗೆ ಉಪಚಾರ ಮಾಡ್ತಾರೆ, ಸಾಮಾನ್ಯವಲ್ಲ. ನೀನು ಹೋಗಿ ಕಾಡಿ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ. ನೀನು ಸ್ವಯಂಭುವನ ಮನುವಿನ ಮಗ, ನೀನು ಚಕ್ರವರ್ತಿ, ನೀನು ಮದುವೆ ಆಗಿ ನಿನ್ನ ಸಂತಾನ ಬೆಳೆಸಿಕೊಂಡು ರಾಜ್ಯವನ್ನು ಬೆಳೆಸಿಕೊಂಡು ಹೋದರೆ ನಿನಗೆ ಮೋಕ್ಷ ಅಂತ. ಹೌದು ಅಂತ ಒಪ್ಪಿ ಬರ್ತಾನೆ. ಅಂದರೆ ಗೃಹಸ್ಥಾಶ್ರಮಿ ಅಂದರೆ ಕೀಳಲ್ಲ, ಅದು ಸನ್ಯಾಸ್ತನೇ ಕೀಳಲ್ಲ. ದೊಡ್ಡವ ಇವ ಅಂದರೆ ಕೀಳು ಅಂತಲ್ಲ ಚಿಂತನೆ.
ಗೃಹಸ್ಥನಾಗಿಯೂ ಅವ ಸನ್ಯಸ್ತನಾಗಬೇಕು. ಅಂದರೆ ಪರಮಾತ್ಮನ ಬಳಿ ಅಪೇಕ್ಷೆ ಇರಬೇಕು ಅವನಿಗೆ, ಎಲ್ಲ ಕರ್ಮಗಳಲ್ಲಿ ನಿರಪೇಕ್ಷತೆ ಇರಬೇಕು, ನನಗೆ ಫಲ ಬೇಡ ಕೃಷ್ಣ ಹೇಳುವ ಹಾಗೆ. ಹಾಗೆ ಪ್ರಿಯವ್ರತ ರಾಜ ಇದ್ದ ಆದ. ಇವರು ಹೇಳೋದೇನು ಅಂದರೆ ಮಗನಿಗೆ ಉಪನಯನವಾಗಲಿಲ್ಲ, ಒಬ್ಬ ತಂದೆಯಾದವ ಕರ್ತವ್ಯ ಮಾಡಬೇಕು. ನನ್ನ ಬಗ್ಗೆ ಕೇಳ್ತೀಯಾ? ಬಾಲಶ್ಚಾಹಂ, ನನಗೂ ಏನೂ ಗೊತ್ತಿಲ್ಲ, ನನಗೆ ಯಾವ ಜ್ಞಾನವೂ ಇಲ್ಲ. ಹೇಳುವಂಥವ್ರಿಗೆ 10 ವಯಸ್ಸಿಗೆ ಎಲ್ಲ ಜ್ಞಾನ ಇದೆ, ಸಾಮಾನ್ಯರಲ್ಲ. ವಾಯುದೇವರ ಆವೇಶ, ಸಾಕ್ಷಾತ್ ಪ್ರಹ್ಲಾದರಾಯರು, ಎಲ್ಲದರ ಪೂರ್ಣ ಅನುಗ್ರಹ, ಹರಿವಾಯುಗಳ ಶ್ರೀ ಹರಿವಾಯುಗಳ ಪೂರ್ಣ ಅನುಗ್ರಹ ಸಂಭೂತರು, ಎಲ್ಲದರ ಜ್ಞಾನವಿದೆ. ಬಾಲಶ್ಚಾಹಂ ಅಂತ ಹೇಳ್ತಾರೆ. ನ್ಯಾಯಸುಧೆ ಬರೆಯುವಾಗ ಟೀಕಾಚಾರ್ಯ ಹೇಳುವಂತಹದ್ದು ನನಗೇನೂ ಗೊತ್ತಿಲ್ಲ, ಯಾವ ಪದ ಅಕ್ಷರ ಯಾವ ಜ್ಞಾನವೂ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿ ಯಾರಿಗೂ ತಿಳ್ಕೊಳಕ್ಕಾಗದೇ ಇರೋ ನ್ಯಾಯಸುಧೆ ಬರೀತಾರೆ. ತಿಳ್ಕೊಳ್ಳೋಕಾಗದೇ ಇರೋಂಥ ಅರ್ಥವಲ್ಲ, ಅಷ್ಟು ಪ್ರೌಢಶೈಲಿಯಲ್ಲಿ ನ್ಯಾಯಸುಧೆ ಬರೀತಾರೆ. ಹಾಗೆ ಅವರ ಶಿಷ್ಯರು, ಅವರು ಟೀಕಾರಾಯರು, ಟಿಪ್ಪಣ್ಯಾಚಾರ್ಯರು, ಅಷ್ಟೇ ವ್ಯತ್ಯಾಸ. ಅವರು ಟೀಕಾರಾಯರು, ಇವರು ಟಿಪ್ಪಣಿರಾಯರು. ಅವರು ಹಾಗೆ ಇರಬೇಕಲ್ಲ, ಅವರ ಶಿಷ್ಯರು ಹಾಗೆ ಇರಬೇಕಲ್ಲ, ಹಾಗೇ ಹೇಳ್ತಾರೆ. ಅವರು ಹಾಗೆ ಹೇಳಿದವರು. ಬಾ ನಿನಗೆ ಪೀಠ ಕೊಡ್ತೇನೆ ಅಂತ ಅಕ್ಷೋಭ್ಯ ತೀರ್ಥರು ಕಿಂಪಶು ಪೂರ್ವದೇಹೆ ಅಂತ ಕರೆಯುವಾಗ ಎಲ್ಲ ಸ್ಮರಣೆ ಆಗ್ತದೆ. ಓ, ರಾಜರಾಗಿರೋ ದೊಡ್ಡದಲ್ಲ, ಪಾಠ ಕೇಳಬೇಕು ಅಂತ ಹೋಗಿ ನನಗೆ ಸನ್ಯಾಸ ದೀಕ್ಷೆ ಕೊಡಿ, ಪಾಠ ಕೇಳ್ಕೊಂಡಿರ್ತೇನೆ. ಸನ್ಯಾಸ ದೀಕ್ಷೆ ಅಂದ್ರೆ ಅರ್ಥ ಹೇಳಿ ವ್ಯತ್ಯಾಸ ಇದೆ, ಪೀಠಕ್ಕೂ ಸನ್ಯಾಸಕ್ಕೂ. ನಾನು ವಿರಕ್ತನಾಗಿದ್ದೇನೆ, ನನಗೆ ಪಾಠ ಮಾಡಿ ಅಂತ ಅರ್ಥ. ಸನ್ಯಸ್ತ ಅಂದರೆ ಎಲ್ಲವನ್ನು ಬಿಡ್ತೇನೆ, ಪಾಠ ಮಾಡಿ ಅಂತ. ಅವ್ರು ಹೇಳೋದು ಕೇವಲ ಸನ್ಯಸ್ತ ಅಲ್ಲ, ಪೀಠನೇ ಕೊಡ್ತೇನೆ ಬಾ ಅಂತ. ಅದಕ್ಕೆ ಇವ್ರು ಹೇಳೋದು ಪೀಠ ಬೇಡ, ಪಾಠ ಮಾಡಿ ಅಂತ. ಹಾಗೆ ಇವ್ರದ್ದು, ಅವರ ಶಿಷ್ಯರು ಹಾಗೆ ಇರಬೇಕಲ್ಲ. ರಾಯರು ಹಾಗೆ, ನನಗೇನು ಬೇಡ, ಆಶ್ರಮೇ ನಾಸ್ತಿ ವಾಂಚ, ನೀವು ಮುಂದೆ ಇದನ್ನು ನೀವು ಪ್ರತಿರೋಧ ಮಾಡಿದ್ರೆ ಇಲ್ಲಿಂದ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾರೆ. ಆದರೆ ಒಂದೇ ಮಾತು ಹೇಳ್ತಾರೆ ಸುಧೀಂದ್ರ ತೀರ್ಥರು, ನಿಮಗೆ ಅಪೇಕ್ಷೆ ಎಲ್ಲ ಗೊತ್ತು ನಮಗೆ, ನೀವು ಎಲ್ಲ ಆಗಿದೆ ಪರೀಕ್ಷೆ, ನಾವೇನು ಪರೀಕ್ಷೆ ಮಾಡೋದು, ಉತ್ತಮ ಜ್ಞಾನಿಗಳು ನೀವು, ಬಹಳ ದೊಡ್ಡ ಉತ್ತಮರು, ಸಿದ್ಧಿ ಸ್ವರೂಪರು. ಆದರೆ ಲೋಕಕ್ಕೆ ನೀವು ಬೇಕಾಗಿದೆ, ಲೋಕಕ್ಕೆ ನೀವು ಬೇಕಾಗಿದೆ. ಆಚಾರ್ಯರು ಪಾಠ ಕೇಳಿ ಬರ್ತಾರೆ, ತೊಡಂತಿಲ್ಲ ಇರಲಿ, ಪಾಠ ಕೇಳಿ ಬರೋದಲ್ಲ, ಪಾಠ ಮಾಡಿ ಅವ್ರಿಗೆ ಮೋಕ್ಷವನ್ನೇ ಕೊಟ್ಟು ಬರ್ತಾರಂತೆ. ಸಂದೀಪಿನ ಆಚಾರ್ಯರು ಕೃಷ್ಣ ಮಾಡಿದನಲ್ಲ ಹಾಗೇನೆ, ಅವ್ರ ಮಗ ಹಾಗೆ ಮಾಡಬೇಕಲ್ಲ. ಮಧ್ವಾಚಾರ್ಯರು ಹಾಗೆ ಪಾಠ ಮಾಡಿ ಬರ್ತಾರಂತೆ. ತುಂಬ ವರ್ಷ ಏನಿರಲಿಲ್ಲ, ಸ್ವಲ್ಪ ದಿನ ಇದು ಬಂದುಬಿಡ್ತಾರಂತೆ ಮನೆಗೆ ಬಂದು ಯೋಚನೆ ಮಾಡ್ತಾರಂತೆ. ಇನ್ನು ಮುಂದೆ ಮಧ್ವ ಸಿದ್ಧಾಂತದ ಚಿಂತನೆ, ಸತ್ಶಾಸ್ತ್ರದ ಚಿಂತನೆ ಎಲ್ಲ ಎಲ್ಲರೂ ಕೊಡಬೇಕು, ಬಂದದೇ ಅದಕ್ಕೆ ಅಲ್ಲ. ಈಗಲೇ ಪ್ರಾರಂಭ ಮಾಡೋಣ ಅಂತ. ಹೇಗೆ ಪ್ರಾರಂಭ ಮಾಡೋದು ಅಂತ ಹೇಳಿ ಹಾಗೆ ಪ್ರಾರಂಭ ಮಾಡಲಿಲ್ಲ. ವರಾಶ್ರಮೋಹಂ, ವರಾಶ್ರಮ ಇರೋದರಲ್ಲಿ ದೊಡ್ಡ ಆಶ್ರಮವನ್ನು ಸ್ವೀಕಾರ ಮಾಡಿದರೆ ಜನರು ಮಾತು ಕೇಳ್ತಾರೆ. ಸುಮ್ಮನೆ ಹೀಗೆ ಪಂಚೆ ಉಟ್ಕೊಂಡು ಹೀಗೆ ಬಂದು ಕೂತ್ಕೊಂಡ್ರೆ ಮಾತು ಕೇಳಲ್ಲ ಜನರು. ಸನ್ಯಸ್ಥರಾದವರ ಮಾತು ಬಹಳ ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ. ದುಷ್ಟರು ಅದಕ್ಕೆ ಆ ಸ್ವರೂಪದಲ್ಲಿ ಬರ್ತಾರೆ. ದುಷ್ಟರು ಹಾಗೆ ಬರ್ತಾರೆ, ನಮಗೆ ಬಾಬಾದಿಗಳು ಹಾಗೆ ಬರ್ತಾರೆ. ಯೋಚನೆ ಮಾಡಿ, ಅದು ಬೇಗ ಗ್ರಹಣೆ ಆಗ್ತದೆ ಅಂತ. ಅದಕ್ಕೆ ವರಾಶ್ರಮ. ಅದು ಸುಮ್ಮನೆ ಸಾಮಾನ್ಯ ಸ್ವೀಕಾರ ಮಾಡಲಿಲ್ಲ. ಕೆಲವೊಬ್ಬರೆಲ್ಲ ಹಾಗೆ ಅವರೇ ಕಾವಿ ಬಟ್ಟೆ ಹೊಡ್ಕೊಳ್ತಾರೆ. ಇವರು ಹಾಗೆ ಮಾಡಲಿಲ್ಲ. ಸಾಕ್ಷಾತ್ ಪರಮನಾಮಕ ಹಂಸನಿಂದ ಬಂದಂತಹ ಪೀಠ, ದುರ್ವಾಸರ ಪೀಠ, ಹಾಗೇ ಬಂದಂತಹ ಅಕ್ಷದ ಪ್ರೇಕ್ಷರ ಪೀಠ, ಅದರಲ್ಲಿ ಸ್ವೀಕಾರ ಮಾಡಿದವರು. ಅದಕ್ಕೋಸ್ಕರ ಆಚಾರ್ಯರು ಮಾಡಿದಾರಲ್ಲ, ನೀವು ಹಾಗೆ ಸ್ವೀಕಾರ ಮಾಡಿ. ಯಾರಿಗೋಸ್ಕರ? ನಿಮಗೋಸ್ಕರವಲ್ಲ. ಇವಾಗ ನಾವು ಸ್ವೀಕಾರ ಮಾಡೋದು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಆದರೆ ಅವರದು ಹಾಗಲ್ಲ, ಜನರಿಗೆ. ನೀವು ಅವತರಿಸಿದ್ದೆ ಅದಕ್ಕೋಸ್ಕರ. ನೀವು ಸನ್ಯಸ್ಥರಾಗಿ ಒಮ್ಮೆ ಪೀಠಕ್ಕೆ ಅಧಿಪತಿಗಳಾದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳ್ತಾರೆ, ಯೋಚನೆ ಮಾಡ್ತಾರಂತೆ. ಯೋಚನೆ ಎಲ್ಲಿ ತನಕ ಅಂದರೆ ಇಡೀ ರಾತ್ರಿ ಕಥೆ ಕೇಳುವಾಗ ನಮಗೆ ಸರಸ್ವತೀ ದೇವಿ ಕನಸಿನಲ್ಲಿ ಬಂದಲು, ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ. ರಾತ್ರಿ ನಿದ್ರೆ ಮಾಡಿದ್ರಲ್ಲ ಸ್ವಪ್ನ, ಯಾರು ನಿದ್ರೆಗೆ ಜಾರ್ತಾನೋ ಅವನಿಗೆ ಸ್ವಪ್ನವಾಗ್ತದೆ. ಇವರಿಗೆ ನಿದ್ರೆ ಜಾರಿದ್ದಲ್ಲ, ಸಾಕ್ಷಾತ್ ಸರಸ್ವತೀ ದೇವಿ ಅನುಗ್ರಹ ಮಾಡ್ತಾಳಂತೆ. ಕನಸಿನಲ್ಲಿ ಬಂದದ್ದಲ್ಲ. ನಾವು ಕತೆ ಕೇಳುವಾಗ ಕನಸು ಅಂತ. ಒಬ್ಬ ವ್ಯಕ್ತಿಗೆ ಏನಾರೊಂದು ಪ್ರೆಷರ್ ಕೊಟ್ಟಾಗ ಏನಾಗ್ತದೆ ಹೇಳಿ? ನಿದ್ರೆ ಬರ್ತದಾ? ಏನು ಬರ್ತದೆ? ನಾವೇ ಸಾಕ್ಷಿ ಅದಕ್ಕೆ. ಅಯ್ಯೋ ನಾಳೆ ಹೀಗೆ, ನಾಳಿದ್ದು ಹಾಗೆ ಅಂತ ಅವ್ರು ಯೋಚನೆ ಮಾಡಿ ಅಂತ ಹೇಳಿ ಕಳಿಸ್ಯಾರ ಗುರುಗಳು. ಯೋಚನೆ ಮಾಡ್ದಾಗ ಕೂತವ್ರಿಗೆ ಸ್ವಪ್ನಲ್ಲ ಬಂದದ್ದು, ಸರಸ್ವದೇವಿ ಅನುಗ್ರಹ ಮಾಡಿದಾಳೆ. ಯಾವಾಗ ಸರಸ್ವದೇವಿ ಅನುಗ್ರಹ ಮಾಡಿದ್ರು ತಾನು ಬರ್ತಾರಂತೆ, ಹಂ ಸಿದ್ಧ ಅಂತೇಳಿ. ಆಯ್ತು, ನಾನು ಸಿದ್ಧನಿದ್ದೇನೆ ಅಂತ. ಮತ್ತು ಹೆಂಡತಿ ಮಕ್ಕಳ ಮಾತನ್ನು ಕೇಳಬೇಡಿ, ಸನ್ಯಸ್ತರು. ನೋಡಿ ಸುಧೀಂದ್ರ ತೀರ್ಥರು ಎಂಥವರು ಅಂದರೆ, ಅಲ್ಲಿ ಕುಂಭಕೋಣದಲ್ಲಿ ಕೊಳ್ಳಿಲ್ಲ ಅಂತ ಅಲ್ಲಿಂದ ತಂಜಾವೂರು ಪ್ರದೇಶಕ್ಕೆ ಬರ್ತಾರೆ. ಅದು ಈಗಲೂ ಇದೆ. ರಾಯರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಂತಹ ಸ್ಥಳ ಅಂತ ತೋರಿಸ್ತಾರೆ. ಅಲ್ಲಿ ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಸುಧೀಂದ್ರ ತೀರ್ಥರಿಗೇನು ಅಂದರೆ, ಹೆಂಡತಿ ಇದ್ದಾಳಲ್ಲ, ಅವರ ಆ ಪ್ರಾಂತ್ಯದಲ್ಲೇ ಬೇಡ ಅಂತ ಅಷ್ಟು ಚಿಂತನೆ. ಮುಂದೆ ಏನಾಗ್ತದೆ? ಆಯಿತು, ಹೆಂಡತಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾರಂತೆ. ಕೆಲವೊಬ್ಬರಿಗೇನು ಅಂದರೆ, ಪಿಶಾಚ ಜನ್ಮ ಬಂತು, ಪಿಶಾಚ ಜನ್ಮಕ್ಕೆ ಮುಕ್ತಿ ಕೊಟ್ಟರು ಅಂತ. ನೋಡಿ, ಮೊಟ್ಟ ಮೊದಲು ಆಯರ ಪವಾಡ ತೋರಿಸ್ತಾ ಇದ್ದಾರೆ. ಎಲ್ಲಿ? ಹೆಂಡತಿಯಲ್ಲೇನೆ ಅಂತ, ಪೂರ್ವಾಶ್ರಮದ ಹೆಂಡತಿಯಲ್ಲೇ ಅಂತ. ಚಿಂತನೆ ಏನು ಅಂದರೆ, ಪಿಶಾಚ ಜನ್ಮ, ಪಿಶಾಚ ಶರೀರ ಎರಡಿದೆ. ಚಿಂತನೆ ಮಾಡಿ. ಪಿಶಾಚ ಜನ್ಮಕ್ಕೂ ಪಿಶಾಚ ಶರೀರಕ್ಕೆ ಎರಡು ವ್ಯತ್ಯಾಸ. ನಾವು ಏನು ಅಂದ್ಕೊಂಡಿದ್ದೇವೆ? ಆತ್ಮಹತ್ಯೆ ಮಾಡಿಕೊಂಡ್ಲು, ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಪಿಶಾಚ. ನಾವು ನಮ್ಮಲ್ಲಿ ಇದೆಲ್ಲ
ದೇಹವನ್ನು ತ್ಯಾಗ ಮಾಡುವ ಹಾಗಿಲ್ಲ. ತ್ಯಾಗ ಮಾಡಿದ್ರೆ ಏನಾಗ್ತದೆ, ಆತ್ಮಹತ್ಯಾದಿ ಮಾಡಿದ್ರೆ ಪಿಶಾಚ ಜನ್ಮ ಬರ್ತದೆ ಅಂತ. ಆ ಪಿಶಾಚ ಜನ್ಮ ಬಂದದ್ದಲ್ಲ, ಶಾಸ್ತ್ರದ ಚಿಂತನೆ ಇದೆ. ಗಂಡನಿಗೋಸ್ಕರ ದೇಹವನ್ನು ತ್ಯಾಗ ಮಾಡಿದರೆ ಅವರಿಗೆ ಮುಕ್ತಿ ಅಂತಿದೆ. ಈ ಕಾಲದಲ್ಲಿ ಕಷ್ಟ, ನಮ್ಮ ನಿಯತ ಪತಿ ಪತ್ನಿಯವರು ಸಿಗೋದು ಬಹಳ ಕಷ್ಟ. ನಮ್ಮವರೇ ಸಾಕ್ಷಿ, ನಾವು ನೋಡ್ಕೊಳ್ಳೋದೇ ಸಾಕ್ಷಿ ಅದಕ್ಕೆ. ಮತ್ತೆ ಕೇಳ್ಬೇಡಿ ಆಚಾರ್ಯ ನಿಮ್ಮ ಮನೇಲಿ ಹೇಗೆ ಅವ್ರ ಮನೇಲಿ ಹೇಗೆ ಅಂತ. ನಾವು ಕಲಿಯುಗದ ಮಂದಿಗಳು ಹಾಗೆ, ಮಿತ ಪತ್ನಿಯ ಪತ್ನಿಗಳು ಬಹಳ ಕಷ್ಟ ಸಿಗುವಂತಹದ್ದು. ಆಗಲ್ಲ, ಹಾಗಿಲ್ಲ. ಗಂಡ ಸತ್ತ ಅಂದರೆ ಅವನನ್ನು ಮಡಿಲಿನಲ್ಲಿ ಮಳಿಸ್ಕೊಂಡು ತಾನು ಚಿತೆಗೆ ಹಾರ್ತಾ ಇದ್ಲು. ಆದರೆ ಕಲಿಯುಗದಲ್ಲದಿಲ್ಲ, ಧರ್ಮವಲ್ಲ ಅದು. ಆದರೆ ಮಡಿಯಾಗಿ ಬದುಕಬೇಕು, ಅದು ಚಿಂತನೆ ಇದೆ. ಹಾಗೆ ತನ್ನ ಗಂಡ ಸನ್ಯಸ್ತನಾದ ನಂತರ ಮತ್ತಿನ್ನೇನಿದೆ, ಸತೀದೇವಿ ಮಾಡ್ತಾಳಲ್ಲ, ನನ್ನ ಗಂಡನಿಗೆ ಅವಮಾನದಿಂದ ಇಂತಹ ದೇಹ ಬೇಡ ಅಂತ ಅವಳು ಆತ್ಮಹತ್ಯೆನದು. ಆತ್ಮಹತ್ಯವಲ್ಲ, ತನ್ನ ದೇಹವನ್ನು ತನ್ನ ಪತಿಗೆ ಕೊಡ್ತಾಳೆ. ಪತಿ ಅಂತರ್ಯಾಮಿಯಾದಂತಹ ಯಾರು ಲಯಕರ್ತ, ಯಾರು ಜಯಾಪತಿ ಸಂಕರ್ಷಣಿಗೆ ಕೊಡ್ತಾರೆ. ಹಾಗೆ ಇವರು ತನ್ನ ಪತಿಗೆ ಕೊಟ್ಟಿದ್ದಾರಂತೆ. ಮತ್ತು ಪಿಶಾಚ ಜನ್ಮ ಬಂತಲ್ವೇನ್ರಿದ್ರೆ ಎರಡು ವಿಷಯ ಇದೆ ಇಲ್ಲಿ ತಿಳ್ಕೊಳ್ಬೇಕು ನಾವು. ಪಿಶಾಚ ಜನ್ಮ ಬೇರೆ, ಪಿಶಾಚ ಶರೀರ ಬೇರೆ. ಪ್ರತಿಯೊಬ್ಬರು ಪಿಶಾಚ ಶರೀರವನ್ನು ಪಡೆದೇ ಪಡಿತೇವೆ, ಎಂಥವರಾದರೂ. ಅಂದರೆ ಅರ್ಥ ಏನು ಅಂದರೆ, ನಾವು ಊರ್ಧ ದೈಹಿಕ ಕ್ರಿಯೆ ಮಾಡ್ತೇವಲ್ಲ, ಅಸ್ಥಿ ಸಂಚಯ, ಆ ದಾಹ ಮಾಡಿ, ಅಂದರೆ ಅದಕ್ಕೆ ಬೆಂಕಿನೋ ಏನೋ ಕೊಟ್ಟು, ದಾಹ ಕೊಟ್ಟು, ಅದಕ್ಕೆ ಚಿತೆನ ನದಿಗಳಲ್ಲಿ ಕರಗಿಸಿ ಊರ್ಧ ದೈಹಿಕ ಕ್ರಿಯೆ ಮಾಡ್ತೇವೋ ಇಲ್ಲೋ. ಯಾಕೆ ಮಾಡಬೇಕು? ಯಾಕೆ ಅಂದರೆ ಅದಕ್ಕೊಂದು ಯೋನಿ ಬಂದಿರ್ತದಂತೆ. ಪಿಶಾಚ ಶರೀರ ಅಂತ ಅದಕ್ಕೆ ಅರ್ಥ. ಪ್ರೇತ ಶರೀರ ಅದಕ್ಕೆ ಹೆಸರು. ಅದಕ್ಕೊಂದು ಹೆಸರಿಲ್ಲ. ಹೆಸರೇನ್ರಿ ಅಂದರೆ ಪ್ರೇತ ಅಂತ ನಾವು ಹೇಳ್ತೇವಲ್ಲೋ, ಅಧಿಕಾರಿಗಳಿಗೆ ಗೊತ್ತು. ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಪ್ರೇತ ಮುಕ್ತಿ ಪ್ರದೋಭವ. ಅಪ್ಪರ ಹೆಸರು, ತಾಯಿದ ಹೆಸರು, ಸಂಬಂಧಿಗಳ ಹೆಸರು ಹೇಳಲ್ಲ ಅಲ್ಲಿ. ಮತ್ತೇನು ಹೇಳ್ತೇವೆ ಹೇಳಿ? ಪ್ರೇತ ಮುಕ್ತಿ ಪ್ರದೋಭವ. ಹೆಸರು ಹೇಳಲಿಕ್ಕೆ ಶುರು ಮಾಡೋದು ಎಲ್ಲಿಂದ ಅಂದರೆ ಸಪಂಡೀಕರಣದಲ್ಲಿ. ಸಪಂಡಿಗಳು ಸೇರಿಸ್ತೀವಿ, ಆಮೇಲೆ ತಂದೆ ಹೆಸರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕೆ? ಪಿತೃಗಳಲ್ಲಿ ಸೇರಾಯ್ತು, ಇನ್ಮೇಲೆ ಅದು ಪಿತೃಗಣದಲ್ಲಿ ಸೇರಾಯಿತು ಅಂತ. ಅವ್ರ ಪಿತೃಗಳಾಗಲ್ಲ, ಪಿತೃಗಳು ಅನುಗ್ರಹ ಮಾಡುವಂಥ ಒಂದು ಸ್ಥಾನಕ್ಕೆ ಸೇರಿಸಿ ಆಯಿತು. ಅಲ್ಲಿ ತನಕ ಏನು ಹೇಳ್ತೀವಿ? ಪ್ರೇತಕ್ಕೆ ಮುಕ್ತಿ ಕೊಡು ಅಂತ ಹೇಳ್ತೇವೆ. ಅಂದರೆ ಪ್ರೇತ ಶರೀರ ಬೇರೆ, ಪ್ರೇತ ಜನ್ಮ ಬೇರೆ. ಇವರಿಗೆ ಬಂದೊಂದು ಪ್ರೇತ ಶರೀರ. ಮಗು ಇನ್ನೂ ಚಿಕ್ಕದು, ಅವರು ಉಪನಯನ ಮಾಡಿ ಬರ್ತಾರಂತೆ. ಸುಮ್ಮನೆ ಸಾಮಾನ್ಯವಲ್ಲ, ಉಪನಯನ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತಾರೆ ಸುಧೀಂದ್ರ ತೀರ್ಥ ಮಗನಿಗೆ. ಸಂಸ್ಕಾರವನ್ನು ಕೊಟ್ಟೆ ನಾವು ಬೇರೆ ಕಾರ್ಯ ಮಾಡಬೇಕು ಅಂತ ಅರ್ಥ. ಆಚಾರ್ಯರು ಹಾಗೆ ಸನ್ಯಾಸ ಸ್ವೀಕಾರ ಮಾಡಲಿಲ್ಲ. ಇವರಿಬ್ಬರು ವಿರುದ್ಧರು. ಆಚಾರ್ಯರು ಅವತರಿಸುವಾಗಲೇ ಅವರಿಬ್ಬರು ಮುದುಕರಂತೆ, ಸಾಮಾನ್ಯವಲ್ಲ. ಎಷ್ಟೋ ಬಾರಿ ಪ್ರಯತ್ನ ಪಟ್ಟರು, ಮಕ್ಕಳಾಗಲಿಲ್ಲ ಅವರಿಗೆ. ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತದೆ. ಸಾಮಾನ್ಯವಲ್ಲ. ತಪಸ್ಸನ್ನು ಮಾಡ್ತಾರೆ, 12 ವರ್ಷ ಪಯೋವ್ರತ ಮಾಡ್ತಾರೆ. 1 ವರ್ಷ ಮಾಡೋದು ಬಹಳ ಕಷ್ಟ. 12 ವರ್ಷ ಪಯೋವ್ರತ. ಬಹಳ ಮಂದಿ ಮಕ್ಕಳು ಸತ್ತಿದ್ದಾರೆ. ಅಂದರೆ ಅವ್ರಿಗಾಗಲೇ ವೃದ್ಧರು. ವೃದ್ಧರನ್ನು ಬಿಟ್ಟು ಹೋಗಬಾರ್ದು, ಅದು ಒಪ್ಕೊಳ್ತಾರೆ ಆಚಾರ್ಯರು. ವಾಸುದೇವ ಒಪ್ಕೊಳ್ತಾರೆ. ನಿಮಗೊಬ್ಬ ಮಗನ ಆಗ್ತಾನೆ, ನಂತರ ಹೋಗ್ತೇನೆ ಸನ್ಯಾಸಾಶ್ರಮಕ್ಕೆ ಅಂತ. ಹಾಗೆ ಮಗ ಆಗ್ತಾರೆ. ಹಾಗೆ ಇವರು ಹಾಗೆ ಬಂದದ್ದಲ್ಲ. ಮಗನನ್ನು ಹೆಂಡತಿಯನ್ನು ಬಿಟ್ಟು ಮಗನಿಗೆ ಉಪನಯನವನ್ನೇ ಮಾಡಿಕೊಡ್ತಾರೆ. ಇವರು ದೇಹವನ್ನು ಪತಿಗೋಸ್ಕರ ತ್ಯಾಗ ಮಾಡ್ತಾರೆ. ಪತಿ ಏನು ಮಾಡಿದ? ಪೂರ್ವಾಶ್ರಮ ಹೆಂಡತಿಗೆ ತಾನು ಅಭಿಮಂತ್ರಣೆ ಮಾಡಿದಂತಹ ನೀರನ್ನು ಜಲಪ್ರೋಕ್ಷಣೆ ಮಾಡ್ತಾರಂತೆ. ಮುಕ್ತಿ ಸಿಗ್ತದಂತೆ ಹೆಂಡತಿಗೆ. ಪ್ರೇತ ಜನ್ಮಕ್ಕೂ ಪ್ರೇತ ಶರೀರಕ್ಕೂ ಇದು ವ್ಯತ್ಯಾಸ. ಪ್ರೇತ ಶರೀರ ಎಲ್ಲರೂ ಪಡಿತೇವೆ, ಪ್ರೇತ ಯೋನಿ ಎಲ್ರಿಗೂ ಉಂಟು. ಅವನ ಮಕ್ಕಳು, ಅವರ ಸಂಬಂಧಿಗಳು ಅವನಿಗೆ ಸರಿಯಾದ ಕ್ರಮದಲ್ಲಿ ಊರ್ಧ್ವದೇಹಿಕ ಕ್ರಿಯೆ ಮಾಡಿದ್ದಲ್ಲಿ ಏನಾಗ್ತದೆ? ಆ ಶರೀರದಿಂದ ಮುಕ್ತಿ ಆಗ್ತದೆ. ಎಲ್ಲರೂ ಪಡಿತೇವೆ. ಹೀಗೆ ಚಿಂತನೆ ಮಾಡಬೇಕಾಗ್ತದೆ. ಮತ್ತು ಕತೆ ಕೇಳುವಾಗ ಏನ್ರಿ ಪ್ರೇತ ಜನ್ಮ ಬಂದ್ಬಿಡ್ತು, ಎಷ್ಟು ಪಾಪಿಗಳು ಅವರು. ರಾಯರು ಹೆಂಡತಿನ ಹಿಂಗೆ ಬಿಟ್ಟು ಅವ್ರಿಗೆ ಪ್ರೇತ ಜನ್ಮ ಕೊಟ್ಟರಲ್ಲ. ಪ್ರೇತ ಜನ್ಮ ಅಲ್ಲ, ಪ್ರೇತ ಶರೀರ ಕೊಟ್ಟು. ಪ್ರೇತ ಶರೀರ ದೇವ್ರು ಕೊಟ್ಟದ್ದು ಅದು ನಮ್ಮ ಕರ್ಮಬಂಧನದಿಂದ ಎಲ್ಲರೂ ಪಡಿಲೇಬೇಕು. ಹೀಗೆ ಮುಂದೆ ಕಥೆ ಕೇಳುವಾಗ ಮತ್ತೆ ಕಷ್ಟವೇ. ಇದು ಕಷ್ಟದ ಕಥೆಯೇ ಇದು ರಾಯರದು. ನಮಗೆ ಕಷ್ಟ. ಮುಂದೆ ಏನಾಗ್ತದೆ ಅಂದರೆ ಅಲ್ಲಿ 12 ವರ್ಷದ ಕ್ಷೋಭೆ ಅಂತೆ. 12 ವರ್ಷದ ಕ್ಷೋಭೆ ಅಂದರೆ ಮಳೆಯೇ ಇಲ್ಲ. ಇಲ್ಲಿ ತನಕ ಮಠ ಅಂದರೆ ಪಾಠಕ್ಕೆ ಅಂತ ಇದ್ದದ್ದು, ನಂತರದ ರಾಯರಿಂದನೇ ಮಠ ಅಂದರೆ ಊಟಕ್ಕೆ ಅಂತ ಆಯಿತು. ಯೋಚನೆ ಮಾಡಿ. ಹಿಂದೆ ಮಠ ಸನ್ಯಸ್ತರು ಅಂದರೆ ವಿಬುಧೇಂದ್ರರ ಕಾಲ ತನಕ ಹೇಳ್ತೇನೆ. ಹೆಂಗೆ ಅಂದರೆ ಆ ಸನ್ಯಸ್ಥ ಜೀವಿಗಳು, ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಪ್ರತಿ ಊರಿಗೆ ಹೋಗೋದು, ಮನೆಗೆ ಹೋಗೋದು, ಭಿಕ್ಷಾ ಸ್ವೀಕಾರ ಮಾಡೋದು, ಅಲ್ಲೇ ಪಾಠ ಮಾಡೋದು, ಮುಂದೆ ಹೋಗೋದು. ಉದಾಹರಣೆಗೆ ರಾಜರಾಗ್ಬೋದು, ಆಚಾರ್ಯರ ತನಕ ಹಾಗೇನೆ ನೋಡಿ. ಆಚಾರ್ಯ ಒಂದೊಂದು ಊರಿಗೆ ಹೋಗ್ತಾರೆ, ಅಲ್ಲಲ್ಲಿ ತನ್ನ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲಿಂದ ಹೋಗ್ತಾ ಇರ್ತಾರೆ. ಭಿಕ್ಷಾ ಸ್ವೀಕಾರ ಮಾಡ್ತಾರೆ, ಅಲ್ಲಿಂದ ಹೋಗ್ತಾರೆ. ಚಾತುರ್ಮಾಸಕ್ಕೆ ಕೂತ್ಕೊಳ್ತಾರೆ ಒಂಥರ. ಇದು ಚಿಂತನೆ ಅದು. ವಿಬುಧೇಂದ್ರ ತೀರ್ಥರ, ರಘುತ್ತಮ ತೀರ್ಥರ ಕಾಲದಲ್ಲಿ ಏನಾಯ್ತಂದರೆ ಒಂದು ಕಡೆ ಮಠ ಅಂತ ಮಾಡ್ತಾರೆ, ಮಠದಲ್ಲಿ ಪಾಠ ಅಂತ. ರಾಯರ ಕಾಲದಲ್ಲಿ ಆದದ್ದು ಮಠದಲ್ಲಿ ಪಾಠದ ಜೊತೆ ಊಟ ಅಂತ. ಎಂಥ ಊಟ ಅಂದರೆ ಆ ಸಂಸ್ಥಾನ, ರಾಜನ ಸಂಸ್ಥಾನಕ್ಕೆ, ಬರೀ ರಾಜ್ಯಕ್ಕೆ ಕ್ಷೋಭೆ ಅಲ್ಲ, ಸಂಸ್ಥಾನಕ್ಕೆ ಶೋಭೆ ಆಯ್ತಂತೆ. ಇದು ಜಗನ್ನಾಥದಾಸ ತಮ್ಮ ಹಾಡಿನಲ್ಲಿ ಹೇಳ್ತಾರೆ. ಅವರಲ್ಲಿ ಉಲ್ಲೇಖವಾಗಿದೆ, ಅವರ ದಾಸ ಪದ್ಯದಲ್ಲಿ ಉಲ್ಲೇಖವಾಗಿದೆ ರಾಯರ ಬಗ್ಗೆ ಹೇಳುವಾಗ. ಕ್ಷೋಭೆ ಬಂದಾಗ
ಅವರ ಸಂಸ್ಥಾನವನ್ನೇ ತನ್ನ ಮಠದಲ್ಲಿ ಇಟ್ಕೊಳ್ತಾರಂತೆ. ಎಂಥ ವ್ಯಕ್ತಿಗಳಿಗೆ ಬೇಡ, ಎಷ್ಟು ಮಹಿಮೆ, ಎಂಥ ಸಿದ್ಧಿಪುರುಷರಿಗೆ ಬೇಡ. ಒಂದು ಸಂಸ್ಥಾನ ಕಾಪಾಡ್ತೇವೆ ನಾವು, ನಮಗೆ ತಕ್ಕ ಹಾಗೆ 100 ಮಕ್ಕಳೋ 200 ಮಕ್ಕಳೋ ಅವರ ಕುಟುಂಬವನ್ನು ಸಾಕ್ತೇವೆ. ಒಂದು ಸಂಸ್ಥಾನವನ್ನೇ ಕಾಪಾಡೋದು ಇಡೀ ರಾಜ್ಯವನ್ನೇ ಕಾಪಾಡಿದ ಹಾಗೆ. ಹೀಗೆ ಜಗನ್ನಾಥದಾಸರು ಹೇಳುವಂತಹ ಮಾತು. ಅವರ ಚಿಂತನೆ ಮುಂದೆ, ಅವರ ರಾಯರ ಚಿಂತನೆ ಮಾಡುವಾಗ ಕೇವಲ ಅವರ ಮಹಿಮೆ, ಸಿದ್ಧಿಪುರುಷರು, ಕೀರ್ತಿಶಾಲಿಗಳು ಚಿಂತನೆ ಇದೆಲ್ಲ ಆದದ್ದು ಯಾವುದಕ್ಕೆ ಹೇಳಿ? ವಾಯುದೇವರ ಅನುಗ್ರಹ, ಟೀಕಾರಾಯರ ಅನುಗ್ರಹ, ಅವರ ಮಾಡಿದಂತಹ ಗ್ರಂಥಗಳ ಸೇವೆ ಬಹಳ ಅದ್ಭುತ. ಅವರ ವಾಂಗ್ಮಯ ಸೇವೆ ಅದ್ಭುತ. ಅವರ ಪರಮಗುರುಗಳು, ವಿದ್ಯಾಗುರುಗಳು 104ಕ್ಕೂ ಹೆಚ್ಚು ಗ್ರಂಥಗಳ ರಚನೆ ಮಾಡಿದ್ದಾರೆ. ಇವರು ಅದಕ್ಕೆ ಅರ್ಧಾದ್ರೂ ಮಾಡಬೇಕು ಅಂತ 50ಕ್ಕೂ ಹೆಚ್ಚು ಗ್ರಂಥಗಳನ್ನು ಮಾಡಿದ್ದಾರೆ. ಗ್ರಂಥಗಳ ಚಿಂತನೆ, ಅವರ ಸೇವೆ ಮಾಡ್ತೇವೆ, ಅವರ ಪಾದಧೂಳಿಯನ್ನು ಧರಿಸ್ತೇವೆ, ಪಾದ ಪ್ರಕ್ಷಾಳನೆ ಮಾಡ್ಕೊಳ್ತೇವೆ ಅಂತ, ಜಲ ಪ್ರಕ್ಷಾಳನಾದಿಗಳನ್ನು ಮಾಡ್ತೇವೆ, ಸ್ತೋತ್ರಗಳನ್ನು ಪಾಲನೆ ಮಾಡ್ತೇವೆ ಅಂದರೆ ನಮ್ಮ ಐಹಿಕ ಸುಖಕ್ಕೋಸ್ಕರ ಇರಬಾರ್ದು, ಶಾಸ್ತ್ರ ಚಿಂತನೆಗೋಸ್ಕರ ಇರಬೇಕು. ನಮಗೆ ತತ್ವಜ್ಞಾನವನ್ನು ಕಡಿಸುವಂಥದ್ದು. ಒಂದು ಕರ್ಮ ಮಾಡ್ತೇವೆ ಅಂದರೆ ಕರ್ಮಕ್ಕೆ ಫಲ ಯೋಚನೆ ಮಾಡಿ, ಅದು ಪೂರ್ಣವಾಗಿರಬೇಕೋ ಅಲ್ಪದಲ್ಲಿ ಮುಗಿಬೇಕೋ ಅಂತ. ಮಕ್ಕಳನ್ನು ಸುಮ್ಮನೆ ಯಾವುದ್ರಲ್ಲೂ ಸೇರಿಸಲ್ಲ, ದೊಡ್ಡ ಸ್ಕೂಲೇ ಆಗಬೇಕು. ಇನ್ನು ಮದುವೆ ಆಗಿರ್ತದೆ ಅಷ್ಟೇ, ಮದುವೆ ಆಗ್ಲಿಕ್ಕೆ ಮುಂಚೆನೇ ಯೋಚನೆ. ಮಗ ಹುಟ್ಟಿದ ಮೇಲೆ ಯಾವ ಕಾನ್ವೆಂಟು, ಯಾವ ಸ್ಕೂಲು, ಯಾವ ಕಾಲೇಜು, ಅವನಿಗೆ ಯಾವ ಕೆಲಸ. ಮದುವೆ ಆಗಿರ್ತದೋ ಇಲ್ಲ ಗೊತ್ತಿಲ್ಲ, ಮಕ್ಕಳು ಹುಡ್ತಾರೋ ಇಲ್ಲ ಗೊತ್ತಿಲ್ಲ ನಮಗೆ. ಮಕ್ಕಳು ಏನೇ ಶಕ್ತಿ ಇದ್ದರೂ ಅದು ನಮ್ಮಿಂದ ಆಗ್ತದೆ, ಅದು ಗೊತ್ತಿಲ್ಲ. ಅದೊಂದು ಅಲ್ಟಿಮೇಟ್ ಶಕ್ತಿ ಇದೆ, ಅದು ಕೊಡಬೇಕು ನಮಗೆ. ಆಗಲೇ ಚಿಂತನೆ ನಮಗೆ ಫಲದಲ್ಲಿ. ಕ್ರಿಯೆನೇ ಇಲ್ಲ, ಕರ್ಮವೇ ಇಲ್ಲ, ಇನ್ನು ಫಲದ ಚಿಂತನೆ ನಮಗೆ. ಇದಕ್ಕೆ ಅದು ಅಪೂರ್ಣ, ಇದು ಅಲ್ಪ, ಇದಕ್ಕೆ ಎಷ್ಟು ಇರಬೇಕಾದ್ರೆ ಪರಮಾತ್ಮನ ಪೂರ್ಣ ಮೋಕ್ಷ ಪ್ರಸಾದವನ್ನೇ ಕಣಿಸುವಂಥವ್ರು ರಾಯರು. ಮತ್ತು ಯಾವುದು ಕೇಳಬೇಕು ಅವರಲ್ಲಿ? ಕೇಳಬೇಕು, ಸಂತಾನ ಅದು ಕೇಳಬೇಕು. ಯಾಕಂದರೆ ನಮ್ಮ ಕುಲದ ಅಭಿವೃದ್ಧಿ, ಗೋತ್ರವನ್ನು ಅಭಿವೃದ್ಧಿ ಮಾಡುವಂಥ ಒಬ್ಬ ಬಂದರೆ ಇಡೀ ಕುಲ ಗೋತ್ರವನ್ನು ಉದ್ಧಾರ ಮಾಡಿಬಿಡ್ತಾರೆ. 106 ಕುಲವನ್ನೇ ಉದ್ಧಾರ ಮಾಡಿಬಿಡ್ತಾರೆ, 7 ಗೋತ್ರವನ್ನೇ ಉದ್ಧಾರ ಮಾಡಿಬಿಡ್ತಾರೆ. ಯಾವುದೋ ಗೋತ್ರದ ವಾವ ಉತ್ತರೇ ಸಪ್ತಗೋತ್ರಾಣಿ ಕುಲಮೇಕೋತ್ತರಂ ಶತಂ. 100 ಕುಲವನ್ನು 7 ಗೋತ್ರವನ್ನು ಉದ್ಧಾರ ಮಾಡ್ತಾನಂತೆ. ಆವಾಗ ಹಿಂದೆ ಯಾವುದು 3 ಗೋತ್ರ, ಮುಂದೆ ಯಾವುದು 3 ಗೋತ್ರ, ಈಗ ಯಾವ ಒಂದು ಗೋತ್ರ. ಅಂದರೆ ಇಷ್ಟು ದೊಡ್ಡ ಪುಣ್ಯವಾನ್ ಮಹಾಭಾಗಶಾಲಿಯನ್ನು ಪಡಿತೇವೆ ಅಂದರೆ ಸಂತಾನದಿಂದನೇ ಸಾಧ್ಯ. ಆದ್ದರಿಂದ ಪಡಿಬೇಕು, ಕೇಳಬೇಕು, ಅದನ್ನು ಸತ್ಸಂತಾನವನ್ನು ಕೇಳಬೇಕು. ಸತ್ಸಂತಾನ ಮತ್ತೊಂದು ಅರ್ಥವಿದೆ, ಜ್ಞಾನ ಅಂತ ಅರ್ಥ. ಸತ್ಸಂತಾನ ಅಂದರೆ ಜ್ಞಾನವನ್ನು ಕೇಳಬೇಕು, ಸಾಮಾನ್ಯವಾಗಿ ಐಹಿಕ ಬಲವನ್ನು ಕೇಳಬಾರ್ದು. ಅವರ ವಾಗ್ಮಯ ಸೇವೆಯಲ್ಲೇ ಗೊತ್ತಾಗ್ತದೆ. ಹೇಳ್ಬೋದಲ್ಲ ಸ್ವಲ್ಪ ಹೊತ್ತಿನ್ನು, ಪರವಾಗಿಲ್ವಾ? ವಾಗ್ಮಯ ಸೇವೆಗೆ ಚಿಂತನೆ ಹಾಗೆ 50ಕ್ಕೂ ಹೆಚ್ಚು ಗ್ರಂಥ. ನಮ್ಮ ದುರದೃಷ್ಟ ಏನೆಂದರೆ ರಾಯರ ಎಷ್ಟೋ ಗ್ರಂಥಗಳನ್ನು ಸಿಕ್ಕಿಲ್ಲ. ಸಿಕ್ಕಿದ ಗ್ರಂಥಗಳಿಗೆ ನಾವಿನ್ನೂ ಅದಕ್ಕೆ ವ್ಯಾಖ್ಯಾನವೋ ಅದಕ್ಕೆ ಒಂದು ಗ್ರಂಥವೋ ರಚನೆ ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ತಾಳೆಗೆರೆ ರೂಪದಲ್ಲಿ ಎಷ್ಟೋ ಇದೆ ಅಂತ. ಅಂದರೆ ಅಷ್ಟು ಗ್ರಂಥಗಳು, ಅಷ್ಟು ದೊಡ್ಡ ಜಾಲ. ಮುಖ್ಯವಾಗಿ ಅದರ ವಾದಿನಿತರ ಮಾತಲ್ಲೇ ಕೇಳಬೇಕು. ನಾವು ಹೇಳೋದು ನಮ್ಮದೇನು ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ನಾವು ರಾಯರ ಗ್ರಂಥಗಳ ಚಿಂತನೆ ಮುಖ್ಯವಾಗಿ ಬ್ರಹ್ಮಸೂತ್ರ, ವೇದಾರ್ಥ ನಿರ್ಣಾಯಕವಾದಂತಹ ಶಾಸ್ತ್ರ. ವೇದವನ್ನು ತಿಳಿಬೇಕು ಅಂದರೆ ಅದು ಬ್ರಹ್ಮಸೂತ್ರಗಳಿಂದ ತಿಳಿಬೇಕು. ಅದಕ್ಕೆ ವೇದಗಳನ್ನು ವ್ಯಾಸ ಮಾಡಿದಂತಹ, ವಿಭಾಗ ಮಾಡಿದಂತಹ ವ್ಯಾಸರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದ ಸರಿಯಾದ ಅರ್ಥದ ಕ್ರಮದಲ್ಲಿ ಆಚಾರ್ಯರು 4 ಗ್ರಂಥ, ಒಂದಲ್ಲ ಎರಡಲ್ಲ, ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ ಅಂತ ಗ್ರಂಥ. ಅದಕ್ಕೆ ತಕ್ಕ ಹಾಗೆ ಟೀಕಾರಾಯರದು ಅಷ್ಟೇ. ಭಾಷ್ಯಕ್ಕೆ ತತ್ವಪ್ರಕಾಶಿಕ, ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧ, ನ್ಯಾಯವಿಡಕ್ಕೆ ಟೀಕೆ. ಹೀಗೆ ಅದಕ್ಕೆ ಪೂರಕವಾಗಿ ಇವರ ಗ್ರಂಥ ಚಿಂತನೆ ನೋಡಿ. ಅಂದರೆ ಸೂತ್ರಪ್ರಸ್ಥಾನ ಅಂತ ಹೆಸರು ಇದಕ್ಕೆ. ಸೂತ್ರಪ್ರಸ್ಥಾನಕ್ಕೆ ಸ್ವತಂತ್ರ ಗ್ರಂಥಗಳಿದೆ ರಾಯರದು. ಯಾವುದು ಅಂದರೆ ತಂತ್ರದೀಪಿಕಾ ಅಂತ. ಬ್ರಹ್ಮಸೂತ್ರಕ್ಕೇನೆ ಸ್ವತಂತ್ರ ಗ್ರಂಥ, ಅದನ್ನು ಸಾಕ್ಷಾತ್ತಾಗಿ ಮಾಡೋದು. ಟೀಕೆಗೆ ಒಂದು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಟಿಪ್ಪಣಿ ಗ್ರಂಥ. ಆಚಾರ್ಯರ ಭಾಷ್ಯಕ್ಕೆ ಮಾಡಿದರೆ ಅದು ವ್ಯಾಖ್ಯಾನ ಗ್ರಂಥ. ವ್ಯಾಸರ ಗ್ರಂಥಕ್ಕೆ ಸಾಕ್ಷಾತ್ತಾಗಿ ಮಾಡಿದರೆ ಅದು ಸ್ವತಂತ್ರ ಗ್ರಂಥ ಅಂತ ಅನ್ಸ್ಕೊಳ್ತದೆ. ಅದಕ್ಕೆ ತಂತ್ರದೀಪಿಕಾ ಅಂತ ಗ್ರಂಥ. ಹಂತಾನಂತೋಣುಭಾಷ್ಯೆ ವಿಲಸತಿ ಭಗವತ್ಪಾದ ಸಂವರ್ಣಿತೋರ್ಥ ಸತ್ಯಂ ಪ್ರತ್ಯೇತು ಲೋಕ ಕಥಮಿದ ಮಧುನಾ ಟಸ್ಸ ಟೀಕಾಂ ವಿನಾತೆ. ವಾದಿನಿತರ ಮಾತನ್ನು ಕೇಳಬೇಕದನ್ನು. ಧೀರ ಶ್ರೀ ರಾಘವೇಂದ್ರ ನಿವಸತಿ ವಿಶ್ವಮಸ್ಯಾಂತರಾಲೆ ಸ್ತೋಕೆ ತೋಕಸ್ಯ ಶೌರೇ ರತಿ ಪೃಷಕುಪಿತಾಂ ತತ್ಪ್ರಸೂಮಂತರೇವ. ಅದ್ಭುತವಾಗಿ ಹೇಳ್ತಾರೆ. ಈ
ಅಣುಭಾಷ್ಯಕ್ಕೆ ಆಚಾರ್ಯರ ಸೂತ್ರ ಪ್ರಸ್ಥಾನದಲ್ಲಿ ಒಂದು ಅಣುಭಾಷ್ಯ. ಅಣುಭಾಷ್ಯ ಅಂದರೆ ಚಿಕ್ಕದು ನೋಡಿ, ಅಣುಭಾಷ್ಯ ಚಿಕ್ಕದಾಗಿ. ಭಾಷ್ಯ ಓದೋದು ಬಹಳ ಕಷ್ಟ ಆಗಲ್ಲ, ದೊಡ್ಡದು ನಾವೆಲ್ಲ ಓದಕ್ಕೆ ಹೋಗಲ್ಲ. ಸುಮ್ಮನೆ ಊಟಕ್ಕೆ ಕೂತಾಗ, ಬೆಳಗ್ಗೆ ಎದ್ದಾಗ ಒಂದು 10 ನಿಮಿಷದಲ್ಲಿ ಅಥವಾ ಊಟಕ್ಕೆ ಕೂತಾಗ ಹೇಳುವಂತಹದ್ದು. ಬ್ರಹ್ಮಸೂತ್ರ 4 ಅಧ್ಯಾಯ, 4 ಅಧ್ಯಾಯಕ್ಕೆ ತಕ್ಕ ಹಾಗೆ 4 ಅಧ್ಯಾಯ ಅಣುಭಾಷ್ಯ. ಒಂದೊಂದು ಅಧ್ಯಾಯಕ್ಕೆ 8 ಶ್ಲೋಕ. ಎಷ್ಟು ಶ್ಲೋಕ ಆಯಿತು? 32 ಶ್ಲೋಕ. 32 ಶ್ಲೋಕದಲ್ಲೇನೆ ಇಡೀ ಬ್ರಹ್ಮಸೂತ್ರ ಏನು ಹೇಳ್ತದೆ ಅಂತ ಹೇಳಿಬಿಡ್ತಾನೆ. ಅಣುಭಾಷ್ಯ ಅಂತ ಹೆಸರು ಇದಕ್ಕೆ. ನಂತರ ಅನುವ್ಯಾಖ್ಯಾನ, ಅದು ಮತ್ತೆ ಸಂಕ್ಷಿಪ್ತವಾದದ್ದನ್ನು ಬಹಳ ದೊಡ್ಡದಾಗಿ ಮಾಡೋದು. ಇದು ಭಾಷ್ಯಕಾರ ಚಿಂತನೆ ಅಂತ. ಒಬ್ಬ ಭಾಷ್ಯಕಾರ ಏನು ಮಾಡಬೇಕಂದ್ರೆ ಚಿಕ್ಕದಾಗಿರೋದನ್ನ ದೊಡ್ಡದಾಗಿ ಮಾಡಬೇಕು, ದೊಡ್ಡದಾಗಿರೋದು ಚಿಕ್ಕದಾಗಿ ಮಾಡಬೇಕಂತ. ಬ್ರಹ್ಮಸೂತ್ರ 564 ಸೂತ್ರ, ಅಷ್ಟು ಪಾಲನೆ ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಅದನ್ನು ಪಾಲನೆ ಮಾಡಿದ್ರೆ ವೇದ ಪರಿಪೂರ್ಣ ಪಾಲನೆ ಮಾಡಿದಾಗೆ. ಅನಂತ ವೇದ, ಸಾಮಾನ್ಯವಲ್ಲ, ಅನಂತ ವೇದ ಪಾಲನೆ ಮಾಡೋದಕ್ಕೆ ಫಲ. ಬ್ರಹ್ಮಸೂತ್ರ ಪಾಲನೆ ಮಾಡ್ತೇವೆ ನಮ್ಮಂಥವ್ರು, ಮಾಡಲ್ಲ ರೀ ಅಂತ ಹೇಳ್ತೀವಿ. ಅದಕ್ಕೆ ಅಣುಭಾಷ್ಯ 32 ಶ್ಲೋಕ 5 ನಿಮಿಷ ಮುಗಿಸ್ಕೊಡ್ಬೋದು. ಅವ ಉಪ್ಪು ಹಾಕಿ, ಎಲೆಗೆ ತುಪ್ಪ ಹಾಕಿ ಉಪ್ಪು ಹಾಕಿ ಮುಗಿಯೋ ಒಳಗೆ ಮುಗಿದು ಹೋಗ್ತದೆ. ಎಷ್ಟು ಚಿಂತೆ ನೋಡಿ. ಈ ಅಣುಭಾಷ್ಯಕ್ಕೆ ರಾಯರು ಸ್ವತಂತ್ರ ಗ್ರಂಥವಲ್ಲ, ಭಾಷ್ಯಕ್ಕೆ ಬರೆದ್ರೆ ಅದು ವ್ಯಾಖ್ಯಾನ. ಯಾವುದು? ತತ್ವಮಂಜರಿ ಅಂತ ಒಂದು ಗ್ರಂಥ, ಅದಕ್ಕೆ ಹೆಸರು ತತ್ವಮಂಜರಿ. ತಂತ್ರದೀಪಿಕಾ ಸ್ವತಂತ್ರ ಗ್ರಂಥ. ಈಗ ಹೇಳ್ತಿರೋದು ಈ ಶ್ಲೋಕ ಯಾವುದು? ತತ್ವಮಂಜರಿ. ಇದು ಹೇಗೆ ಅಂದರೆ, ನೀವು ಈ ಅಣುಭಾಷ್ಯಕ್ಕೆ ಟೀಕೆ ಮಾಡದೆ ಹೋದರೆ, ವ್ಯಾಖ್ಯಾನ ಮಾಡದೆ ಹೋದರೆ, ಸತ್ಯಂ ಪ್ರತ್ಯೇತ ಲೋಕ, ಸತ್ಯವಾಗಿ ಹೇಳ್ತೇನೆ, ನಿಮಗೆ ಅದು ಅಣುಭಾಷ್ಯ ಏನು ಹೇಳ್ತೀರಾ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ. ಯಾಕಂದರೆ ದೊಡ್ಡ ಗ್ರಂಥವನ್ನು ಚಿಕ್ಕದಾಗಿ ಕೊಟ್ಬಿಟ್ರೆ, ಚಿಕ್ಕದಲ್ಲಿ ಏನು ಹೇಳ್ತಿದ್ರೆ ದೊಡ್ಡ ವಿಷಯ ಗೊತ್ತಾಗಲ್ಲ. ಅರ್ಥ ಆಗ್ತಿದೆಯಲ್ಲ, ಅದು ನಮಗೆ ಬೇಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿರೋದು. ನಮ್ಗೆ ಅರ್ಥ ಆಗ್ತದಾ? ಸಂಕ್ಷಿಪ್ತ ಇದ್ರೂ ಅರ್ಥ ಆಗಲ್ಲ, ದೊಡ್ಡದಾಗಿದ್ರೂ ಅರ್ಥ ಆಗಲ್ಲ ನಮಗೆ. ಅಂಥ ಬುದ್ಧಿಜೀವಿಗಳು ನಾವು, ಅರ್ಥ ಮಾಡ್ಕೊಳ್ಬೇಕು ಎಂಥವ್ರು ನಾವು ಅಂತ ಕಲಿಯುಗ ಮಂದಿ. ಅದಕ್ಕೆ ನಿಮ್ಮ ಟೀಕೆ, ನಿಮ್ಮ ವ್ಯಾಖ್ಯಾನ ಇದ್ರೂ ಅರ್ಥ ಆಗಲ್ಲ ಅಂತ. ಅದು ಹೇಗೆ ಮಾಡಿದೆ ಬಿಟ್ರಿ ಅಂದರೆ, ವಿಶ್ವಂ ಅಸ್ಯಂತರಾಲೆ ಸ್ತೋಕೆ ತೋಕಸ್ಯ ಶೌರೆ ರತಿ ವೃಷಕುಪಿತಾಂ ತತ್ಪ್ರಸೂಮಂತರೇವ. ಅತಿ ವೃಷಕುಪಿತಾಂ ತತ್ಪ್ರಸೂಮಂತರೇವ. ಈ ಯಶೋಧಾದೇವಿ ಏನು ಮಾಡಿದ್ಲು ಹೇಳಿ? ಮಗನಲ್ಲಿ ಬಹಳ ಕೋಪ ಮಾಡ್ಕೊಂಡಂತೆ. ಬಹಳ ಕೋಪ, ಮಣ್ಣು ತಿಂದ್ಬಿಟ್ಟಿಯಾ ಅಂತ. ಇವಾಗ ಇಲ್ಲ ಅಂತ ಕೃಷ್ಣ, ಇಲ್ಲ ನಾನು ತಿಂದಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ತೆಗೆದು ತೋರಿಸೋಣ ಅಂತ. ತೋರಿಸು, ನೀ ತಿಂದಿದ್ಯಾ, ನಾನು ಪ್ರತ್ಯಕ್ಷದರ್ಶಿ ಅಂತ. ಓ, ನನ್ನ ಸಾಮಾನ್ಯ ಅಂತ ಅಂದ್ಕೊಂಡಿದ್ಯಾ, ಮಣ್ಣು ತಿನ್ನುವಂತಹ ಮೂರ್ಖ ಅಂತ ಅಂದ್ಕೊಂಡಿದ್ಯಾ ಅಂತ ತೆಗೆದು ತೋರಿಸಿದ್ದೇನು? ಅಂತಹ ಬ್ರಹ್ಮಾಂಡ, ಅಂತಹ ಬ್ರಹ್ಮಾಂಡ, ಸಾಮಾನ್ಯವಲ್ಲ, ಅಂತಹ ಬ್ರಹ್ಮಾಂಡ. ಅಂದರೆ ಒಂದು ಚಿಕ್ಕ ಪುಟ್ಟ ಬಾಯಿಯಲ್ಲಿ ಅನಂತ ಬ್ರಹ್ಮಾಂಡವನ್ನೇ ತೋರಿಸಿದ ಹಾಗೆ. ಅಣುಭಾಷ್ಯ ಪುಟ್ಟದು, ಅದು ಆ ಅಣುವಲ್ಲ, ಅದು ಬ್ರಹ್ಮಾಂಡ ಅಂತ ತೋರಿಸಿಬಿಟ್ರಲ್ಲ. ಎಂಥ ವ್ಯಾಖ್ಯಾನ ನಿಮ್ಮದು ನೋಡಿ ಅಂತ. ರಾಯರ ಪವಾಡ ಅಂದರೆ ಅದು ನಿತ್ಯ ಆಗ್ತದೆ ನಮ್ಮಂಥವ್ರಿಗೆ, ಅದು ಮುಗಿಯಲ್ಲ. ಅವರ ಸೇವೆ ನೋಡಿ. ಅವರು ಪರಮಾತ್ಮ ಟೀಕಾರಾಯರಿಗೆ ವಾಯುದೇವರಲ್ಲಿ, ಅಂದರೆ ಆಚಾರ್ಯರಲ್ಲಿ, ಪರಮಾತ್ಮರಲ್ಲಿ, ವ್ಯಾಸರಲ್ಲಿ ಮಾಡಿದಂತಹ ಸೇವೆ ನೋಡಿ, ಎಂಥ ದೊಡ್ಡ ಸೇವೆ. ಕೃಷ್ಣನ ಹಾಗೆ ಮಾಡಿಬಿಟ್ರಲ್ಲ ಅಂತ. ಕೃಷ್ಣನ ಬಾಯಿ ಅಂತಿರೋ ಒಂದು ಅಣುಭಾಷ್ಯ. ಹಾಗೇನು ಆ ಅಣುಭಾಷ್ಯ ಸಾಮಾನ್ಯವಲ್ಲ, ಆಚಾರ್ಯರದು ಅದು ವಿಶ್ವ ಅಂತ ತೋರಿಸಿಬಿಟ್ರಲ್ಲ. ಕೃಷ್ಣನ ಬಾಯಿ ಹಾಗಾಯಿತು ನಿಮ್ಮದು ಕಥೆ ಅಂತ ಹೊಗಳ್ತಾರೆ. ಇದು ತತ್ವಮಂಜರಿ ಚಿಂತನೆ, ಬಹಳ ಅದ್ಭುತ ಗ್ರಂಥ. ನಂತರ ಮತ್ತೊಂದು ಗ್ರಂಥ, ಇದು ಸ್ವತಂತ್ರ ಗ್ರಂಥ. ಯಾವುದು? ತಂತ್ರ ದೀಪಿಕಾ ಅಂತ. ಭಿನ್ನೇರತ್ತೇರಣೇಕ ಪ್ರಕರಣ ಭಣಿತೈ ಮಧ್ವ ದುಗ್ಧಾಮವಾಬ್ಧೌ ಸೂತ್ರೇ ಶ್ವೇಕೇಕಶೋಪಿ. ತಾನು ಯಾವುದು ಬ್ರಹ್ಮಸೂತ್ರವನ್ನು ತೆಗೆದುಕೊಳ್ತಾರಂತೆ. ಬ್ರಹ್ಮಸೂತ್ರ ಎಂಥದ್ದು ಅಂದರೆ ಅದು ಮಧ್ವ ಆಗಮ ದುಗ್ಧಾಬ್ಧಿ, ಅಂದರೆ ಮಧ್ವಶಾಸ್ತ್ರದ ಅದು ಸಮುದ್ರ. ಸಮುದ್ರದಲ್ಲಿ ಹೇರಾಳವಾಗಿ ಮುತ್ತುರತ್ನಗಳು ಸಿಗ್ತದೆ ಅಲ್ವಾ? ಆ ಮುತ್ತುರತ್ನಗಳ ಹಾಗಿರುವಂಥದ್ದು ವೇದ. ಬ್ರಹ್ಮಸೂತ್ರದ ಒಳಗೆ ಹೋದರೆ, ಮಧ್ವಸೂತ್ರದ ಸಮುದ್ರದ ಒಳಗೆ ಹೋದರೆ ಅದು ವೇದ ಒಳಗಿರೋದು. ಯಾವುದು? ಮುತ್ತುರತ್ನಗಳು. ಅದನ್ನು ಒಂದೊಂದೇ ಹೆಕ್ಕಿ ತೆಗೆದು ಆ ಬ್ರಹ್ಮಸೂತ್ರಕ್ಕೆ ನೀವು ಹೆಣೆದು ಮಾಡಿದ್ರಲ್ಲ ಗ್ರಂಥ ತಂತ್ರದೀಪಿಕಾ, ಅಂದರೆ ಬ್ರಹ್ಮಸೂತ್ರ ಅರ್ಥ ಅಂತ ಚಿಂತನೆ, ಸ್ವತಂತ್ರ ಗ್ರಂಥ. ಇದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಅಂತ. ಅದು ಮುಂದೆ ಒಳಗಿರುವಂತಹ ವೇದಗಳ ಚಿಂತನೆ ಜೊತೆಗೆ ನೀವು ಬ್ರಹ್ಮಸೂತ್ರಕ್ಕೆ ಅರ್ಥ ರಚನೆ ಮಾಡಿದ್ರಲ್ಲ, ವ್ಯಾಖ್ಯಾನ ರಚನೆ ಮಾಡಿದ್ರಲ್ಲ, ಅದ್ಭುತ ಅಂತ ಹೇಳ್ತಾರೆ. ಇದು ಸ್ವತಂತ್ರ ಗ್ರಂಥ. ನಂತರದಲ್ಲಿ ಆಚಾರ್ಯರ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ನಮಗೆಲ್ಲ ಗೊತ್ತಿದೆ. ಅದನ್ನು ಅಧ್ಯಯನ ಮಾಡಿದ ಅವರ ಟೀಕೆ, ಅದಕ್ಕೆ ಟೀಕೆ ನ್ಯಾಯಿಸುವುದೇ ಅಧ್ಯಯನ ಮಾಡಿದ ಅಂದರೆ ಬಹಳ ದೊಡ್ಡವ ಅಂತ ನಮ್ಮಲ್ಲಿ. ಅದನ್ನು ಅಧ್ಯಯನ ಮಾಡಲಿಕ್ಕೆ ಇವಾಗ ಬಹಳ ಮಂದಿ ಮುಗಿಬೀಳ್ತಾರೆ, ಬಹಳ ಕಡಿಮೆ, ಅಂದರೆ ಆಗ್ತಾ ಇದೆ, ಒಂದು ಚಿಂತನೆಯಲ್ಲಿ ಆಗ್ತಾ ಇದೆ. ಅದಕ್ಕೆ ಅವರ ಪರಿಮಳ ಅಂತ ಗ್ರಂಥ, ಟಿಪ್ಪಣಿ ಗ್ರಂಥ. ಅವರು ಮೊದಲೇ ಪರಿಮಳಾಚಾರ್ಯರು, ನಂತರ ರಾಘವೇಂದ್ರ ತೀರ್ಥರು ಅಂತ. ಪರಿಮಳ ಗ್ರಂಥ, ಆ ಪರಿಮಳ ಗ್ರಂಥದ ಚಿಂತನೆ ನೋಡಿ ಹೇಗಿದೆ ಅಂತ, ಎಷ್ಟು ಅದ್ಭುತ ಹೇಳ್ತಾರೆ. ಧೀರ ಶ್ರೀ ರಾಘವೇಂದ್ರ ಕೃತ
ಧೀರಶ್ರೀ ರಾಘವೇಂದ್ರ ತ್ವದ್ ಅತುಲ ರಸನಾ ರಂಗರ್ತ ಸ್ವಯಂಭೂ ಯೋಷಾ ದಮ್ಮಿಲ್ಲಭಾರಶ್ಲಥ ಕುಸುಮಮತಿ ತದ್ಗಿರಸ್ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧ ವಿಸುಧ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿರ್ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಇವರ ವಾಣಿಯಲ್ಲಿ ಅಂದರೆ ಇವರ ನಾಲಿಗೆಯಲ್ಲಿ ಸರಸ್ವತಿ ದೇವಿ ಕುಣಿದಾಡ್ತಾ ಇದ್ದಾಳಂತೆ. ಅವಳು ಮುತ್ತೈದೆಯಲ್ಲ, ನಿತ್ಯ ಮುತ್ತೈದೆಯಲ್ಲ, ಅವಳು ಕುಣಿದಾಡುವಾಗ ಅವಳ ಮುಡಿಯಲ್ಲಿರುವಂತಹ ಮಲ್ಲಿಗೆ ಮೊದಲಾದಂತಹ ಏನು ಹೂಗಳು ಇವರ ಬಾಯಲ್ಲಿ ಬಿತ್ತಂತೆ. ಬಾಯಲ್ಲಿ ಬಿದ್ದರೆ ಏನಾಗ್ತದೆ ಹೇಳಿ? ಅದು ಅವರ ಪರಿಮಳ ಕೇಳಬೇಕೆ, ಅದರ ಪರಿಮಳ ಕೇಳಬೇಕೆ ಅಂತ ಹೇಳ್ತಾರೆ. ಆ ಪರಿಮಳ ಕೇಳಬೇಕೆ ನಾವು ಅಂತ ಹೇಳ್ತಾರೆ. ಅದು ಎಂಥ ಪರಿಮಳ ಅದು ಅಂದರೆ ಆ ಸರಸ್ವತಿ ದೇವಿ, ಆ ಭಾರತೀ ದೇವಿಯ ಆ ಮುಡಿದಂತಹ ಹೂವಿನ ಪರಿಮಳ ಎಂಥದ್ದು ಅಂದರೆ ಆ ಪರಿಮಳವನ್ನು ಕ್ಷೋಣೀರ್ಗೀರ್ವಾಣಗಮ್ಯಂ, ಕ್ಷೋಣಿ ಅಲ್ಲ, ಇವರು ಯಾರು ಇರವಧವಸುಧ ದೇವಲೋಕದ ದೇವತೆಗಳಿದ್ದಾರಲ್ಲ ಅವರಿಗೂ ಆ ಪರಿಮಳದ ಸುಧೆ ಸಿಗಲಿಲ್ಲ ಅಂತ. ಅವರಲ್ಲಿ ಸುಧೆ ಇದೆ ರೀ, ಅಮೃತ ಇದೆ, ಅವ್ರಿಗೆ ಸಿಗಲಿಲ್ಲ. ಸಿಕ್ಕಿದ್ದೆ ಯಾರಿಗೇಳಿ? ಕ್ಷೋಣೀರ್ಗೀರ್ವಾಣಗಮ್ಯಂ ಪರಿಮಳ ಬದಲಂ ಸಾಂಪ್ರದಂ ಸಂಪ್ರಭೇದೆ. ಸುಧೀಂದ್ರ ಅದಕ್ಕೆ ಕೊಟ್ಟಿದ್ದು ಪೀಠ. ಯಾರು ಭೂಸುರರು, ಭೂದೇವತೆಗಳಿದ್ದಾರಲ್ಲ, ಭೂದೇವತೆಗಳಿಗೆ ಆ ಪರಿಮಳ ಸಿಕ್ತಲ್ರಿ, ಆ ಸುಧೆಯ ಪರಿಮಳ ಸಿಕ್ತಲ್ಲ, ಅವರಲ್ಲಿ ಸುಧೆ ಇದೆ. ಅದೇನು ದೊಡ್ಡದಲ್ಲ. ಒಂದೊಂದು ಮನ್ವಂತರ ಆಗುವಾಗ ಯಾವಾಗ ಸುಧೆ ಖಾಲಿ ಆಗುತ್ತೆ ಗೊತ್ತಿಲ್ಲ, ಅದು ಮತ್ತೆ ಕಡಿಬೇಕು. ಈಗಾಗಲೇ 7 ಮನ್ವಂತರದಲ್ಲಿ 2 ಬಾರಿ ಕಡ್ದಾಗಿದೆ ಅವರು. 7 ಮನ್ವಂತರದಲ್ಲಿ 2 ಬಾರಿ, ಚಕ್ಷ ಮತ್ತು 50 ಮಂತ್ರದಲ್ಲಿ 2 ಬಾರಿ ಕಡ್ದಾಗಿದೆ ಅವರು. ಆದರೆ ಈ ಪರಿಮಳ, ಈ ಸುಧೆಯ ಪರಿಮಳ ಅವರಿಗೆ ಸಿಗಲಿಲ್ಲ. ಸಿಕ್ಕಿದ್ದು ಯಾರಿಗೆ? ಭೂಸುರರಿಗೆ, ಇಲ್ಲಿರುವಂತಹ ಸಜ್ಜನರಿಗೆ. ಎಂಥ ಪರಿಮಳ ನಿಮ್ಮದು ಅಂತ ನೋಡಿ. ಅವ್ರ ಮಾತಲ್ಲಿ ಕೇಳಬೇಕು, ನಾವು ಹೇಳಿದ್ರೆ ಸರಿಯಾಗಲ್ಲ. ನ್ಯಾಸಿಗೆ ಅವರು ಪರಿಮಳ ಗ್ರಂಥ ಮಾಡಿದ್ದಾರೆ, ಎಷ್ಟು ಹೇಳಿದ್ರೆ ಸರಿಯಾಗಲ್ಲ. ಅದು ವಾದಿತರ ಮಾತಲ್ಲಿ ಕೇಳಬೇಕು, ಸಾಕ್ಷಾತ್ತಾಗಿ ಅವರ ವಂಶದಲ್ಲಿ ಬಂದವರ ಮಾತಲ್ಲಿ ಕೇಳಬೇಕು. ಇದು ಅದಕ್ಕೆ ಬ್ರಹ್ಮಸೂತ್ರದ ಅನುವ್ಯಾಖ್ಯಾನಕ್ಕಿರುವಂತಹ ನ್ಯಾಯಸುಧೆಗಿರುವಂತಹ ಟಿಪ್ಪಣಿ ಗ್ರಂಥ, ಪರಿಮಳ ಗ್ರಂಥ ಅಂದರೆ ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗ್ರಂಥ. ನಂತರದಲ್ಲಿ ಮತ್ತೊಂದು ಸ್ವತಂತ್ರ ಗ್ರಂಥ ನೋಡಿ. ಬ್ರಹ್ಮಸೂತ್ರಕ್ಕೆ 4 ಗ್ರಂಥ ಒಂದು ರೀತಿಯಲ್ಲಿ ಮಾಡಿದ ಹಾಗೆ ಚಿಂತನೆ. ಸ್ವತಂತ್ರ ಗ್ರಂಥ 2, ಟಿಪ್ಪಣಿ ಗ್ರಂಥ 2. ನಂತರದ ಗ್ರಂಥ ಯಾವುದು? ಸ್ವತಂತ್ರ ಗ್ರಂಥ ನ್ಯಾಯಮುಕ್ತಾವಲಿ ಅಂತ ಗ್ರಂಥ. ನ್ಯಾಯಮುಕ್ತಾವಲಿ ಬ್ರಹ್ಮಸೂತ್ರಕ್ಕೆ ನ್ಯಾಯಮುಕ್ತಾವಲಿ ಏನು ಅಂದರೆ, ಬ್ರಹ್ಮಸೂತ್ರಗಳಲ್ಲಿ 564 ಸೂತ್ರಗಳಿಗೆ ಸೂತ್ರಾರ್ಥವನ್ನು ರಚನೆ ಮಾಡಿದ್ದು ತಂತ್ರ ದೀಪಿಕಾವಾದರೆ 564 ಸೂತ್ರಗಳಿಗೆ 222 ಅಧಿಕರಣ ಇದೆ. ಎಪಿಸೋಡ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಲಿಂಕ್ ಕೊಡ್ಬೇಕು ನೀವು. ಒಂದು ಎಪಿಸೋಡಿಗೂ ನೆಕ್ಸ್ಟ್ ಎಪಿಸೋಡ್ ಲಿಂಕ್ ಕೊಡೋಕೆ ಹೋದರೆ ನಾವು ನೋಡ್ಲಿಕ್ಕೆ ಹೋಗಲ್ಲ. ಟಿ ವಿ ಲಿಂಕ್ ಕೊಡ್ಬೇಕು ನಮಗೆ. 1 ವಾರ ಹೋದರೂ ಸಹಿತ 1 ವಾರ ನೋಡ್ಲಿಕ್ಕಾಗಲ್ಲ. ಎಲ್ಲೋ ಯಾತ್ರೆ ಹೋಗ್ತೇವೆ, ಮತ್ತೆ ಅಲ್ಲೇ ಚಿಂತೆ ನಮಗೆ, ಅಯ್ಯೋ ಒಂದೇನಾಯಿತು, ಇವನ ಕಥೆ ಏನಾಯಿತು, ಇವಳದೇನಾಯಿತು ಅಂತ. ಅದು ಎಲ್ಲೂ ಹೋಗಿರಲ್ಲ. ಇನ್ನೂ ಅದು ಆ ಅಂತ ಅಂದಿರ್ತಾರೆ ಅಷ್ಟೇ, ಆ ಇಂದ ಆ ಅಂತ ಬಂದಿರ್ತದೆ ಅಷ್ಟೇ. ಆ ಇಂದ ಆ ಅಂತ ಬರೋಳಗೆ ನಮಗೆ ವಿಷಯ ಗೊತ್ತಾಗಬೇಕಲ್ಲ. ಅವ ತಿರುಗಿರ್ತಾನೆ ಅಷ್ಟೇ, ಹೀಗೆ ತಿರುಗಿದವ ಮತ್ತೆ ತಿರುಗಿರ್ತಾನೆ 1 ವಾರ ಆದ್ರೂ ಸಹಿತ. ಹಾಗೆ ಬ್ರಹ್ಮಸೂತ್ರ ಅದು ಬ್ರಹ್ಮಾಂಡ. ಒಂದೊಂದು ಸೂತ್ರಕ್ಕೂ ಒಂದೊಂದು ಅಧಿಕರಣಕ್ಕೂ ನೆಕ್ಸ್ಟ್ ಅಧಿಕರಣಕ್ಕೂ ಲಿಂಕ್ ಕೊಡಬೇಕಲ್ಲ. ನ್ಯಾಯಮುಕ್ತಾವಲಿ ಮಾಡ್ತದೆ. ನ್ಯಾಯಮುಕ್ತಾವಲಿ ಅಗಲ ಗೊತ್ತಾಗಲ್ಲ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳುವಂತಹ ಮೊದಲ ಸೂತ್ರಕ್ಕೂ ಅಂದರೆ ಮೊದಲ ಅಧಿಕರಣ ಅದು ಜಿಜ್ಞಾಸಾಧಿಕರಣ. 2ನೇ ಅಧಿಕರಣ ಜನ್ಮಾಧಿಕರಣ. ಓಂ ಜನ್ಮಾದ್ಯಸಯತ ಓಂ. ಒಂದಕ್ಕೊಂದು ಏನು ಲಿಂಕು? ಈ ಅಧಿಕರಣಕ್ಕೂ ಆ ಅಧಿಕರಣ ಲಿಂಕ್ ಏನು? ಯಾಕೆ ಈ ಅಧಿಕರಣ ಹೇಳಿ ಈ ಅಧಿಕರಣ ಹೇಳ್ತಾ ಇದ್ದಾರೆ? ಮೊದಲು ಓಂ ಜನ್ಮಾದ್ಯಸಯತ ಓಂ ಅಂತ ಹೇಳ್ಬೋದಿತ್ತು. ಭಾಗವತ ಅದನ್ನ ಹೇಳ್ತಾನೆ ಹೇಳ್ತಾ ಇದೆ, ಜನ್ಮಾದ್ಯಸ್ಸ ಯಥೋನ್ವಯಾತ್. ಬ್ರಹ್ಮ ಜಿಜ್ಞಾಸ ಅಂತ ಶುರು ಮಾಡಿಲ್ಲ ವ್ಯಾಸರು. ಬ್ರಹ್ಮಸೂತ್ರದ ವಿವರಣೆ ಯಾವುದು? ಭಾಗವತ. ಸಾಮಾನ್ಯವಲ್ಲ. ಸ್ತ್ರೀಯರಿಗೆ ಅಯ್ಯೋ ನಾವು ಬ್ರಹ್ಮಸೂತ್ರ ಹೋಗುವಾಗಿಲ್ಲ, ಚಿಂತೆ ಮಾಡಬೇಡಿ, ಬಹಳ ಕಷ್ಟ ಅದು. ಆ ಬ್ರಹ್ಮಸೂತ್ರದ ವಿವರಣೆನೇ ಭಾಗವತ. ಶ್ರವಣ ಮಾಡಿದ್ರೆ ಮುಗೀತಲ್ಲ ಅಲ್ವಾ? ನೋಡಿ, ಜನ್ಮಾದ್ಯಸಯತಃ ಓಂ ಅಂತ ಹೇಳಲಿಲ್ಲ. ಯಾಕೆ? ಮೊದಲು ಜಿಜ್ಞಾಸೆ ಬಂದ್ರೆ ಜನ್ಮಾದ್ಯಸ. ಅವ ಯಾರು ಅಂತ ತಿಳ್ಕೊಳಕ್ಕೆ ಮೊದಲು ಜಿಜ್ಞಾಸೆ ಬಂದನೇನೆ ಅವ ಎಂತವ, ಅವ ಜನ್ಮಾದಿ ಕರ್ತೃತ್ವವುಳ್ಳವ, ಬಹಳ ದೊಡ್ಡವ, ಸರ್ವೋತ್ತಮ ಅಂತ ನಮಗೆ ಚಿಂತನೆ ಬರ್ತದೆ. ಅವ ಎಂತವ ಅಂತವ ಅಂತ ಇವನ ಬಗ್ಗೆ ಮೊದಲು ಜಿಜ್ಞಾಸೆ ಬರಬೇಕು. ಹೀಗೆ ಒಂದೊಂದು ಅಧಿಕರಣಕ್ಕಿರುವಂತಹ ಏನು ಸಂಗತಿಯನ್ನು ತಿಳಿಸ್ತಾರೆ. ಅದು ನ್ಯಾಯಮುಕ್ತಾವಲಿ ಗ್ರಂಥ ಮಾಡ್ತದೆ. ಗ್ರಂಥೋಯಂ ನ್ಯಾಯಮುಕ್ತ ವಲರತಿ ಸುಧೆಯ ಮಗ್ರತ ಸ್ವೈರಿಣೀವ. ಅವರು ಹೇಳ್ತಾರೆ, ಈ ನ್ಯಾಯಮುಕ್ತಾವಲಿ ಎಂಬುವಂತಹ ಗ್ರಂಥ ನಿಮ್ಮದಿದೆಯಲ್ಲ, ಅದು ನಮ್ಮ ಕಂಠೇಶು ಪ್ರೇಮ ಭೂಮ್ನ ಬಹುಮತಿ ವಿಧಯೇ ವಾಧುನಾ ಸನ್ಯಧಾಗಿ. ಆ ನಮ್ಮ ಕಂಠಕ್ಕೆ ಮುಕ್ತಾವಲಿ ಹಾಗೆ ಬಂದು ಕೂತ್ಕೊಂಡಿದೆ ಅಂತ. ಇವ ಏನು ಮಾಡ್ತಾನೆ? ಮುತ್ತನ್ನು ಪೋಣಿಸೋನು ಒಂದಕ್ಕೊಂದು ದಾರದಲ್ಲಿ ಮತ್ತೊಂದು ಮುತ್ತನ್ನು ಪೋಣಿಸ್ತಾ ಹೋಗ್ತಾನೆ. ಸರಿಯಾಗಿ ಪೋಣಿಸ್ಬೇಕು ಅದು, ಇಲ್ಲಾಂದರೆ ತೊಳಕ್ಕೆ ಹೋಗಲ್ಲ ನಾವು. ಇದಕ್ಕಿಂತ ಚೆನ್ನಾಗಿರೋದು ಹೋಗ್ತೇವೆ. ಯಾಕೆ? ಅವ ಸರಿಯಾಗಿ ಪೋಣಿಸಿದವ ಅಂತ. ನಾವು ರೇಟ್ ಕೇಳಿಕ್ಕೆ ಹೋಗಲ್ಲ, ಪೋಣಿಸಿದ ಕೇಳಿಕ್ಕೆ ಹೋಗ್ತೀವಿ. ಅದು ಅದ್ಭುತವಾಗಿ ಜೋಡಿಸ್ಬೇಕು. ಹಾಗೆ
ಈ ನ್ಯಾಯಮುಕ್ತಾವಲಿ ಗ್ರಂಥನೆಂಬುದು ಒಂದು ಅಧಿಕರಣಕ್ಕೂ ಮತ್ತೊಂದು ಅಧಿಕರಣಕ್ಕಿರುವಂತಹ ಬ್ರಹ್ಮಸೂತ್ರಕ್ಕೆ ಸರಿಯಾದ ಕ್ರಮದಲ್ಲಿ ಜೋಡಿಸಿದಿರಲ್ಲ, ನಮ್ಮಂಥವ್ರಿಗೆ ಅದು ಏನಾಯ್ತು ಹೇಳಿ? ಸಜ್ಜನರು ಈ ಮುಕ್ತಾವಳಿ ಕೇಳಲ್ಲ, ಆ ನ್ಯಾಯಮುಕ್ತಾವಲಿನ ಕೇಳ್ತಾರೆ. ನಮ್ಮ ಕಂಠಕ್ಕೆ ಇವತ್ತು ಅದು ಭೂಷಣವಾಗಿ ಬಂದು ಕೂತಿದೆ ನ್ಯಾಯಮುಕ್ತಾವಲಿ. ಎಂಥ ಗ್ರಂಥ ನಿಮ್ಮದು ಅಂತ ಆ ರಾಯರು ಮಾಡದೆ ಹೋದ್ರೆ ನಮ್ಗೆ ಗೊತ್ತಾಗಲ್ಲ. ಒಂದು ಅಧಿಕರಣ ಮತ್ತೊಂದು ಅಧಿಕರಣಕ್ಕೆ ಬೇರೆಯವರು ಹೇಳಿರ್ಬೋದು, ರಾಯರು ಅದ್ಭುತವಾಗಿ ಬಿಡಿಸ್ತಾರೆ ಇದನ್ನು. ಹೀಗೆ ಬ್ರಹ್ಮಸೂತ್ರಕ್ಕಿರುವಂತಹ ಚಿಂತನೆ. ಮತ್ತೊಂದು ಗ್ರಂಥ ಇದೆ ಬ್ರಹ್ಮಸೂತ್ರದ ಪ್ರಸ್ಥಾನ, ಅಂದರೆ ಸೂತ್ರ ಪ್ರಸ್ಥಾನಕ್ಕೆ ಹೇಳ್ಬೋದಲ್ಲ, ಪರವಾಗಿಲ್ವಲ್ಲ. ಈ ಸೂತ್ರ ಪ್ರಸ್ಥಾನಕ್ಕೆ ಆಚಾರ್ಯರು ಭಾಷ್ಯ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ ಅಂತ ಹೆಸರು ಅದಕ್ಕೆ ಟೀಕಾರಾಯರದು ಬ್ರಹ್ಮಸೂತ್ರ ಭಾಷ್ಯ ಟೀಕಾ, ಅದಕ್ಕೊಂದು ಹೆಸರನ್ನು ಕೊಡ್ತಾರೆ, ತತ್ವಪ್ರಕಾಶಿಕ ಅಂತ. ಈ ತತ್ವಪ್ರಕಾಶಿಕೆಗೆ ಟಿಪ್ಪಣಿ ಮಾಡ್ತಾರೆ. ಈ ಟಿಪ್ಪಣಿ ಗ್ರಂಥ ವ್ಯಾಖ್ಯಾನ ಗ್ರಂಥ, ಸಾಕ್ಷಾತ್ತಾಗಿ ಮಾಡಿದರೆ ವ್ಯಾಖ್ಯಾನ ಗ್ರಂಥ. ಟೀಕಾರಾಯರಿಗೆ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಟಿಪ್ಪಣಿ ಗ್ರಂಥ, ಸ್ವತಂತ್ರವಾಗಿ ಮಾಡಿದರೆ ಸ್ವತಂತ್ರ ಗ್ರಂಥ. ತಂತ್ರದೀಪಿಕಾ, ನ್ಯಾಯಮುಕ್ತಾವಲಿ ಹಾಗೆ. ಇದು ಎಂಥದ್ದು ಅಂದರೆ ಪ್ರಾಯಃ ಪ್ರಾಗನ್ಯದೀಯ ತನುತರ ವಿವೃತ್ತಿ ಗ್ರಂಥವಾಸೋ ವಿಹೀನ ಹ್ರೀಣಾನಾದರ್ಶಿಧೀರೈ ರಪಿಕಿಲ ಯುವತಿರ್ಭಾಷ್ಯ ಟೀಕಾಭಿಧಾನ. ಈ ನೋಡಿ, ಅದು ಸ್ತ್ರೀಲಿಂಗ ಶಬ್ದ, ತತ್ವಪ್ರಕಾಶಿಕಾ ಸ್ತ್ರೀಲಿಂಗ ಶಬ್ದ, ಭಾಷ್ಯ ಟೀಕಾ ಸ್ತ್ರೀಲಿಂಗ ಶಬ್ದ. ಈ ಭಾಷ್ಯ ಟೀಕೆ ಎಂಬುವಂತಹ ಅವಳಿಗೆ ಒಂದು ಹೆಸರಿದೆ. ಆ ಟೀಕೆಗೆ, ಸ್ತ್ರೀಗೆ ಭಾಷ್ಯ ಟೀಕಾ ಅಂತ ಅನ್ನೋದು ಸ್ತ್ರೀ. ಆ ಸ್ತ್ರೀಗೆ ಒಂದು ಹೆಸರಿದಲ್ಲ, ಏನು? ತತ್ವಪ್ರಕಾಶಿಕಾ ಸ್ತ್ರೀ. ಆ ತತ್ವಪ್ರಕಾಶಿಕಾ ಎಂಬುವ ಸ್ತ್ರೀಗೆ ಹಿಂದೆ ಎಂಥವಳು ಅಂದರೆ, ಅವಳು ಇಲ್ಲಿ ತನಕ ಅವಳು ಮನೆ ಬಿಟ್ಟೆ ಹೊರಗೆ ಬರಲಿಲ್ಲ ಅಂತ. ಇರ್ಬೋದು, ಬಟ್ಟೆ ಉಟ್ಕೊಂಡಿರ್ತಾಳೆ, ಇಲ್ಲ ಅಂತಲ್ಲ, ಮನೆ ಎದುರು ಬಟ್ಟೆ ಉಟ್ಕೊಂಡಿರ್ತೇವೆ, ಸುಮ್ಮನೆ ಹಾಗಿರಲ್ಲ ನಾವು. ಆದರೆ ಮನೆಯಿಂದ ಹೊರಗೆ ಬರಲ್ಲ. ಯಾಕೆ ಅಂದರೆ ಸರಿಯಾದ ಬಟ್ಟೆ ಸಿಗಲಿಲ್ಲ ಅಂತ. ಸರಿಯಾದ ಬಟ್ಟೆ ಸಿಗಬೇಕು. ಆಚಾರ್ಯ ಏನು ಹಿಂಗೆ ಹೇಳ್ತೀರಾ ಅಂತ ಕೇಳಬೇಡಿ. ಇವಾಗ ಸರಿಯಾದ ಬಟ್ಟೆ ಇಲ್ಲದೇ ಇದ್ರೇ ಹೊರಗೆ ಬರೋದು ನಾವು. ಅರ್ಧಂಬರ್ಧ ಹಾಕಿದ್ರೇ ಅದು ಆ ಸಂಸ್ಕೃತಿ ನಮ್ಮದು. ಅಂಥ ಸಂಸ್ಕೃತಿಯಲ್ಲಿ ಇರ್ತೀವಿ. ಆಚಾರ್ಯ ತಪ್ಪಾಗಿ ಹೇಳ್ತಾರೆ, ಚಿಂತನೆ ಮಾಡಬೇಡಿ. ಮತ್ತೆ ಸರಿಯಾದ ಬಟ್ಟೆ ಇಲ್ಲದೆ ಹೊರಗೆ ಬಂದ್ರೆ ಇವಾಗ ಅದು ಉತ್ತಮರು. ಹಿಂದಿನ ಕಾಲಕ್ಕೆ ಹೇಳ್ತಿರೋದು, ಇವಾಗಲ್ಲ. ಪ್ರಾಗನ್ಯದೀಯ ತನುತರ ವಿವೃತಿ ಗ್ರಂಥವಾಸೋ ವಿಹೀನ. ಬೇರೆಯವರು ಮಾಡಿದ್ದಾರೆ. ತತ್ವಪ್ರಕಾಶಿಕ ಎಂಬುವಂತಹ ಟೀಕೆಗೆ, ಆ ಸ್ತ್ರೀಗೆ ಬೇರೆಯವರು ಗ್ರಂಥ ರಚನೆ ಮಾಡಿದ್ದಾರೆ. ಆದರೆ ಅದು ಅಷ್ಟು ಸೊಗಸಾಗಿಲ್ಲ ಅಂತ. ಮುಗಿಸ್ಬೋದಾ? ಇಲ್ಲಿ ಮುಗಿಸ್ತೇನೆ ಸಾಕು, ಸೂತ್ರ ಪ್ರಸ್ಥಾನಕ್ಕೆ ಬಂದು ನಿಲ್ಲಿಸ್ತೇನೆ. ಆದರೆ ಅಷ್ಟು ಸೊಗಸಾಗಿಲ್ಲ ಅಂತ, ಅಷ್ಟು ಸೊಗಸಾಗಿ ಕಾಣ್ತಾ ಇಲ್ಲ. ಆದರೆ ನೀವು ಮಾಡಿದ್ರಲ್ಲ ತತ್ವಪ್ರಕಾಶಿಕ ಎಂಬುವಂಥ ಟೀಕೆಗೆ ಟಿಪ್ಪಣಿ, ಭವದೀಪ ಅಂತ ಅದಕ್ಕೆ ಹೆಸರು. ಅದು ಎಂಥದ್ದಾಯಿತು ಅಂದರೆ, ಧೀರ ಶ್ರೀ ರಾಘವೇಂದ್ರ ವ್ರತಿಕೃತ ವಿವೃತಿ ಪ್ರೌಢಕೋಶೇಯ ವಾಸಂ ಸ್ವಿಹಾಯುಕ್ತಂ ವಸಾನ ವಿಹರ್ತಿ ಸುಧಿನಾ ಮಗ್ರತ ಸ್ವೈರಿಣೀವ. ಆ ಟೀಕಾ ಎಂಬುವಂತಹ ಸ್ತ್ರೀ, ತತ್ವಪ್ರಕಾಶಿಕಾ ಎಂಬುವಂತಹ ಸ್ತ್ರೀಗೆ ನೀವು ಒಂದು ಟಿಪ್ಪಣಿ ರಚನೆ ಮಾಡಿದರೆ, ಅದು ಎಂಥದ್ದು ಅಂದರೆ ನಿಮ್ಮ ಪ್ರೌಢವಾದಂತಹ ಟಿಪ್ಪಣಿ. ಅದು ಎಂಥದ್ದು ಅಂದರೆ ಕೋಶೇಯ ವಸ್ತ್ರ, ರೇಷ್ಮೆ ವಸ್ತ್ರ ಅಂತ. ಮನೆಯಿಂದ ಬರುವಾಗ ಸ್ತ್ರೀಯರಿಗೆ ರೇಷ್ಮೆ ವಸ್ತ್ರ ಕೊಟ್ಬಿಟ್ರೆ ಸಾಕು, ನಾನೇ ದೊಡ್ಡವಳು ಅಂತ ಸ್ವೇಚ್ಛಾಚಾರಿಯಾಗಿ ಬರ್ತಾಳೆ. ರೇಷ್ಮೆ ವಸ್ತ್ರದಲ್ಲಿ ಅಷ್ಟೊಂದು ಸ್ತ್ರೀಯರಿಗೆ ಅಲ್ವಾ, ಎಲ್ರಿಗೂ ಇದೆ. ಅದು ಕೊಡಿಸ್ಬಿಟ್ರೆ ಸಾಕು, ನೀವೇ ಧನ್ಯರು, ಯಜಮಾನರು ಧನ್ಯರು ಅವರು. ಹೀಗೆ ಆ ಕೋಶೇಯ ವಸ್ತ್ರವನ್ನು ಧರಿಸಿ ಬಂದಿದ್ದಾಳೆ, ಸ್ವೇಚ್ಛಾಚಾರಿಯಾಗಿ ಓಡಾಡ್ತಾ ಇದ್ದಾಳೆ ಎಲ್ಲರ ಮುಂದೆ ಎಲ್ಲ. ವಿಹರ್ತಿ ಸುಧಯ ಮಗ್ರದ ಸುಧಿಗಳಲ್ಲಿ ಯಾರು ವಿದ್ವಾಂಸರಿದ್ದಾರಲ್ಲ, ಅವಳ ಮುಂದೆ ಓಡಾಡ್ತಾ ಇದ್ದಾಳೆ ಆ ಟೀಕಾ. ಯಾಕೆ ಅಷ್ಟು ಅದ್ಭುತವಾಗಿ ನೀವು ಅರ್ಥ ಬರ್ಬಿಟ್ರಲ್ಲ, ಅದಕ್ಕೆ ಬಟ್ಟೆ ಉಡಿಸ್ಬಿಟ್ರಲ್ಲ. ಹೀಗೆ ಬಹಳ ಚಂದ ಹೇಳ್ತಾರೆ. ಅದು ಅವರ ಸೇವೆ, ಅವರ ವಾಂಗ್ಮಯ ಸೇವೆ ರಾಯರದು ಬಹಳ ದೊಡ್ಡದು. ಹೀಗೆ ಪ್ರಸ್ಥಾನಕ್ಕೆ ಗ್ರಂಥಗಳು. ಗೀತಾ ಪ್ರಸ್ಥಾನ, ಗೀತೆಗೆ ಆಚಾರ್ಯರದು 2 ಗ್ರಂಥ, ಭಾಷ್ಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಒಂದಿಗೆ ನಿಲ್ಲಿಸ್ಕೊಳ್ಳಿಲ್ಲ, 2 ಮಾಡಿದ್ರೆ ಅದ್ಭುತ ಅಂತ. ಅದಕ್ಕೆ ತಕ್ಕ ಹಾಗೆ ಟೀಕಾರಾಯರದು ಪ್ರಮೇಯ ಮಾಲಿಕಾ, ನ್ಯಾಯ ಮಾಲಿಕಾ ಅಂತ ಗ್ರಂಥ. ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ ಅಂತ. ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ, ತಾತ್ಪರ್ಯಕ್ಕೆ ನ್ಯಾಯ ದೀಪಿಕಾ ಅಂತ. ಅದಕ್ಕೆ ಇವರು ಟಿಪ್ಪಣಿ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ನಾನು ಇನ್ನೊಂದು ಮಾಡೋಣ ಅಂತ ಗೀತೆಗೆ ಅರ್ಥವನ್ನು ಬರೀತಾರೆ. ಭಾಷ್ಯಾದ್ ಉಕ್ತಾರ್ಥ ಸಂಗ್ರಹಂ, ಅದು ಗೀತಾ ಅರ್ಥ ಸಂಗ್ರಹ ಅಂತ ಹೆಸರು. ಪ್ರಸಿದ್ಧಿಗೆ ಬಂದದ್ದು ಗೀತಾ ವಿವೃತ್ತಿ ಅಂತ. ಅದ್ಭುತ ಗ್ರಂಥ. ನಾನು ಸುಮ್ಮನೆ ಹೇಳಲ್ಲ, ಆಚಾರ್ಯರು ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಹೇಳ್ಯಾರೆ, ಗೀತಾ ಭಾಷ್ಯ ಗೀತಾ ತಾತ್ಪರ್ಯದಲ್ಲಿ. ಅದಕ್ಕೆ ಅರ್ಥವನ್ನು ಸಂಗ್ರಹಣೆ ಮಾಡ್ತೇನೆ, ಅಲ್ಲಿ ಹೇಳಿದ್ದನ್ನು ಇಲ್ಲಿ ತಂದು ಕೊಡ್ತೇನೆ ಅಂತ. ನಾವು ಅಲ್ಲೂ ಹೋಗಿ ಓದಕ್ಕೆ ಮುಂಚೆ ಇಲ್ಲಿ ಓದ್ಕೊಂಡು ಹೋದರೆ ಭಾಳ ಸುಲಭ ಆಗ್ತದೆ. ಸುಲಭವಾಗಲಿ ಅಂತ, ಮಂದಮತಿಗಳು ನಾವು, ಅರ್ಥ ಆಗಲ್ಲ, ಸುಲಭವಾಗಲಿ ಅಂತ. ಹೀಗೆ ಗೀತಾ ಪ್ರಸ್ಥಾನಕ್ಕೆ ಗ್ರಂಥಗಳು. ಅದು ರಾಜೇಂದ್ರ ತೀರ್ಥರ ಮಾತಲ್ಲಿ ಕೇಳಬೇಕು, ಸಮಯವಿಲ್ಲ. ಬಹಳ ಅದ್ಭುತ ಹೇಳ್ತಾರೆ. ನಂತರದಲ್ಲಿ ಆಚಾರ್ಯರ ಪ್ರಕರಣ ಗ್ರಂಥಗಳು. ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ವಿಷ್ಣುತತ್ವ ಪ್ರಕಾಶ, ಹೀಗೆ ವಿಷ್ಣುತತ್ವ ನಿರ್ಣಯ, ಇಂತಹ 10 ಗ್ರಂಥಗಳಿಗೆ ಟೀಕಾರಾಯರದು
ಗ್ರಂಥ, ಅದಕ್ಕೆ ಇವರು ಟಿಪ್ಪಣಿ ಗ್ರಂಥ. ನಂತರದಲ್ಲಿ ಉಪನಿಷತ್ ಗ್ರಂಥಗಳು, ಪ್ರಮುಖ ಉಪನಿಷತ್ತುಗಳು, ದಶೋಪನಿಷತ್ತು, ಅದಕ್ಕೆ ಖಂಡಾರ್ಥ ಅಂತ ಒಂದು ಚಿಂತನೆ. ಹೀಗೆಲ್ಲ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ವಿಸ್ತಾರವಾದದ್ದನ್ನು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಯೋಚನೆ ಮಾಡಿ, ಯಾವುದು ಇದು ಗ್ರಂಥಗಳ ಚಿಂತನೆ. ಆದರೆ ರಾಮಾಯಣ ಎಷ್ಟು ದೊಡ್ಡದು, ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂದರೆ ಮೂಲ ರಾಮಾಯಣ ಅಂತ ಒಂದಿದೆ, ಹಯಗ್ರೀವ ದೇವರು ರಚನೆ ಮಾಡಿದ್ದು. ಅದನ್ನು ಕೋಟಿಗಟ್ಟಲೆ ಶ್ಲೋಕ. ರಾಮಾಯಣ ಸಾಮಾನ್ಯವಲ್ಲ, ಮಹಾಭಾರತಕ್ಕಿಂತ ದೊಡ್ಡದು. ಮಹಾಭಾರತ ಲಕ್ಷ ಶ್ಲೋಕ, ಅದು ನೋಡ್ರೆ ಕೋಟಿಗಟ್ಟಲೆ ಶ್ಲೋಕ. ಅಷ್ಟು ವಿಸ್ತಾರ ರಾಮಾಯಣ ಗ್ರಂಥವನ್ನು ಕೇವಲ 14 ಶ್ಲೋಕದಲ್ಲಿ ನಮಗೆ ಸಂಕಲನ ಮಾಡಿ ಕೊಟ್ಬಿಡಿಯಾರು. ರಾಮಚಾರಿತ್ರ್ಯ ಮಂಜರಿ ಅಂತ. ನೀವು ರಾಮಚಾರಿತ್ರ್ಯ ಮಂಜರಿ ಸ್ವಲ್ಪ ಹೋದರೆ ಸಾಕು, ಆ ಶ್ಲೋಕ ಆ ಪದಗಳಲ್ಲೇ ಒಂದೊಂದು ಪದ ಒಂದೊಂದು ನೆಕ್ಸ್ಟ್ ಲೈನ್ ಹೋಗುವಾಗಲೇ ಇಷ್ಟು ಕಥೆ ಹೇಳ್ಬಿಡ್ತಾರೆ. ರಾಮಾಯಣ ಓದಬೇಕು ಅಂತಿಲ್ಲ, ನಾವು ಓದಲೇಬೇಕು. ರಾಮಾಯಣ ಓದೋರಿಗೆ ಕಥೆ ನಿಲ್ಲಿಸ್ಕೊಳ್ಬೇಕಲ್ಲ, ಬಹಳ ದೊಡ್ಡದು ಅಂತ. ರಾಮಚಾರಿತ್ರ್ಯ ಮಂಜರಿ ಶ್ಲೋಕ ಇದ್ರೆ ಸಾಕು, ಇದು ಈ ವಿಷಯ ಅಂತ. 14 ಶ್ಲೋಕ ದೊಡ್ಡದೇನಲ್ಲ. ನಂತರದಲ್ಲಿ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ. ಭಾಗವತ ಬಹಳ ದೊಡ್ಡದು. ಅದರಲ್ಲೂ ದಶಮಸ್ಕಂದ ಅಂದರೆ ಅದು 2 ಭಾಗ ಅಂತ, ಪೂರ್ವ ಭಾಗ ಉತ್ತರ ಭಾಗ ಅಂತ ಅಲ್ವಾ, ಬಹಳ ದೊಡ್ಡದು ಕೃಷ್ಣನ ಕಥೆ. ಅದನ್ನು 28 ಶ್ಲೋಕದಲ್ಲೇ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಕೃಷ್ಣನ ಏನು ಚಾರಿತ್ರ್ಯ, ಅವನ ಮಹಿಮೆ ಏನು ಅಂತ 28 ಶ್ಲೋಕ. ಮಹಾಭಾರತ ಅದಕ್ಕೆ ನಿರ್ಣಯ ಗ್ರಂಥ ಆಚಾರ್ಯರದು, ಸಾಮಾನ್ಯವಲ್ಲ. ಕೊನೆಗೆ ಬರೆದದ್ದು, ಎಲ್ಲ ಕಡೆ ದೇಶ ತಿರುಗಿ ವ್ಯಾಸರಲ್ಲಿ ಪಾಠವನ್ನು ಕೇಳಿ ಬರೆದದ್ದು, ಸಾಮಾನ್ಯವಲ್ಲ. ನಿರ್ಣಯವನ್ನು ಕೊಡ್ತಾರೆ. ಮಹಾಭಾರತದ ನಮಗೆ ಎಲ್ಲೆಲ್ಲಿ ಪ್ರಶ್ನೆ ಬರ್ತದೆ, ಅದಕ್ಕೆ ಯಾರೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂದರೆ ಆಚಾರ್ಯ ಹೇಳಿದ್ದೆ, ಮತ್ತೇನೆಲ್ಲ ನಿರ್ಣಯ ಕೊಟ್ಬಿಡ್ತಾರೆ ಅದಕ್ಕೆ. ಭಾಗವತ ತಾತ್ಪರ್ಯ ನಿರ್ಣಯ. ಹಾಗೆ ಮಹಾಭಾರತ ತಾತ್ಪರ್ಯ 32 ಅಧ್ಯಾಯ. 32 ಅಧ್ಯಾಯದಲ್ಲಿ ಸರ್ವ ಮಹಾಭಾರತಕ್ಕಲ್ಲ, ರಾಮಾಯಣಕ್ಕೂ ಮೊದಲು ಬರೆದಿದ್ದಾರೆ. ರಾಮಾಯಣ ಮೊದಲು ಮುಗಿಸಿ ಹೋಗ್ತಾರೆ. 10ನೇ ಅಧ್ಯಾಯದಿಂದ ವೇದವ್ಯಾಸರ ಚರಿತ್ರೆ ಅಂತ ಮಹಾಭಾರತದ ಚಿಂತನೆ ಹೋಗ್ತದೆ. ಹೀಗೆ 32 ಶ್ಲೋಕಕ್ಕೆ 32 ಅಧ್ಯಾಯಕ್ಕೆ 32 ಶ್ಲೋಕ. ನೀವು ಒಂದು ಅಧ್ಯಾಯ ತಗೊಂಡು ಅದು ಆ ಶ್ಲೋಕ ಓದ್ಕೊಂಡ್ರೆ ಇಡೀ ಅಧ್ಯಾಯದಲ್ಲಿ ಏನು ಬರ್ತದೆ ಅಂತ ವಿಷಯ ಗೊತ್ತಾಗ್ತದೆ. ಬಹಳ ದೊಡ್ಡದು. ಅಯ್ಯೋ ಏನು ವಿಷಯ ಹೇಳಿದೆ ನಮ್ಮ ಪರೀಕ್ಷೆ ಬರಲಿಕ್ಕೆ, ಇಡೀ ಅಧ್ಯಾಯ ಏನು ಹೇಳ್ತಾ ಇದೆ ಅಂತ ರಾಯರ ಅವರ ಭಾವಸಂಗ್ರಹ, ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹ ನೋಡ್ರೆ ಸಾಕು, ಆ ಶ್ಲೋಕ ಈ ಅಧ್ಯಾಯದಲ್ಲಿ ವಿಷಯ ಇದೆ ಅಂತ ಗೊತ್ತಾಗ್ತದೆ. ನೋಡಿ, ಸಂಕ್ಷಿಪ್ತವಾದದ್ದನ್ನು ವಿಸ್ತಾರವಾಗಿ ಮಾಡುವಂತಹದ್ದು, ವಿಸ್ತಾರವಾದದ್ದನ್ನು ಅಣುವಾಗಿ ಹೇಳೋದು. ಇದು ಯಾರಿಗೆ ಇರ್ತದೆ ಹೇಳಿ ಸಿದ್ಧಿ? ವಾಯುದೇವರ ಆವೇಶ. ವಾಯುದೇವರ ಆವೇಶ ಇದ್ದದಕ್ಕೆ ಸಾಧ್ಯ. ಹೀಗೆ ಬಹಳ ಗ್ರಂಥಗಳು ತಂದ. ಮಂತ್ರಾರ್ಥ ಮಂಜರಿ ಅಂತ, ಮಂತ್ರಾರ್ಥ ಮಂಜರಿ ತಂತ್ರಸಾರ ಸಂಗ್ರಹ ಆಚಾರ್ಯರದು. ಅವರು ಹೇಳಿದ ಹಾಗೆ ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ಗ್ರಂಥ ತಂತ್ರಸಾರ ಸಂಗ್ರಹಕ್ಕೆ ಅನೇಕ ಪ್ರಮುಖ ಮಂತ್ರಗಳೇನಿದೆ, ಆ ಮಂತ್ರಗಳು ಚಿಂತನೆ ಏನು ಮಾಡಬೇಕು, ಮಂತ್ರ ಏನು ಹೇಳ್ತದೆ ಅಂತ ಅದಕ್ಕೆ ಒಂದು ಚಿಂತನೆ. ಮತ್ತೊಂದು ಚಿಂತನೆ ಇದೆ, ಋಗರ್ಥ ಮಂಜರಿ ಅಂತ. ಇಡೀ ಋಗ್ವೇದಕ್ಕೆ ಭಾಷ್ಯ ಮಾಡಿದ್ದಾರೆ ರಾಯರು. ನಮ್ಮ ಪ್ರಾರಬ್ಧಕ್ಕೆ ಸಿಗಲಿಲ್ಲ, ಇಲ್ಲಿದೆ ಗೊತ್ತಿಲ್ಲ. ನಾವು ಪಂಚರಾತ್ರಾಗಮ ಹಾಗೆ ಕಳ್ಕೊಂಡಿದ್ದೇವೆ. ಪಂಚರಾತ್ರಾಗಮ ಒಂದು ಸಿಕ್ಕಿರೋ ಸಾಕು, ನಮ್ಮ ಅರ್ಧ ಸಿದ್ಧಾಂತ ಎದ್ದು ನಿಲ್ತದೆ. ಯಾರೂ ಮಾತ್ರ ಉತ್ತರ ಕೊಡಲಿಕ್ಕಿಲ್ಲ. ಅದು ಸಿಗ್ತದೆ ನಮಗೆ. ವಿಷ್ಣು ತೀರ್ಥರು ಬರ್ತಾರೆ ಮುಂದೆ. ಪೂರ್ವಾಶ್ರಮದ ತಂದೆ ವಿಷ್ಣು ತೀರ್ಥರು ಇದ್ದಾರೆ, ಕುಮಾರ ಪರ್ವತದಲ್ಲಿ ಇದ್ದಾರೆ ಈಗಲೂ. ದುರ್ಗಾದೇವಿ ಬಂದು ಹೋದ ನಂತರ ಮತ್ತೆ ಬರ್ತಾರೆ, ಇನ್ನೂ ಬಹಳ ವರ್ಷ ಇದೆ. ಆಗ ಅವರ ಬಂದ ಕೂಡಲೇ ಈ ಯಾವುದು ಪಂಚರಾತ್ರಾಗಮವನ್ನು ತಂದು ನಮಗೆ ಮತ್ತೆ ನಿಲ್ಲಿಸಿ ನಮ್ಮ ಸಿದ್ಧಾಂತವನ್ನು ಬೆಳೆಸ್ತಾರೆ. ಹೀಗೆ ಆ ಚಿಂತನೆ ಬಹಳ ಗ್ರಂಥ. ಎಷ್ಟೋ ಗ್ರಂಥಗಳು ಸಿಗಲಿಲ್ಲ ನಮಗೆ. ಇಂತಹ ರಾಯರ ಅಪಾರವಾದ ಸೇವೆ, ಅಪಾರವಾದಂತಹ ಬಹಳ ಅಪರೂಪವಾದಂತಹ ಸಾಧನೆ, ಅಪಾರವಾದಂತಹ ಕೀರ್ತಿ. ಪ್ರಾಚವಮ್ಯಮೇನ ಅವರು ಮಾತನ್ನು ಹೇಳ್ತಾರೆ. ಇನ್ನು ಯಾರು ವಿದ್ವಾಂಸರು ಯಾರೇ ಮಾತನ್ನು ಹೇಳಲಿ, ಏನೇ ಪ್ರವಚನ, ಏನೇ ಸ್ತೋತ್ರಗಳನ್ನು ಮಾಡಲಿ, ನೀವಿಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಧುತಾವಧ್ಯೇರ ವಿದ್ಯಾ ವಿಘ್ನ ಬಡವ್ರಿ ವಿದ್ವದಭ್ಯರ್ಥನೀಯೇಹಿ ವಾಚ ಪ್ರಾಚಾಂ ಪ್ರವಾಚಾಂ ಉಪಜಯ ಭಜನ್ ಯದ್ಗೃತ ಗ್ರಂಥಶಾಲೆ. ನೀವು ಮಾಡಿದಂತಹ ಗ್ರಂಥಗಳು, ನೀವು ಮಾಡಿದಂತಹ ಸೇವೆ, ನೀವು ಮಹಿಮೆ ಇದನ್ನ ಹಿಡ್ಕೊಂಡೇ ನಿಮ್ಮ ಮುಂದೆ ಬರೋರೆಲ್ಲ ಹೇಳಬೇಕು. ಇಲ್ಲಾಂದ್ರೆ ಪೂರ್ಣ ಆಗೋದಿಲ್ಲ, ಎಂತನಾದರೂ ಪೂರ್ಣ ಆಗೋದಿಲ್ಲ ಅಂತ. ಮತ್ತೊಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ಗ್ರಂಥ ರಚನೆ ಮಾಡಿದ್ದಾರೆ, ಕಷ್ಟ ಆಯ್ತಾ ಅವರಿಗೆ? ಅವರ ಕಥೆ ಕೇಳುವಾಗ ಎಷ್ಟು ಕಷ್ಟ, ಬಟ್ಟೆ ಇಲ್ಲ, ಊಟ ಇಲ್ಲ, ಪಾತ್ರ ಇಲ್ಲ ಅಂತ ಕೇಳ್ತೀರಾ. ಕಷ್ಟಪಟ್ಟು ಮಾಡಿದ್ರೆ ಅಂದರೆ ಏನು ಕಷ್ಟಪಟ್ಟಿಲ್ಲ. ಚಿತ್ತೇ ನಾ ಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿದತ್ತೆ ನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನ ಲಿಖತೆ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಅವರು ಒಮ್ಮೆ ಚಿಂತನೆ ಮಾಡಿದ್ರೆ ಅದು ಅಯುಕ್ತ ಅರ್ಥ ಬರ್ತಿರಲಿಲ್ಲ. ನಾವೆಲ್ಲ ಯೋಚನೆ ಮಾಡ್ತೀವಲ್ಲ, ಸರಿಯಾದ ಅರ್ಥ, ಈ ಗ್ರಂಥ ಹೀಗೆ ಹೇಳಿದೆ ಅಂತ ಸರಿಯಾದ ಅರ್ಥ ಆಯ್ತು ರೀ. ಕೆಲವರು ವಿದ್ವಾಂಸರು ಅವರೇ ಏನೋ ಹೇಳಿಬಿಡ್ತಾರೆ, ಮತ್ತೊಬ್ಬರಲ್ಲಿ ಅದ್ರ ಚಿಂತನೆ ಮಾಡಿ ಮತ್ತೊಬ್ಬರು ವಿದ್ವಾಂಸರಿಗೆ ಘಾತ ಆಗುವಾಗೆ ಹಂಗೆಲ್ಲ ಹೇಳೋದಲ್ಲ. ಸಜ್ಜನರ ಜೊತೆಗೆ ಅದನ್ನು ಒಂದು ಸಭೆ ಕೂತು ಅದನ್ನು ಚಿಂತನೆ ಮಾಡಿ ಮಾಡುವಂತಹದ್ದು. ಸುಮ್ಮನೆ ನನಗೆ ಮಾತಿಗೆ ಬಂದ ಹಾಗೆ ಬರುವಂಥದ್ದು. ಉಕ್ತಂ ನೋ ಭಕ್ತಿ ಭೂಯ ಕ್ವಚಿಲಪಿ ಲಿಖಿತಂ ನೇವ ನಿಷ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಸ್ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಅವರು ಮಾಡಿದಂತಹ ಗ್ರಂಥ ನೋಡ್ಬೋದು, ತಾಳೆಗರಿಗಳು ಸಿಗ್ತದೆ ಕೆಲವೊಂದಲ್ಲ.
ಒಮ್ಮೆ ಬರೆದದ್ದು ಮತ್ತೆ ಗೀಟಾಗಿ ಬರೆದದ್ದು ಅಂತಿಲ್ಲ. ನಾವು ಯಾರೋ ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಗ್ರಂಥ ರಚನೆ ಮಾಡಿದ್ದಾರೆ. ಒಂದು ಗ್ರಂಥದಲ್ಲೂ ಒಂದು ಅಕ್ಷರ ಬರೆದದ್ದನ್ನು ಅಳಿಸಿ ಬರೆದದ್ದಲ್ಲ. ಬಹಳ ಕಷ್ಟ, ಸಾಮಾನ್ಯವಲ್ಲ. ಆ ಎಳೆ ತಗೊಳ್ಬೇಕು, ಅದನ್ನು ಒಣಗಿಸ್ಬೇಕು, ಅದಕ್ಕೆ ಶಾಯಿ ತಯಾರು ಮಾಡಬೇಕು. ಈ ಕಾಲ ಹೇಗಿದೆ ಅಂದರೆ ಸುಮ್ಮನೆ ಟೈಪ್ ಮಾಡಿದ್ರೆ ಸಾಕು, ಅನಂತ ವಿಷಯಗಳು ಬಂದ್ಬಿಡ್ತದೆ ನಮಗೆ. ಅದು ಆ ಥರ ಗ್ರಂಥ ಸಮಯವಲ್ಲ, ಹಾಳೆನೇ ಇಲ್ಲದೆ ಇರೋ ಸಮಯ. ಶಾಯಿನೇ ಸಿಗಲ್ಲ. ಅದನ್ನು ನೀವು ಮಸಿ ರೆಡಿ ಮಾಡಬೇಕು. ನೀವು ಮಸಿ ರೆಡಿ ಮಾಡಿ ಅದು ಒಣಗಿಸಿ ಅದು ಬರಿಬೇಕು. ಅಂತಹ ಟೀಕಾರಾಯರು ಗುಹೆಯಲ್ಲಿ ಕೂತು ಬರೆದಿದ್ದಾರೆ ಎರಗೋಳದಲ್ಲಿ. ಹೆಂಗಿರ್ಬೇಡ, ಅಲ್ಲಿ ಒಳಗೋದ್ರೆ ನಮ್ಗೆ ಹೆದರಿಕೆ ಆಗ್ತದೆ, ಸಾಕು ಬಂದ್ಬಿಡೋಣ ಅಂತ. ನ್ಯಾಯಸುಧೆ ಮೊದಲಾದಂತಹ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಟಿಪ್ಪಣ್ಯಾಚಾರ್ಯ ಸಾಮಾನ್ಯವ ಅವ್ರ ಶಿಷ್ಯರು. ಒಂದು ಕಡೆ ತಪ್ಪಿಲ್ವಂತ, ಒಂದು ಕಡೆ ತಪ್ಪಲ್ಲ, ಅಕ್ಷರವನ್ನು ತಿದ್ದಿ ಮತ್ತೊಂದು ಅಕ್ಷರವನ್ನು ಬದ್ದಿಲ್ಲ. ಒಂದು ವಿಷಯ ಸರಿ ಇಲ್ಲ ಅಂತ ಮತ್ತೆ ಅನಿಸಿ ಬರೆದದ್ದಲ್ಲ. ಹಿಂಗೆ ಇಂತಹ ರಾಯರು ನಮಗೆ ಪದಂತಿತ್ರ ಹೇಳುವಂಥದ್ದು, ನಮಗೆ ಗ್ರಂಥಗಳನ್ನು ರಚನೆ ಮಾಡುವ ಹಾಗೆ, ಗ್ರಂಥಗಳನ್ನ ಚಿಂತನೆ ಮಾಡುವಂತಹ ಶಕ್ತಿ ಕೊಡಿ, ಅದನ್ನು ನಿಮ್ಮ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾರೆ. ನಮ್ಮ ಗ್ರಂಥ ಚಿಂತನೆ, ಗ್ರಂಥ ಲೇಖನ ಮಾಡೋದು ಬೇಡ, ಗ್ರಂಥ ಅಂತಹ ಗ್ರಂಥಗಳನ್ನ ಓದಲಿಕ್ಕೆ ನಮಗೆ ಬುದ್ಧಿಶಕ್ತಿ ಕೊಟ್ಟರೆ ಸಾಕು, ಅದಕ್ಕೆ ಸ್ತೋತ್ರ ಮಾಡ್ತೇವೆ ಅಂದರೆ ಸಾಕು. ಬಹಳ ಅದ್ಭುತ ರಾಯರ ಮಹಿಮೆ. ರಾಯರಲ್ಲಿ ನೋಡಿ, ವಾಯುದೇವರ ಆವೇಶ ಸಂಭೂತರು. ಕೆಲವೊಬ್ಬರು ಏನೋ ಒಂದು ಸಾಮಾನ್ಯವಾಗಿ ತಿಳಿತಾರೆ. ವಾಯುದೇವರ ಆವೇಶ ಇರೋದಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಯದ್ಭಾನೌ ಯತ್ಕೃಶಾನೌ ಯದಮಿದ ಕಿರಣೆ ಯದ್ಗೃಹೆ ಯದಮೃತ ಕಿರಣೆ ಯದ್ಗೃಹೇ ಶೋಧಿತೇಶು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಷು ಯಚ್ಚ ಸೌದಾಮನೀಷು ಸಂಭೂಯೇತಸ್ಸಮಸ್ತಂ ತದ್ ಅಮಿತ ಹೃದಯಾಕಾಶ ನಿರ್ಯತ್ ಪ್ರಕಾಶೇ. ಈ ಜಗತ್ತಿನಲ್ಲಿ ನಾನಾ ಪ್ರಕಾಶವನ್ನು ಸೂಚಿಸುವಂತಹ ಪದಾರ್ಥಗಳಿದೆ ಅಂತ. ಸೂರ್ಯ, ಚಂದ್ರ, ಯಾರು ಈ ನಕ್ಷತ್ರ ಗಣಗಳು, ಅಗ್ನಿ, ಬಹಳ ಇದೆ. ಜ್ಯೋತಿ ಪ್ರಕಾಶಮಾನವಾದಂತಹ ಮಿಂಚು, ಎಷ್ಟೋ ಪ್ರಕಾಶತೆ ಉಳ್ಳಂತಹ ಪದಾರ್ಥಗಳಿದೆ. ಅವುಗಳನ್ನು ಒಟ್ಟುಗೂಡಿಸಿ ಲೆಕ್ಕಕ್ಕಿಲ್ಲ, ಅಷ್ಟಿದೆ. ಅವುಗಳನ್ನು ಒಟ್ಟುಗೂಡಿಸಿರುವ ಸಹಿತ ನಿಮ್ಮ ಹೃದಯ ಪ್ರಕಾಶದಲ್ಲಿರುವಂತಹ ಒಂದು ಪ್ರಕಾಶತೆ ಇದಲ್ಲ, ಅದು ಅದರ ಮುಂದೆ ಹೇಗಿದೆ ಅಂದರೆ, ಧೀರಶ್ರೀ ರಾಘವೇಂದ್ರ ವ್ರತಿವರ ಭವತೆ ಹಂತಕದ್ಯೋತ ರೀತಿ. ನಿಮ್ಮ ಮುಂದೆ ಅವೆಲ್ಲ, ನಿಮ್ಮ ಹೃದಯ ಪ್ರಕಾಶತೆಗೆ ಮುಂದೆ ಅದು ಏನಾಗಿದೆ ಅಂದರೆ ಹಂತ ಕದ್ಯೋತ ರೀತಿ, ಮಿಂಚಿನ ಹುಳವಾಗಿದೆ ಅಂತ. ಮಿಂಚಿನ ಹುಳದ ಪ್ರಕಾಶತೆ ಗೊತ್ತಲ್ಲ ನಮಗೆಲ್ಲ, ಕಾಣ್ತಾ ಇರ್ತದೆ. ಸಿಟಿಲಿರೋರಿಗೆ ಕಾಣಲ್ಲ, ಅದ್ರ ಗೊತ್ತಿದೆ ನಮಗೆ. ಮಿಂಚಿನ ಹುಳದ ಪ್ರಕಾಶತೆ ಗೊತ್ತು. ಅಂತಹ ಸೂರ್ಯಾದಿ ಪ್ರಕಾಶತೆಗಳೆಲ್ಲ ಸೇರಿದರೆ ನಿಮ್ಮ ಮುಂದೆ, ನಿಮ್ಮ ಹೃದಯ ಪ್ರಕಾಶದಲ್ಲಿರುವಂತಹ ಪ್ರಕಾಶಕ್ಕೆ ಮಿಂಚಿನ ಹುಳವಷ್ಟೇ ಅಂತ ಹೇಳ್ತಾರೆ. ಅಂದರೆ ಇದು ರಾಯರಿಗೆ, ಅಂದರೆ ರಾಯರ ಅವರಲ್ಲಿ ಅವೇಶರಾಗಿರುವಂತಹ ವಾಯುದೇವರ ಪ್ರಕಾಶತೆ, ಆ ವಾಯುದೇವರಿಗೂ ಅಂತಹ ಅನಂತ ವಾಯುದೇವರಿಗೂ ಅನುಗ್ರಹಿಸುವಂತಹ ಪರಮಾತ್ಮನ ಪ್ರಕಾಶತೆ ಅದು. ತದ್ ಅಮಿತ ಹೃದಯಾಕಾಶ ನಿರ್ಯತ್ ಪ್ರಕಾಶ. ಅಮಿತ ಹೃದಯ ಅದು. ಆ ಹೃದಯ ಸಾಮಾನ್ಯ ಹೃದಯವಲ್ಲ, ಸಾಕ್ಷೀತ್ಕರಿಸಿಕೊಂಡಾಗಿ. ತಲೆ ಮೇಲೆ ಕೈ ಇಡ್ತಾನೆ ನರಸಿಂಹದೇವ ಅಂದರೆ ಯಾರಿಗ್ರಿ ಆಗ್ತದೆ? ಯೋಚನೆ ಮಾಡಿ. ಧ್ರುವನಿಗೆ ಶಂಕದ ಸ್ಪರ್ಶವಷ್ಟೇ, ಶಂಕದ ಸ್ಪರ್ಶ ಅವನ ಕೆನ್ನೆಗೆ, ಹೊರಟೇ ಬಿಟ್ಟ, ಸ್ತೋತ್ರವನ್ನು ಮಾಡೇ ಬಿಟ್ಟ ಅಲ್ವಾ? ಯೊಂತ ಪ್ರವಿಶ್ಯ ಮಮಾಚ ವಿಮಾಂ ಪ್ರಸೂಕ್ತಾಂ ಸುಡೇ ಮಾಡಿಬಿಟ್ಟ. ಶಂಕಸ್ಪರ್ಶವಲ್ಲ, ತಲೆಯ ಮೇಲೆ ಕೈ ಇಟ್ಟಿದ ಪ್ರಹ್ಲಾದರಾಯರು. ಎಷ್ಟು ದೊಡ್ಡವರು ನೋಡಿ, ಯೋಚನೆ ಮಾಡಿ. ವಾಯು ಆವೇಶ ಪ್ರಹ್ಲಾದೋ ನಾರದಾದನಸ್ಪದ. ಅದಕ್ಕೆ ಹೇಳೋದು, ವಾಯುದೇವರ ಆವೇಶ ರೀ ಅದು, ಸಾಮಾನ್ಯವಲ್ಲ. ಯಾರಿಗೂ ಸಿಗಲ್ಲ ಇಂತಹ ಭಾಗ್ಯ. ರಾಯರ ಕಾಲದಲ್ಲಿದ್ದೇವೆ, ರಾಯರ ಕಾಲದಲ್ಲಿದ್ದೇವೆ. ವ್ಯತ್ಯಾಸ ತಿಳ್ಕೊಳ್ಬೇಕು. ರಾಯರು ಇರುವಾಗಲೇ ಇದ್ದೇವೆ. ಆಚಾರ್ಯರ ಕಾಲ ಎಂಥದ್ದು, ಟೀಕಾರಾಯರ ಕಾಲ ಎಂಥದ್ದು, ವಿಧೇಂದ್ರ ತೀರ್ಥರ ಕಾಲ ಎಂಥದ್ದು ಎಲ್ಲ ಚಿಂತನೆ ಮಾಡ್ತೇವೆ. ರಾಯರ ಕಾಲದಲ್ಲಿದ್ದೇವೆ. ಕೆಲವೊಬ್ಬರು ಕುಹಿಕುಗಳು ಹೇಳ್ತಾರೆ, ಅದಕ್ಕೆ ಕುಹಕಿಗಳು ಬಂದೇ ಬರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ರಾಯರು ಬೃಂದಾವನ ಪ್ರವೇಶ ಮಾಡ್ತಾರೆ. ಬೃಂದಾವನ ಮುಚ್ಚಬೇಕು. ಯಾವಾಗ ಮುಚ್ಚಬೇಕು ಅಂದರೆ ಅವರ ತುಳಸಿ ಮನೆ ಬೀಳ್ತದೆ ಅಂತ. ತುಳಸಿ ಮನೆ ಬೀಳ್ತದೆ, ಬೃಂದಾವನ ಮುಚ್ತಾರೆ. ತುಳಸಿ ಮನೆ ಬಿತ್ತು ಅವ್ರು ಹೊರಟಾಯ್ತು ಅಂತ. ಇಲ್ಲ ಅವರು ಅಂತ. ತುಳಸಿ ಮನೆ ಬಿದ್ದು ಹೋದರೆ ಸಾಕ್ಷೀಹ ಯಾಸ್ಯೋತ್ರಹಿ ಅಂತ ಒಳಗಿಂದ ಬರ್ತದ ಮಾತು. ಅಂಥವರನ್ನ ದೊಡ್ಡ ದೊಡ್ಡ ಪರ್ವತಗಳ ಮಡುವಿನಲ್ಲಿ ಬೀಳಿಸಿದ್ರು, ಎಂತಹ ವಿಷಸರ್ಪಗಳ ಪ್ರಾಶನ ಮಾಡಿಸಿದ್ರು, ಎಂತಹ ವಿಷಗಳನ್ನು ಪ್ರಾಶನ ಮಾಡಿಸಿ ಎಂತಹ ಅಗ್ನಿಗೆ ದೂಕಿದರು. ಒಬ್ಬ ಪುಟ್ಟ ಬಾಲಕನನ್ನು ಸಾಯಿಸ್ಲಿಕ್ಕಾಗದೇ ಇರುವಂತಹ ಸ್ವರೂಪ ಪ್ರಹ್ಲಾದರಾಯರನ್ನು ಒಂದು 4 ಗೋಡೆಯಲ್ಲಿ ಹಾಕಿಬಿಟ್ರೆ, ಕುಹಿಕಗಳಿದ್ದಾರೆ, ಯೋಚನೆ ಮಾಡಬೇಡಿ, ಇದ್ದಾರೆ, ಅಂಥವ್ರು ಇರ್ತಾರೆ. ತುಳಸಿ ಮನೆ ಬಿತ್ತು ಹೊರಟಾಯಿತು ಅಂತ ಇಲ್ಲ ಅಂತ. ರಾಯರ ಕಾಲದಲ್ಲಿದ್ದೇವೆ ಅಂತ ಚಿಂತನೆ ಮಾಡಿ. ರಾಯರ ಸ್ಮರಣೆ, ಅವರ ಪಾದೋದಕದ ಚಿಂತನೆ ಬಹಳ ಅತ್ಯುತ್ತಮ.
ಅವರ ಪಾದಧೂಳಿ, ಅವರ ಚಿಂತನೆ ಬೇಡ. ತದ್ದರ್ಶನಂ ದುರಿತ ಕಾರಣದಾಹಭೂತಂ. ತದ್ದರ್ಶನ ಅಂದರೆ ರಾಯರದಲ್ಲ, ರಾಯರ ಪಾದಧೂಳಿಯನ್ನು ದರ್ಶನವಂತವರು, ರಾಯರ ಗ್ರಂಥಗಳನ್ನು ಚಿಂತನೆ ಮಾಡೋರು, ರಾಯರ ಪ್ರದಕ್ಷಿಣೆ ಮಾಡೋರು, ರಾಯರ ಸ್ತೋತ್ರ ಪಾಲನೆ ಮಾಡೋರು, ರಾಯರ ದಾಸರ ಪದಗಳನ್ನು ಹೇಳುವಂಥವರ ದರ್ಶನನೇ ದುರಿತ ಕಾರಣದಾಹಭೂತಂ. ಎಂತಹ ದುರಿತಗಳು ಪಾಪಗಳು ಅಂದರೆ ಕಾಡು, ಸಹ್ಯಾದ್ರಿ ಪರ್ವತದಷ್ಟು ಕಾಡು ಅಂತ ಚಿಂತನೆ ಮಾಡಿ, ಅಷ್ಟು ಪಾಪಗಳು ಸುಟ್ಟು ಹೋಗ್ತದಂತೆ. ಅವರ ಭಕ್ತರ, ಅವರ ಪಾದಧೂಳಿ ಧರಿಸಿದವರು, ಅವರನ್ನು ನೋಡಿದವರು, ಅವರ ಗ್ರಂಥವನ್ನು ಚಿಂತನೆ ಮಾಡೋರಿಗೆ ಹೀಗಿದ್ರೆ ರಾಯರಿಗೆ ಹೇಗಿರ್ಬೇಡ. ಎಷ್ಟು ಅದ್ಭುತವಲ್ಲ, ಪರಮಾದ್ಭುತ. ಏನು ಹೇಳಲಿಕ್ಕಾಗಲ್ಲ ಅವರ ಬಗ್ಗೆ. ಮದಿನ ತೀರ್ಥರು ಹೇಳ್ತಾರಲ್ಲ, ಹಾಗೆ ಹೇಳಬೇಕು. ಯಶಶ್ರೀ ರಾಘವೇಂದ್ರ ತ್ವದುತರ ನಿಖಲಾಶ್ಚರ್ಯಚರ್ಯಾಭಿಧಾನೆ ಸ್ಥಾನೇ ತಾಪಿಕ್ವಸಿಸ್ಯ ದಿಹ ಪುನರುದ್ಧಿ ಸ್ನಾನ ಸಂಕಲ್ಪವತ್ಸ. ಇವರೇನೋ ಹೇಳಿಬಿಡ್ತಾರಂತೆ ಮದಿನ ತೀರ್ಥರು, ನಾನು ರಾಯರ ಮಹಿಮೆ ಹೇಳ್ತೇನೆ, ಅವರ ಗ್ರಂಥಗಳು ಎಷ್ಟು ಅದ್ಭುತ ಅಂತ ಹೇಳ್ತೇನೆ ಅಂತ. ಆದರೆ ನನ್ನಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮದಿನ ತೀರ್ಥರು. ಸಾಮಾನ್ಯವಲ್ಲ, ಮಹಾ ದೊಡ್ಡ ಪುರುಷರು, ಮಹಾಭಾಗ್ಯಶಾಲಿಗಳು. ಅವರ ವಂಶದಲ್ಲಿ ಬಂದವರು, ಎರಡು ರೀತಿ ವಂಶ. ಅವರ ಪೂರ್ವಾಶ್ರಮದ ವಂಶವೂ ಆಗಬಹುದು, ಅವರ ಹಂಸಪೀಠ ಪರಂಪರೆಯಲ್ಲಿ ಬಂದವರು, ಸಾಮಾನ್ಯವಲ್ಲ. ಅವರು ಹೇಳ್ತಾರೆ, ನಾನೇನೋ ಪ್ರತಿಜ್ಞೆ ಮಾಡಿಬಿಟ್ಟೆ ರಾಯರೇ, ಆದರೆ ನಾನು ನಿಮ್ಮ ಮುಂದೆ ಎಂತವ ಅಂದರೆ ವಾಸವು ಕ್ವದ್ಯೋತಪೋತ ಪ್ರಮುಷಿತ ವಿಭಶ ಚೇತಸೋನ ಪ್ರಕಾಶ. ನಿಮ್ಮದು ಪ್ರಕಾಶತೆ ಎಂಥದ್ದು ಅಂದರೆ, ನಿಮ್ಮ ಮಹಿಮೆ ಎಂಥದ್ದು ಅಂದರೆ ಅಂಬೋನಿಧಿಕ್ವಾತಿವೇಲಹ, ಸಮುದ್ರದಷ್ಟು ಆಳ, ಅದರಷ್ಟು ಆಘಾತ, ಅಷ್ಟು ಗಂಭೀರ್ಯ. ಹೇಳಿಕ್ಕಾಗ್ತದ? ಈ ಸಮುದ್ರ ಇಷ್ಟು ಆಳ, ಇಷ್ಟು ನೋಡಲಿಕ್ಕೆ ಆಗಲ್ಲ ನಮಗೆ, ಇನ್ನು ಇದು ಮಾಡೋಕ್ಕಾಗಲ್ಲ, ತೀರದಲ್ಲಿ ನಿಲ್ಲಲಿಕ್ಕೆ ಆಗಲ್ಲ. ಆದರೆ ನನ್ನದು ಎಂಥದ್ದು ಅಂದರೆ ಒಂದು ಮಿಂಚಿನ ಹುಳದ ಮಗು ಕಣ್ಣಿಗೆ ಕಾಣಲ್ಲ, ಮಿಂಚಿನ ಹುಳ ಕಾಣಲ್ಲ, ಮಗು ಕಾಣ್ತದೆ, ಅಷ್ಟು ಪ್ರಕಾಶತೆ ನನ್ನದು. ನಿಮ್ಮದು ಸಮುದ್ರದಷ್ಟು ಪ್ರಕಾಶತೆ, ನನ್ನ ಪ್ರಕಾಶತೆ ಎಷ್ಟು ಹೇಳಲಿಕ್ಕೆ ಬರಲ್ಲ. ನಿಮ್ಮ ಮಹಿಮೆ ಏನು ಹೇಳಲಿಕ್ಕೂ ಸಾಧ್ಯವಿಲ್ಲ. ಆದರೆ ಪ್ರತಿಜ್ಞೆ ಮಾಡಿಬಿಟ್ಟೇ ಇದ್ದೇನೆ, ಪ್ರತಿಜ್ಞೆ ಭಂಗ ಆಗುವಾಗಿಲ್ಲ. ಪ್ರತಿಜ್ಞೆ ಬಹಳ ದೊಡ್ಡದು, ಅದು ಹಿರಿಯರು ಮಾಡಿ ಪ್ರತಿಜ್ಞಾ ಭಂಗ ಮಾಡಿದ್ರೆ ಎಲ್ಲರೂ ಮಾಡಿಬಿಡ್ತೇವೆ. ಏಕಾಶಿ ನಿಯಮ ಉಪವಾಸ ಮಾಡಲೇಬೇಕು, ವ್ರತಾಚರಣೆ ಅನಾದಿ ಕಾಲದಿಂದ ಬಂದಿದೆ. ಪ್ರತಿಜ್ಞಾ ಭಂಗ ಮಾಡಿದರೆ ಮುಂದೆ ಏನಾಗ್ತದೆ ನಮ್ಮ ಸಂತಾನಗಳಲ್ಲಿ? ಅವ್ರು ಏನು ಮಾಡ್ತಾರೆ ಹೇಳಿ? ನಮ್ಮಲ್ಲಿ ಆಚರಣೆ ಇಲ್ಲ ರೀ, ನಮ್ಮಲ್ಲಿ ಸಂಪ್ರದಾಯ ಇಲ್ಲ. ಸಂಪ್ರದಾಯಕ್ಕೂ ನಿತ್ಯ ಕರ್ಮಕ್ಕೂ ವ್ಯತ್ಯಾಸವಿದೆ. ನಮ್ಮಲ್ಲಿ ಸಂಪ್ರದಾಯ ಇಲ್ಲ, ಯಾಕಂದ್ರೆ ಯಾರು ಮಾಡಿಲ್ಲ, ಪ್ರತಿಜ್ಞಾ ಭಂಗ ಮಾಡಿದವ್ರು ನಾವಲ್ಲ. ನಮ್ಮ ಮಕ್ಕಳು ಇನ್ನೇನು ಮಾಡ್ತಾರೆ? ಹಾಗೆ ಪ್ರತಿಜ್ಞಾ ಭಂಗ ಮಾಡುವ ಹಾಗಿಲ್ಲ. ಆದರೆ ಒಂದು ಚಿಂತನೆ ಇದೆ, ಸಮುದ್ರ ಸ್ನಾನ ಅಂತ ಹೇಳಿ ಮುಗಿಸ್ಬೋದಾ? ಇದನ್ನು ಮುಗಿಸ್ತೇನೆ ಪಾಪ, ಎಲ್ಲ ಕಾಯ್ತೀಯ. ಸಮುದ್ರ ಸ್ನಾನ ಅಂತ ಹೇಳಿ ಸಂಕಲ್ಪ ಮಾಡಿ ಸಮುದ್ರ ತೀರದಲ್ಲಿ ಸ್ನಾನ ಮಾಡ್ತೇವೋ ಇಲ್ಲೋ? ಅದು ಸಮುದ್ರ ತೀರ ಸ್ನಾನ ಮಾಡಿದರೆ ಏನಾಗ್ತದೆ? ಸಮುದ್ರ ಸ್ನಾನವೋ ಅಲ್ವೋ? ಹಾಗೆ ನಿಮ್ಮ ಅನಂತ ಸಮುದ್ರದಷ್ಟು ಇರುವಂತಹ ಮಹಿಮೆಗಳಲ್ಲಿ, ಕೀರ್ತಿಗಳಲ್ಲಿ ಅದರಲ್ಲಿ ಒಂದೆರಡು ಹೇಳಿದ್ರು ಸಹಿತ ಸಮುದ್ರ ಸ್ನಾನ ಪೂರ್ಣ ಆಗುವಾಗ ಇದು ಪೂರ್ಣವಾಗ್ತದೆ. ವಾದಿನ ತೀರ್ಥರಿಗೆ ಹೇಳುವಾಗ ನಾನು ಮತ್ತೆ ಕೇಳಬೇಡಿ, ನಾನು ಏನೂ ಹೇಳ್ತಾ ಇಲ್ಲ, ಬಹಳ ದೊಡ್ಡದು ಅಪರೂಪ. ಆಚಾರ್ಯ ಸ್ವಲ್ಪ ಒಂದೇ ಒಂದು ವಿಷಯ ಹೇಳಿ ಮುಗಿಸ್ತೇನೆ, ತೊಂದರೆ ಇಲ್ವಲ್ಲ, ಲೇಟ್ ಆಗ್ತದೆ. ಒಂದು ಕಥೆ ಹೇಳಿ ಮುಗಿಸ್ತೇನೆ. ಅದಕ್ಕೆ ಯೋಚನೆಗೆ ಹಾಗೆ ಒಂದು ಕಥೆ ಏನು ಅಂದರೆ, ಪರವಾಗಿಲ್ಲ, ಹಸುವಾಗ್ತದೆ ಎಲ್ರಿಗೂ, ಯಾವಲೊಮ್ಮೆ ಕೇಳ್ತೇವೆ, ಕೇಳೋಣ. ಲೇಟ್ ಆದರೂ ಪರವಾಗಿಲ್ಲ, ರಜೆ ಇದೆ, ಎಲ್ಲ ಭಾನುವಾರ ಅಲ್ವಾ? ಭಾನುವಾರ ಮುಗಿಸೋಣ. ಏನು ಅಂದರೆ, ಅವರ ಪಾದ ಧೂಳಿಗಿರುವಂತಹ ಮಹಿಮೆ ನೋಡಿ. ಪಾದ ಧೂಳಿ ನಮಗೆ ಚಿಂತನೆ ಇದೆ. ಏನು ಅಂದರೆ, ಎಷ್ಟು ಪ್ರದಕ್ಷಿಣ ನಮಸ್ಕಾರ ಮಾಡಿದ್ರು, ಏನೇ ಮಾಡಿದ್ರು, ಎಷ್ಟೆಷ್ಟು ಹಣ ಕೊಟ್ಟರು, ನಮಗೆ ರಾಯರು ಪವಾಡ ತೋರಿಸ್ತಾ ಇಲ್ಲ, ನಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ. ರಾಯರು ಸಾಮಾನ್ಯವಲ್ಲ, ಬಿಡ್ಲಿಕ್ಕೆ ಹೋಗ್ಬಿಡಿ. ಅವರ ಪಾದವನ್ನು ಹಿಡಿದ್ರೆ ಇಂತಹ ಫಲವಲ್ಲ, ಮೋಕ್ಷವನ್ನೇ ಕಾಣಿಸ್ತಾರೆ. ಒಂದು ಕಥೆ, ವೈಶಾಖ ಮಾಸ ಮಹತ್ವ ಹೇಳುವಂತಹ ಒಂದು ಪುರಾಣದ ಕಥೆ. ಈ ಯಾರು ಹೇಮಾಂಗದ ಅಂತ ಒಬ್ಬ ರಾಜ, ಅವ ಏನು ಮಾಡ್ತಾನೆ ಅಂದರೆ, ಅವ ಸಾಮಾನ್ಯ ಅಲ್ಲ, ಸೂರ್ಯವಂಶದಲ್ಲಿ ಬಂದವ ಚಕ್ರವರ್ತಿ. ಬಹಳ ಮುತ್ತು ರತ್ನ ಎಲ್ಲ ದಾನ ಮಾಡ್ತಾನಂತೆ, ಗೋದಾನ ಎಲ್ಲವನ್ನು ಮಾಡ್ತಾನಂತೆ. ಅವನು ದಾನ ಮಾಡಿದೆಷ್ಟು ಅಂದರೆ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದೆ ಅಷ್ಟು, ಭೂಮಿಯಲ್ಲಿ ಮರಳಿನ ಕಣ ಎಷ್ಟಿದೆಯೋ ಅಷ್ಟು, ನಾ ಹೇಳಲ್ಲ, ಇಷ್ಟೇ ಚಿಂತನೆ ಮಾಡಬೇಕು, ಅಷ್ಟು ಮಾಡ್ತಾನಂತೆ. ಆದರೆ ಜಲದಾನವನ್ನು ಮಾತ್ರ ಮಾಡಲ್ಲ. ಸಾಮಾನ್ಯವಾಗಿ ಸಿಗ್ತದೆ, ನೀರೆಲ್ಲಿ ಸಿಗಲ್ಲ ಹೇಳಿ? ಎಲ್ಲ ಕಡೆ ಸಿಗ್ತದೆ ಅಂತ. ಅಷ್ಟು ಮಾತ್ರವಲ್ಲ, ದಾನ ಮಾಡುವಾಗ ಮತ್ತೊಂದು ತಪ್ಪನ್ನು ಮಾಡಿರ್ತಾನೆ, ಅದು ಮುಂದೆ ನೋಡೋಣ. ಅವ ಒಮ್ಮೆ ಸಾಯ್ತಾನೆ, ಸಾಯಲೇಬೇಕಲ್ಲ ಬಂದವ. ಏನಾಗ್ತಾನಂದರೆ ಹಲ್ಲಿಯಾಗಿ ಬರ್ತಾನಂತೆ. ಹಲ್ಲಿಯ ಜನ್ಮ ಇದು ಬಹಳ ಪ್ರಸಿದ್ಧ ಪುರಾಣಾಖ್ಯಾನ, ಗೃಹ ಗೋಧಿಕಾಖ್ಯಾನ ಅಂತ ಬಹಳ ಪ್ರಸಿದ್ಧ. ಗೃಹ ಗೋಧಿಕಾಖ್ಯಾನ ಎಲ್ಲೆಂದರೆ, ಮಿಥಿಲಾಪಟ್ಟಣದ ಅವನ ಅರಮನೆ ಇದೆ, ರಾಜ, ಅವನ ಹೆಸರು ಶ್ರುತಕೀರ್ತಿ ಅಂತ. ಅವನ ಮನೆಯಲ್ಲಿ ಇವ ಇದಾಗ್ತಾನೆ. ನಂಗೆ ಸ್ವಲ್ಪ ಹೆಸರು ವ್ಯತ್ಯಾಸ ಆಗ್ತದೆ, ಶ್ರುತದೇವ ಶ್ರುತಕೀರ್ತಿ ನೋಡೋಣ. ಆ ರಾಜನ ಮನೆಯಲ್ಲಿ ಹಳ್ಳಿಯಾಗಿ ಬರ್ತಾನೆ, ಅರಮನೆಯಲ್ಲಿ.
ಅವನ ಮನೆಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಶ್ರುತದೇವ ಅಥವಾ ಶ್ರುತಕೀರ್ತಿ, ನೀವೇ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಳಿ, ಹೆಸರು ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಇವ ಬಂದಾಗ ಅರ್ಘ್ಯ ಪಾದ್ಯ ಮಾಡಿ ಎಲ್ಲ ಬಹಳ ಭವ್ಯ ಸ್ವಾಗತವನ್ನು ಮಾಡ್ತಾನೆ. ಪಾದಪ್ರಕ್ಷಾಳನೆ ಮಾಡ್ಕೊಳ್ತಾನಂತೆ. ಪಾದಪ್ರಕ್ಷಾಳನೆ ಮಾಡಿ ಹೊರ ಕಳೆಯುವಾಗ ಬಹಳ ವೇದನೆ, ಎಲ್ಲಿಂದನೋ ವೇದನೆ. ಅಯ್ಯೋ ನನ್ನ ಕಾಪಾಡು ಬ್ರಾಹ್ಮಣ ಶ್ರೇಷ್ಠ ಕಾಪಾಡು ಅಂತ ನೋಡ್ರೆ ಒಂದು ಹಲ್ಲಿ ಮಾತನಾಡ್ತಾ ಇದೆ. ಇವ ರಾಜ ಪಾದಪ್ರಕ್ಷಾಳನೆಯನ್ನು ತಾನು ತಲೆ ಮೇಲೆ ಹಾಕಿಕೊಂಡಾಗ ಏನಾಯ್ತು ಅಂದರೆ ಈ ನೀರಲ್ಲಿಗೆ ಬಡಿತದಂತೆ. ಅವನಿಗೆ ಬಡಿದ ಕೂಡಲೇ ಹಿಂದಿನ ಜನ್ಮಗಳ ಸ್ಮರಣೆ ಆಗಲಿಕ್ಕೆ ಪ್ರಾರಂಭವಾಯಿತು. ಎಷ್ಟು ಸ್ಮರಣೆ ಅಂದರೆ ತಾನು ರಾಜನಾಗಿರುವ ತನಕ, ಅದು ಸಾಮಾನ್ಯ ರಾಜ ಅಲ್ಲ, ಸೂರ್ಯವಂಶ ಬಹಳ ದೊಡ್ಡದು. ಇವ ಹಲ್ಲಿಯಾಗಿ ಬಂದದ್ದು ಹಾಗಲ್ಲ. ಮೊದಲ ಜನ್ಮದಲ್ಲಿ, ರಾಜನ ಅನಂತರದ ಮೊದಲ ಜನ್ಮದಲ್ಲಿ ಚಾತಕ ಪಕ್ಷಿ, ಗೃಧ್ರ ಅಂದರೆ ಹದ್ದು, ನಂತರದಲ್ಲಿ 7 ಜನ್ಮಗಳಲ್ಲಿ ನಾಯಿ, 10ನೇ ಜನ್ಮದಲ್ಲಿ ಹಲ್ಲಿ. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ 27 ಜನ್ಮ ಹಲ್ಲಿ, ಅಂದರೆ 28 ಜನ್ಮ ಹಲ್ಲಿ, ಗೃಧ್ರ, ಅದಕ್ಕೆ ಮುಂಚೆ ಚಾತಕ ಪಕ್ಷಿ, ನಾಯಿ. ಇಷ್ಟು ಜನ್ಮ ಪಡೆದಿದ್ದೇನೆ, ಇನ್ನು ಮುಂದೆ 27 ಜನ್ಮ ಇದೆ, ಹೇಗಾರು ಮಾಡಿ ನಾನು ಕಾಪಾಡು. ಪಾದ ಪ್ರಕ್ಷಾಳನೆಯಿಂದ ಇಷ್ಟು ಸ್ಮರಣೆ ಪಡುವಾಗ ನಾನು ಕಾಪಾಡಲೇಬೇಕು, ನಾನು ಏನು ತಪ್ಪು ಮಾಡಿದೆ. ಆ ಚಕ್ರವರ್ತಿಯಾಗಿದ್ದಾಗ ಎಷ್ಟು ದಾನ, ಎಷ್ಟು ಇದು ಒಂದನ್ನು ಆ ಶ್ರುತದೇವ ಚಿಂತನೆ ಮಾಡಿ ಹೇಳುವಾಗ ಜಲದಾನ ಮಾಡಲಿಲ್ಲ, ಇಷ್ಟು ಪಾಪ ಅಂತ. ಜಲದಾನ ಮಾತ್ರವಲ್ಲ, ಏನ್ರಿ ಜಲದಾನ ಮಾಡದೆ ಹೋದರೆ ಎಷ್ಟು ಪಾಪವಾ, ಎಷ್ಟು ನಕ್ಷತ್ರದಷ್ಟು ದಾನ ಮಾಡಿದ್ದಾನೆ. ಹಿರಣ್ಯ, ಗೋ ಮೊದಲಾದಂತಹ ಭೂ ಮೊದಲಾದ ಪದಾರ್ಥ, ಭೂ ಕಣದಷ್ಟು ಗೋದಾನ ಮಾಡಿದ್ದಾನೆ. ಎಷ್ಟು ಫಲ ಇರಬೇಕು ಅಂದರೆ ಅವನು ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ. ನಮ್ಮ ಚಿಂತನೆಯಲ್ಲಿ ಮೊದಲು ಅದೇ ಬಂದದ್ದು. ತಿಮ್ಮಣ್ಣ ಭಟ್ಟರು ಏನು ಮಾಡಿದರು ಅಂತ, ಸತ್ಪಾತ್ರಿಗೆ ದಾನ ಮಾಡಲಿಲ್ವಂತೆ. ಕೈಕಾಲು ಇಲ್ಲದೆ ಇರೋರು, ನಿರ್ಗತಿಕರು, ಅಂಗವಿಕಲರು, ಗತಿ ಇಲ್ಲದೆ ಇರೋರು, ಇವರೆಲ್ಲ ದಾನ ಮಾಡ್ತಿದ್ದ ಅಂತ. ಎಚ್ಚರ ವಹಿಸ್ಲಿಕ್ಕೆ ಕುಲಪುರೋಹಿತರು, ಕುಲದೇವರು, ಕುಲ ಗುರುಗಳು ಅಂತ ಇರ್ತಾರಲ್ಲ, ಸಾಕ್ಷಾತ್ ಸೌರ್ಯವಂಶಕ್ಕೆ ವಸಿಷ್ಠರು ಹೇಳ್ತಾ ಇದ್ದಾರಂತೆ, ಅವ್ರ ಮಾತು ಕೇಳಲಿಲ್ಲ. ಅಂಥವರಿಗೆ ಮಾಡಲಿಕ್ಕೆ ಬಹಳ ಮಂದಿ ಇದ್ದಾರೆ ಅಂತ. ಸತ್ಪಾತ್ರರಿಗೆ ದಾನ ಮಾಡಲಿಕ್ಕೆ ಎಷ್ಟು ಮಂದಿ ಇದ್ದಾರೆ, ನಿರ್ಗತಿಗೆ ಯಾರಿಲ್ಲ. ನಿರ್ಗತಿಗರಿಗೆ ಮಾಡಬೇಕಾದದ್ದು ಧರ್ಮ, ದಾನವಲ್ಲ ಅಂತ ಅಂಥವ್ರಿಗೆ ದಾನ ಮಾಡ್ತಿದ್ದ. ಮತ್ತೊಂದು ಜಲದಾನ ಮಾಡಲಿ. ಜಲದಾನ ಈಸಿಯಾಗಿ ಸಿಗ್ತದೆ ಅಂತ, ಇವ್ನಿಗೆ ಯಾವುದು ಈಸಿ ಆಗಬಾರ್ದು, ಕಷ್ಟದವರಿಗೆ ಮಾಡಬೇಕು. ನಮಗೊಂದು ಚಿಂತನೆ, ಇವ್ರಿಗೆ ಏನಿಲ್ಲ ಕಷ್ಟ ಪಾಪ, ಅವ್ರಿಗೆ ಹೋಗಿ ದಾನ ಮಾಡೋಣ ಅಂತ. ಕಷ್ಟದಲ್ಲಿರೋರಿಗೆ ದಾನ ಅಲ್ಲ ಅದು, ಅವ ಸತ್ಪಾತ್ರನ ನೋಡಿ ದಾನ ಮಾಡಬೇಕು. ದಾನ ಮಾಡೋದು ಸಾಮಾನ್ಯವಲ್ಲ. ನಾವು ಕೊಡ್ತಾ ಇದ್ದೇವೆಲ್ಲ ಮತ್ತೆ ನೋಡಿ ಪಾಪ ಕೊಡೋದು. ಇವ ಅಂಥದ್ದು ಮಾಡಲಿಲ್ಲ, ಇದೇ ನೀನು ಮಾಡಿದ ಪಾಪ. ಅವ ಪಾಪ ಏನು ಯೋಚನೆ ಮಾಡಬೇಡ, ಎಂಥ ರಾಜ ನೀನು. ನಾನು ವೈಶಾಖ ಮಾಸದಲ್ಲಿ ಮಾಡಿದಂತಹ 1 ದಿನದ ಸ್ನಾನದ ಫಲವನ್ನು ನಿನ್ನ ಕೊಡ್ತೇನೆ ಅಂತೇಳಿ ಅಲ್ಲಿ ಆಚರಣೆ ಮಾಡಿ ತಾನು ಸಂಕಲ್ಪ ಮಾಡಿ ಕೊಡ್ತಾರಂತೆ. ಕೊಟ್ಟದ್ದು ದೊಡ್ಡದಲ್ಲ, ಕೊಟ್ಟವರು ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. 1 ದಿನದ ಸ್ನಾನದ ಫಲವನ್ನು ಕೊಟ್ಟದ್ರಿಂದ ವಿಮಾನವೇ ಬಂದಂತೆ ಸ್ವರ್ಗದಿಂದ. ಎಲ್ಲ ಋಷಿ ಮುನಿಗಳು, ಗಂಧರ್ವ ಅಪ್ಸರೆಯರು ಅವನಿಗೆ ರಾಜ ವೈಭೋಗದಿಂದ ಕರ್ಕೊಂಡು ಹೋದಂತೆ. ಇವ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೋದ ಅಂತೆ. 10,000 ವರ್ಷ ಸ್ವರ್ಗದಲ್ಲಿದ್ದ ಅಂತೆ. ಇದೆಲ್ಲ ಬಿಡ್ರಿ, ಪಡಿಬೋದು, ನಾವು ಪಡಿತೇವೆ. ಮತ್ತೆ ಬಂದ ಅಂತೆ. ಮತ್ತೆ ಬಂದವ ಅದೇ ಸೂರ್ಯವಂಶದಲ್ಲಿ ರಾಜನಾಗಿ ಬಂದದ್ದು ಮಾತ್ರವಲ್ಲ, ಕಕುಸ್ತ ಅಂತ ಬಹಳ ದೊಡ್ಡ ರಾಜ. ಇಂದ್ರನನ್ನೇ ತನ್ನ ಬೆನ್ನಿನಲ್ಲಿ ಹತ್ತಿಕೊಂಡು ಎಲ್ಲ ದುಷ್ಟರನ್ನ ಕೊಂದವ. ಅದಕ್ಕೆ ಕಕುಸ್ತ ಅಂತ. ಕಕುಸ್ತುಸ್ತ, ಬೆನ್ನಿನಲ್ಲಿ ಇಂದ್ರನನ್ನೇ ಹೊತ್ತವ. ಇಂಥವನಿಗೆ ಮಗನಾಗಿ ಬರ್ತಾನೆ, ಅನೇನನ ಅಂತ ಅವನ ಹೆಸರು. ಚಕ್ರವರ್ತಿ. ಎಂತಹ ಚಕ್ರವರ್ತಿ ಅಂದರೆ ಸಮಸ್ತ ಭೂಮಂಡಲ ಅರ್ಥ ಮಾಡ್ಕೊಳ್ಳಿ. 7 ಸಾಗರ 7 ದ್ವೀಪಗಳಿಂದ ಕೂಡಿದಂತಹ ಅಂದರೆ ಇಡೀ ಭೂಮಂಡಲಕ್ಕೆ ರಾಜ. ಇಂಥವನಲ್ಲಿ ವಿಷ್ಣು ಎಂಬುವಂತಹ ಪರಮಾತ್ಮನ ಅಂಶವೂ ಇತ್ತು. ಅಂದರೆ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಬ್ರಾಹ್ಮಣ, ಸದ್ಬ್ರಾಹ್ಮಣ, ಯಾರೋ ಒಬ್ಬ ಅಲ್ಲ, ಸದ್ಬ್ರಾಹ್ಮಣ, ಅವನ ಪಾದೋದಕದ ಚಿಂತನೆ, ಅದರ ಪೂರ್ವಕವಾಗಿ 1 ದಿನದ ಸ್ನಾನದ ಫಲ ಎಲ್ಲಿಗೆ ಕಾರಣವಾಯಿತು? ಚಕ್ರವರ್ತಿಯಾಗುವ ತನಕ ಕಾರಣವಾಯಿತು. ಅವನಲ್ಲಿ ವಿಷ್ಣುದೇವರ ಅಂಶ ಬರುವ ಹಾಗೆ ಪುರಾಣ ಹಾಗೆ ಹೇಳ್ತದೆ, ವಿಷ್ಣು ಅಂಶ ಇದೆ ಅಂತ ಅವನಲ್ಲಿ ಹೇಳ್ತದೆ. ಇಲ್ಲಿಯ ತನಕ ಒಬ್ಬ ಸದ್ಬ್ರಾಹ್ಮಣನಿಗೆ ಕಾರಣವಾದರೆ ಸಾಕ್ಷಾತ್ ವಾಯುದೇವರ ಆವೇಶ, ಸಾಕ್ಷಾತ್ ಪ್ರಹ್ಲಾದರಾಯರಲ್ಲಿ ಮಾಡಿದಂತಹ ಅವರ ಫಲದ ಚಿಂತನೆ ಯೋಚನೆ ಮಾಡ್ತಾ ಹೋಗಿ ಅದನ್ನು ಸ್ವಲ್ಪವನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ಎಷ್ಟು ಫಲ ಪಡಿತೇವೆ ಅಂತ ದಯವಿಟ್ಟು ರಾಯರಲ್ಲಿ ಅಯ್ಯೋ ಅವರು ಕೊಡಲ್ಲ ಅಂತ ಚಿಂತನೆ ಮಾಡಬೇಡಿ. ಅಯ್ಯೋ ನಮಗೆ ಕೊಡ್ತಾ ಇಲ್ಲ, ಅಯ್ಯೋ ಯಾವಾಗ ಕೊಡ್ತಾರೆ, ಯಾಕೆ ಕೊಡ್ತಾ ಇಲ್ಲ? ಆ ಹಲ್ಲಿಯಾಗಿ ಬಂದವನಿಗೆ ಕೇವಲ 28 ಹಲ್ಲಿ ಜನ್ಮ, 7 ನಾಯಿ ಜನ್ಮ, 1 ಗೃಧ್ರ, 1 ಚಾತಕ ಪಕ್ಷಿ ಜನ್ಮ ಮಾತ್ರ ಇದ್ದದ್ದು. ಅವ ಚಕ್ರವರ್ತಿ ರೀ, ಅವನ ಸಾಧನೆ ಬಹಳ ದೊಡ್ಡದು. ಚಕ್ರವರ್ತಿ ಸ್ಥಾನದಲ್ಲಿ ಬರುವಂಥವ. ನಮಗವನಿಗೆ ತುಂಬ ವ್ಯತ್ಯಾಸವಿದೆ. ಮನುಷ್ಯೋತ್ತಮರಿಗಿಂತಲೂ ದೊಡ್ಡದು ಅವ್ರದ್ದು ಸ್ಥಾನ, ಬಹಳ ದೊಡ್ಡದು ಸ್ಥಾನ. ಇಂಥವರಿಗೆ ಈಗ ಆಗುವಾಗ ನಾವು ಅಲ್ಪ ಜೀವಿಗಳು, ಅಲ್ಪದಲ್ಲೂ ಅಲ್ಪ, ಅದು ಕಲಿಯುಗದಲ್ಲಿ ಬರುವಂಥ ಅಲ್ಪಿಗಳು. ನಮ್ಮ ಪ್ರಾರಬ್ಧ ಎಷ್ಟು ಅನಂತ ಜನ್ಮಗಳದ್ದು ಪಾಪಗಳಿರ್ತದೆ, ಅದನ್ನೆಲ್ಲ ತೊಳಿತಾ ಇದ್ದಾರೆ ರಾಯರು.
ಯಾಕೆ ಆಗ್ತಾ ಇಲ್ಲ, ಅಯ್ಯೋ ಮಕ್ಕಳಾಗ್ತಾ ಇಲ್ಲ, ಅಯ್ಯೋ ನನಗೆ ಮನೆ ಕೊಡ್ತಾ ಇಲ್ಲ, ಅಯ್ಯೋ ಹೆಂಡತಿ ಕೊಡ್ತಾ ಇಲ್ಲ ಅಂತ. ಇವ ಅನಂತ ಜನ್ಮಕ್ಕೆ ಇನ್ನು ಮುಂದೆ ಹೆಂಡತಿಯನ್ನೇ ಪಡಿಬಾರ್ದು, ಅಷ್ಟು ಹೆಂಡತಿಯನ್ನು ಕೊಂದಿರ್ತಾನೆ, ಅಷ್ಟು ಹೆಂಡತಿಯನ್ನ ಬಲಾತ್ಕಾರ ಮಾಡಿರ್ತಾರೆ, ಅಷ್ಟು ಹೆಂಗಸರಿಗೆ ನೀಚನಾಗಿ ನಡ್ಕೊಂಡಿರ್ತಾನೆ. ಈ ಜನ್ಮದಲ್ಲಿ ಕೊಡದೆ ಹೋದರೂ ಅಷ್ಟು ಪುಣ್ಯದಿಂದ ಮುಂದೆ ಪಡಿತಾನೆ. ಹೆಂಡತಿ, ಮಕ್ಕಳು, ಸೌಭಾಗ್ಯ ಇದಲ್ಲ, ಮೋಕ್ಷವನ್ನೇ ಕೊಡು. ಅವ ಶ್ರುತದೇವ, ಅವ ಬ್ರಾಹ್ಮಣ ಚಕ್ರವರ್ತಿಯ ಸ್ಥಾನವನ್ನು ಕೊಡಿಸುವಷ್ಟು ಶಕ್ತಿ ಆಯ್ತು ಅಷ್ಟೇ. ನಮ್ಮ ರಾಯರು ಹಾಗವಲ್ಲ, ಮೋಕ್ಷವನ್ನೇ ಕೊಡು. ಪರಮಾತ್ಮನ ಪ್ರಸಾದ, ಪರಮಾತ್ಮನೇ ಮನಸ್ಸಿನಲ್ಲಿ ತುಂಬಿ ಕೊಡುವ ಹಾಗೆ ಮಾಡಿಬಿಡ್ತಾನೆ. ಈಗ ಚಿಂತನೆ, ನಮ್ಮ ಪರಮ ಗುರುಗಳು ವಿದ್ಯಾಮಾನ್ಯರು ಅವರೇ ಹೇಳಿದಂತಹ ಕಥೆ, ಅವರ ಕಥೆಯಲ್ಲಿ ದಾಖಲೆಯಾಗಿದೆ, ಸಾಮಾನ್ಯವಲ್ಲ. ಅವರು ಉತ್ತರ ಭಾರತದಲ್ಲಿ ಒಂದು ಊರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕೂತ್ಕೊಂಡ್ರಂತೆ. ಚಾತುರ್ಮಾಸ್ಯ ಮುಗಿಸಿ ಮತ್ತೆ ಇಲ್ಲಿ ಬರೋದು, ದಕ್ಷಿಣ ಭಾರತಕ್ಕೆ ಬರೋದು ಅಂತ. ಬರೋ ಮೊದಲು ಏನಾಯಿತು ಅಂದರೆ, ಅವರು ಪ್ರತಿಯೊಬ್ಬ ಸನ್ಯಾಸ್ತರಿಗೂ ಹಾಗೇನೆ ಏನು ದಿಗ್ವಿಜಯ ಮಾಡುವಂತಹದ್ದು. ಮುಗಿಯುವಾಗ ಚಾತುರ್ಮಾಸ್ಯ ಮುಗಿದ ಕೂಡಲೇ ಮತ್ತೊಂದು ಊರಿಗೆ ದಿಗ್ವಿಜಯ ಮಾಡುವಂತಹದ್ದು. ದಿಗ್ವಿಜಯಕ್ಕೆ ಮತ್ತೊಂದು ಹೆಸರಿದೆ, ನೆನಪಿದ್ರೆ ಹೇಳಿ ನೀವೇ. ಏನೋ ಸೀಮೋಲ್ಲಂಘನ ಮಾಡುವಂತಹದ್ದು. ಅಲ್ಲಿಂದ ಮತ್ತೊಂದು ಊರಿಗೆ ಹೋಗುವಂತಹದ್ದು. ಕಾಶಿಪಟ್ಟಣದಲ್ಲಿ ಗೋಪಾಲಾಚಾರ್ಯರು ಅಂತ ಬಹಳ ಪ್ರಸಿದ್ಧ, ಒಳ್ಳೆಯ ಪಂಡಿತರು, ವಿದ್ಯಾಮಾನ್ಯರ ಶಿಷ್ಯರು, ಪರಮ ಶಿಷ್ಯರು. ಅವ್ರು ಕರೀತಾರೆ, ನಾವು ಕಾಶಿಯಲ್ಲಿದ್ದೇವೆ, ನೀವು ಉತ್ತರ ಭಾರತದಲ್ಲಿದ್ದೀರಾ, ಇಲ್ಲಿ ಬಂದು ನೀವು ದಿಗ್ವಿಜಯ ಮಾಡಿ ಹೋಗಬೇಕು. ವಾದ್ಯಮಾನರು ಸಾಮಾನ್ಯರಲ್ಲ, ಅವರು ವಾದದಲ್ಲಿ ಕೂತ್ಕೊಂಡ್ರೆ ಅದ್ಭುತವಾದ ಅವ್ರದ್ದು ಮಿತ್ರ ಸಿದ್ಧಾಂತದ ಪತಾಕೆಯನ್ನು ಹಾರಿಸಿದವರು. ಸಾಮಾನ್ಯವಲ್ಲ, ನಮ್ಮ ಗುರುಗಳು ಸ್ವಲ್ಪ ಆಚೀಚೆ ಮಾಡ್ತಾರೆ. ಅಂದರೆ ಅಯ್ಯೋ ಅವನಿಗೆ ಇದಾಗಬಾರ್ದು, ಅವ್ರು ಸಾಮಾನ್ಯವಾಗಿ ಮುಟ್ಟಿಸೋಣ, ಅವನಿಗೆ ಬಿಸಿ ಬೆಳ್ಳ ಮುಟ್ಟಿಸಬಾರ್ದು, ದುಃಖ ಪಡಿಸಬಾರ್ದು, ಸಾಮಾನ್ಯವಾಗಿ ಹೇಳೋದು ಅಂತ. ವಾದ ವಿವಾದ ಅದು ಮನಸ್ಸಿಗೆ ನೋವಾಗುವ ಹಾಗೆ ಇರಬಾರ್ದು. ವಿದ್ಯಾಮಾನ್ಯರು ಹಾಗಲ್ಲ, ಅವರ ಆಚಾರ್ಯರ ಹಾಗೆ, ಟೀಕಾರಾಯರ ಹಾಗೆ ಅವರು. ಹೀಗೆ ಅಂದರೆ ಆ ಥರ ವ್ಯಕ್ತಿತ್ವ ಅವರದ್ದು. ಬರಬೇಕು, ಕಾಶಿಪಟ್ಟಣ ಸಾಮಾನ್ಯವಲ್ಲ, ಅದ್ವೈತ ಮೊದಲಾದಂತಹ ಬೇರೆ ಬೇರೆ ಪಂಡಿತರಿರುವಂತಹ, ಬನ್ನಿ ಇಲ್ಲಿ ಚಂದ ಇರ್ತದೆ ಅಂತ. ಆಯಿತು ಅಂತ ಬರ್ತಾರಂತೆ ಸೀಮೋಲ್ಲಂಘನ ಕಾಶಿಪಟ್ಟಣಕ್ಕೆ ಅಂತ. ಬರುವಾಗ ಅಲ್ಲಿ ಮಧ್ಯದಾರಿಯಲ್ಲಿ ಧನಬಾದ್ ಅಂತ ಊರು ಸಿಗ್ತದೆ. ಆದರೆ ಅವರಿದ್ದ ಕೂತ ಸ್ಥಳಕ್ಕೂ ಕಾಶಿಗೂ 24 ಗಂಟೆ ಪ್ರಯಾಣ. 24 ಗಂಟೆ ಪ್ರಯಾಣ ಅಂದರೆ ಬಹಳ ಕಷ್ಟ. ಮುಂದಿನ ದಿನದಲ್ಲಿ ಅವರಿಗೆ ಭಿಕ್ಷೆ, ಪೂಜೆ, ಭಿಕ್ಷೆಯಲ್ಲಾಗಬೇಕು. ಆ ಗೋಪಾಲಾಚಾರ್ಯ ಒಂದು ಕಡೆ ವ್ಯವಸ್ಥೆ ಮಾಡ್ತಾರಂತೆ. ಮಧ್ಯದ ಊರು, ಕಾಶಿಗೆ ಬರೋಕ್ಕೆ ಮಧ್ಯ ಒಂದು 12 ತಾಸು ಬರುವಷ್ಟು ಊರು ಧನಬಾದ್ ಅಂತ, ಹೆಸರಿಗೆ ಧನಬಾದ್ ನೋಡಿ. ಕಲ್ಲಿದ್ದಿಲ್ಲ ಊರು, ಧನ್ವಾದ್. ಅದೇ ಧನ್ವಾದ್. ಆ ವಕಾರ ಬವೆಯವರ ಭೇದ ಅವರಿಗೆ, ಯಾರಿಗೆ, ಇವರಿಗೆ ಉತ್ತರ ಭಾರತವ್ರಿಗೆ, ಹಿಂದಿಯವರಿಗೆ ಹಾಗೇನೆ. ಅದು ಗಣಿ ಊರದು, ಅಂದರೆ ಉದ್ದಿಮೆ, ಬಹಳ ಶ್ರೀಮಂತಿಕೆ ಉಳ್ಳಂತಹ ಊರಂತೆ. ಹೆಸರಲ್ಲೇ ಧನವ ಅಂತಿದೆ ನೋಡಿ. ಕಲ್ಲಿದ್ದಲು ಉದ್ದಿಮೆ ಇರುವಂತಹ ಊರು. ಅಂದರೆ ಬಹಳ ಮಂದಿ ಶ್ರೀಮಂತರೆಲ್ಲ ಇದ್ದಾರೆ. ಇಲ್ಲೊಬ್ಬರು ಉದ್ದಿಮೆಯರಿದ್ದಾರೆ, ಅವರ ಕಲ್ಯಾಣ ಮಂಟಪ ಇದೆ, ಅಲ್ಲಿ ನೀವು ಪೂಜೆ ಮಾಡಿ ಭಿಕ್ಷಾ ಸ್ವೀಕಾರ ಮಾಡಿ ಬರ್ಬೋದು ಅಂತ. ಆಯಿತು ಅಂತ ಬಂತಾರೆ, ಧನಬಾದಿಗೆ ಬರ್ತಾರೆ. ಅದು ಕಲ್ಯಾಣ ಮಂಟಪ ಗೊತ್ತಾಗ್ತದೆ. ಒಬ್ಬ ವ್ಯವಸ್ಥಾಪಕ ವ್ಯವಸ್ಥೆ ಮಾಡಿದ್ದಾನೆ, ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೇನೆ. ವ್ಯವಸ್ಥೆ ಮಾಡಿದ್ದಾನೆ, ಆಯಿತು, ಪೂಜೆ ಆಯಿತು. ಪೂಜೆ ಆಗುವಾಗ ಸ್ವಲ್ಪ ಮಂದಿ ಬಂದ್ರಂತೆ ತೀರ್ಥ ಕೊಡಲಿಕ್ಕೆ ಅಂತ. ತೀರ್ಥ ಕೊಡುವಾಗ ಒಬ್ಬ ವ್ಯಕ್ತಿ ಮಾತ್ರ ಸ್ವಲ್ಪ ಹಿಂಜರಿತಾ ಇದ್ರಂತೆ. ಅಂದರೆ ದಂಪತಿಗಳು, ಯಾರು ಅಂತ ಗೊತ್ತಿಲ್ಲ, ನೋಡ್ರೆ ವಿಷಯ ಗೊತ್ತಾದದ್ದು ಅವ್ರದೇ ಕಲ್ಯಾಣ ಮಂಟಪ ಅಂತ. ದೊಡ್ಡ ಉದ್ಯಮಿ ಅವ, ಅವ್ರದೇ ಕಲ್ಯಾಣ ಮಂಟಪ. ಯಾರೋ ಸ್ವಾಮಿಗಳು ಬಂದಿದ್ದಾರೆ ಅಂತ ಬಂದಿದ್ದಾರೆ. ಅವರು ತೀರ್ಥ ಕೊಡುವಾಗ ಫೋಟೋ ನೋಡ್ತಾರೆ, ವಿದ್ಯಾಮಾನ್ಯರ ತೀರ್ಥನ ನೋಡ್ತಾರಂತೆ. ಫೋಟೋ ನೋಡ್ತಾರೆ, ಬನ್ನಿ ಅಂತ ತೀರ್ಥಕ್ಕೆ. ಇವ್ರು ಹೋಗಿ ಪಾದಕ್ಕೆ ಬಿದ್ದುಬಿಡ್ತಾರೆ. ಇನ್ನು ತೀರ್ಥ ಕೊಟ್ಟು ಇನ್ನೂ ಭಿಕ್ಷೆ ಆಗಬೇಕಾಗಲಿಲ್ಲ, ಮಡಿಯಲ್ಲಿ ಇರ್ತಾರೆ ಅಲ್ಲ, ಗೊತ್ತಾಗಲಿಲ್ಲ ಇವರಿಗೆ. ಅವರು ಅಲ್ಲಿನ ಗೊತ್ತಿಲ್ಲ, ಕಾಪಾಡಿ ನಮ್ಮ ನೀವೇ ರಕ್ಷಣೆ ಮಾಡಬೇಕು ಅಂತ ಬಿದ್ದಾರೆ. ಏನಂತ ವಿಷಯ ನೋಡಿದ್ರೆ, ಅವರ ಕೈಯಲ್ಲಿದ್ದ ಫೋಟೋ ರಾಯರದು, ನೀವೇ ರಾಯರು ಅಂತ. ಆ ವ್ಯಕ್ತಿಗೆ ಅವರ ಹೆಂಡತಿ ಪಾಪ ಮುಸುಕುದಾರಿ, ನೋಡಿದ್ರೆ ಅವರಿಗೆ ಪಾಂಡುರೋಗ, ಮುಖದಲ್ಲಿ ಬಂದಂತಹ ಪಾಂಡುರೋಗ ಹರಡಿ ಈ ದೇಹಕ್ಕೆ ಬಂದಿದೆ. ಅವ್ರು ಯಾವತ್ತೂ ಮನೆಯಿಂದ ಬಂದವರಲ್ಲ, ಯಾಕಂದರೆ ಬಹಳ ಶ್ರೀಮಂತಿಕೆ ಉಳ್ಳವರು ಅಂತ. ಅವಂತರ ಹೆಂಡತಿ ಬಹಳ ನಾಚಿಕೆ, ಸಂಕೋಚ, ಅದು ಬೇಗ ಹರಡುತ್ತಂತೆ. ಮನೆಯಿಂದ ಬರದೆ ಬಹಳ ಜೀವನಗಳಾಯಿತು. ಗುರುಗಳು ಬಂದಿದ್ದಾರೆ ಅಂತ ಭಿಕ್ಷೆಗೆ ಏನು ಬಂದಿದ್ದಾರೆ, ಮುಸುಕುದಾರಿಯಾಗಿ ಬಂದಿದ್ದಾರಂತೆ. ನೋಡಿದ್ರೆ ಮುಖ ತೋರಿಸ್ತಾರೆ, ಇಡೀ ದೇಹ ಇದಾಗಿದೆ. ನಮ್ಮಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ, ನಮ್ಮ ಉದ್ದಿಮೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಧಿಕಾರಿ, ಅವ ಆಂಧ್ರದವ. ಆಂಧ್ರ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧ ರಾಯರಿದ್ದಾರೆ. ರಾಯರ ಫೋಟೋ ಕೊಟ್ಟಿದ್ದಾರೆ. ಇವರ ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮಗೆ ದೋಷ ಹೋಗ್ತದೆ ಅಂತ ಹೇಳಿದ್ದಾರೆ ನಮ್ಮ ಅಧಿಕಾರಿ, ನಮ್ಮಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ. ನೋಡ್ರೆ ನೀವೇ ಬಂದಿದ್ದೀರಾ ಅಂತ. ಅದಕ್ಕೆ ವಿದ್ಯಾಮಾನ್ಯ ತೀರ್ಥರು ಹೇಳೋದು, ನಾನಲ್ಲ, ಅವರ ಹೆಸರು ರಾಘವೇಂದ್ರ ತೀರ್ಥರು. ಅವರು ಮಂತ್ರಾಲಯ, ನಿಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರ ರಾಜ್ಯದಲ್ಲೇ ಇವರ ಬೃಂದಾವನ, ಅವರ ಪಾದ ಸೇವೆ, ಅವರಲ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡಿದರೆ ದೋಷಗಳು ಹೋಗ್ತದೆ, ನೀವು ಅಲ್ಲಿಗೆ ಹೋಗಿ ಅಂತ. ಇವ್ರು ಬಿಡ್ತಾ ಇಲ್ಲ, ನೀವೇ ರಾಯರು ಅಂತ. ಇವರು ನಾನಲ್ಲ ಅಂತ. ಏನಾಯಿತು ಅಂದರೆ, ಆಯಿತು ಸಮಯ ಆಗ್ತಾ ಇದೆ. ನಮ್ಮ ವಿದ್ಯಾಮಾನ್ಯ ತೀರ್ಥರಿಗೆ, ಪರಮಗುರುಗಳಿಗೆ ಪ್ರತಿನಿತ್ಯ ರಾಯರ ಪಾದಧೂಳಿ, ಮೃತ್ತಿಕೆಯನ್ನು
ನಮ್ಮ ಗುರುಸಾರ್ವಭೌಮರು ತೊಗೊಳ್ತೇವೆ, ರಾಜರ ಗುರುಸಾರ್ವಭೌಮ ಹಚ್ಕೊಳ್ತೇವೆ ಅವರ ಮೃತ್ತಿಕೆಯನ್ನು. ಹಾಗೆ ರಾಯರ ಮೃತ್ತಿಕೆಯನ್ನು ಹಚ್ಕೊಳ್ಳುವಂಥ ಅಭ್ಯಾಸ ಅವರಿಗೆ, ಎರಡೂ ಮೃತ್ತಿಕೆ ಹಚ್ಕೊಳ್ತಾ ಇದ್ರು. ಆ ಮೃತ್ತಿಕೆಯನ್ನು ತರಿಸಿದ್ರಂತೆ ಮಡಿಯಲ್ಲೇ, ಅದು ಮಡಿಯಲ್ಲಿ ಇರ್ತಾಯಿದ್ದು, ಮಡಿಯಲ್ಲಿ ತರಿಸಿ ಅವ್ರಿಗೆ ಕೊಟ್ರಂತೆ. ಕೊಡುವಾಗ ರಾಯರ ಚರಮ ಶ್ಲೋಕ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು, ಶ್ಲೋಕವನ್ನು ಹೇಳಿಕೊಟ್ಟು ಅವರಿಗೆ ಈ ಪಾದಧೂಳಿಯನ್ನು ಪ್ರತಿನಿತ್ಯ ಹಚ್ತಾ ಬನ್ನಿ ಅಂತ ಹೇಳಿಕೊಟ್ಟಿದ್ದಾರೆ. ರಾಘವೇಂದ್ರ ಗುರುಸ್ತೋತ್ರಂ ಎಪ್ಪಡೇದ್ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿ ರೋಗಾಣ ನಿವೃತ್ತಿಸ್ತರಯ ಭವೇತ್. ಅದು ಮುಂದೆ ನೋಡೋಣ ಏನಾಯಿತು ಅಂತ. ಇವ್ರು ಆಯಿತು, ಅಲ್ಲಿಂದ ಎಲ್ಲ ಮುಗೀತು. ಇವರು ಅಂತೂ ಒಪ್ಪಲಿಲ್ವಂತೆ, ನೀವೇ ರಾಯರು, ನಿಮ್ಮನ್ನೇ ಏನು ಮಾಡ್ತೇವೆ, ಇಲ್ಲ ಪೂಜೆ ಇದು ಮಾಡಿ, ಇದು ಪೂಜೆ ಮಾಡಿ ಹಚ್ಕೊಳ್ಳಿ, ಶ್ಲೋಕ ಪಾರಾಯಣ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ಕಾಶಿ ಪಟ್ಟಣದಲ್ಲಿ 1 ತಿಂಗಳು ದಿಗ್ವಿಜಯ ಬಹಳ ಭವ್ಯವಾಗಿ ನಡೀತಿದೆ. ಮತ್ತೆ ದಕ್ಷಿಣ ಭಾರತಕ್ಕೆ ಬರಬೇಕಂದ್ರೆ ಮತ್ತೆ ಅದೇ ಊರಿನ ಮೂಲಕನೇ ಬರಬೇಕು, ಮತ್ತೆ 12 ತಾಸು ಪ್ರಯಾಣ, ಮತ್ತೆ ಅಲ್ಲೊಂದು ಭಿಕ್ಷೆ ಆಗಬೇಕಲ್ಲ. ಮತ್ತೆ ಗೋಪಾಲಾಚಾರ್ಯರು ಮತ್ತೆ ಅದೇ ಉದ್ದಿಮೆಯ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡಿದ್ರಂತೆ, ಹಾಗೆ ಬಂದಿದ್ದಾರೆ. ಬರುವಾಗ ಊರಿನಲ್ಲಿ ಹಬ್ಬ ಸಡಗರ ಅಂತ. ಕಲ್ಯಾಣ ಮಂಟಪಕ್ಕೆ ಹತ್ರ ಬರುವಾಗ ಬಹಳ ಮಂದಿ, ಏನು ಗೊತ್ತಾಯ್ತಲ್ಲ, ಗುರುಗಳು ಬರ್ತಾರೆ ಅಂದರೆ ಹೇಗೆ ಮಾಡ್ತೇವೆ, ಒಂದು ದೊಡ್ಡ ವಿಜೃಂಭಣೆ ಉತ್ಸವ ನಡೀತಾ ಇದೆ. ಗುರುಗಳು ಹೇಳಿದ್ದಾರೆ, ಕಾರಿನಲ್ಲಿ ಏನೋ ಕಲ್ಯಾಣ ಮಂಟಪದಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇದೆ, ಮುಂದೆ ಭಾಗದಲ್ಲಿ ಹೋದರೆ ಅವ್ರಿಗೆ ತೊಂದರೆ ಆಗ್ತದೆ, ನಾವು ಹಿಂಭಾಗದಲ್ಲಿ ಹೋಗಿ, ಹಿಂಭಾಗದಲ್ಲಿ ಮತ್ತೊಂದು ದಾರಿ ಕಲ್ಯಾಣ ಮಂಟಪ ಹಾಗೆ ಇರ್ತದೆ, ಹಿಂದೆ ಹೋಗಿ ನಮ್ಮಷ್ಟಕ್ಕೆ ನಾವು ಪೂಜೆ ಮುಗಿಸಿ ನಮ್ಮ ಭಿಕ್ಷೆ ಮುಗಿಸಿ ಹೊರಟು ಬಿಡೋಣ, ಅವರಿಗೆ ತಡ ಮಾಡೋದು ಬೇಡ, ಅವರಿಗೆ ಕಾರ್ಯಕ್ರಮಕ್ಕೆ ತೊಂದರೆ ಮಾಡೋದು ಬೇಡ ಅಂತ ಹಿಂದೆ ತಗೊಳ್ಳುವಾಗಲೇ ಎಲ್ಲ ಹೊಡಿ ಬಂದ್ರಂತೆ ಗುರುಗಳು ಬಂದರು ಅಂತ. ಅವನ್ನ ಕರೆದುಕೊಂಡು ಭವ್ಯ ಮೆರವಣಿಗೆ ಹಾಗೆ ಹೀಗೆ ಮಾಡಿ ಕರ್ಕೊಂಡು ಹೋದರು. ದೊಡ್ಡ ಸಭೆಯಲ್ಲಿ ಕೂಡಿಸಿದ್ರು. ಸಭೆ ಪ್ರಾರಂಭವಾಯಿತು. ಹೊಗಳಿದ್ದು ಏನು ವಿಷಯ ಅಂದರೆ, 1 ತಿಂಗಳಲ್ಲೇನೆ ನಮ್ಮ ಹೆಂಡತಿಗೆ ಪಾಂಡುರೋಗ ಹೋಯಿತು ಅಂತ. ಆಯ್ತು ಎಲ್ಲ ಮೆರವಣಿಗೆ ಎಲ್ಲ ಸನ್ಮಾನ ಎಲ್ಲ ಆಯಿತು. ವಿದ್ಯಾಮಾನ್ಯರ ತೀರ್ಥರಕ್ಕೆ ಬಂದರು. ನಮ್ಮ ಗುರುಗಳ ಬಳಿ ಮಾತನಾಡಲಿಕ್ಕೆ ಬಂತು ವಿಷಯ. ಒಂದೇ ವಿಷಯ ಹೇಳಿದ್ರಂತೆ, ನಾನು ರಾಯರಲ್ಲ, ಯಾರನ್ನೋ ನೋಡಿ ರಾಯರು ಅಂತ ಚಿಂತನೆ ಮಾಡಿ ಭಕ್ತಿಯಿಂದ ಒಂದು ಮೃತ್ತಿಗೆ ಧಾರಣೆ ಮಾಡಿದಕ್ಕೇನೆ ಅಲ್ಪ ಕಾಲದಲ್ಲೇ ಪಾಂಡುರೋಗ ಹೋಗುವಾಗ ಇವರು ನಿಜವಾದ ರಾಯರು ಅಂತ ಚಿಂತನೆ ಮಾಡಿ ಅವರ ಪಾದಧೂಳಿಯನ್ನು ಧರಿಸಿದರೆ ಏನೂ ಆಗಬೇಡ ಅಂತ ಒಂದೇ ಮಾತು ಹೇಳಿ ಮುಗಿಸಿದ್ರಂತೆ. ಅವ್ರು ಕೊನೆಗೆ ಒಪ್ಕೊಳ್ಳಿಲ್ಲ, ಅವರು ಬಿಡ್ತಾ ಇರಲಿಲ್ಲ. ಒಂದೇ ಮಾತು ಹೇಳು ನೋಡಿ, ಯಾರೋ ರಾಯರು ಅಂತ ಚಿಂತನೆ ಮಾಡ್ತಾರೆ. ಅದಕ್ಕೆ ಹೇಳಿದೆ, ತದ್ದರ್ಶನಂ ದುರಿತ ಕಾರಣದಾಹಭೂತಂ. ಅವರನ್ನು ಯಾರಲ್ಲಿ ಅವರ ಭಕ್ತರಲ್ಲಿ ಕಂಡ್ರೆ ಸಾಕು. ಅವರಿಗೀಗಾಯಿತು ಅಂದರೆ ರಾಯರ ಪಾದಧೂಳಿ ರಾಯರದು ಅಂತ ಚಿಂತನೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ರಾಯರ ಚರಮ ಶ್ಲೋಕವೋ ನಮಗೆ ರಾಯರೋ ಅಂತ ಚಿಂತನೆ ಮಾಡಿ ನಮಗೆ ಅನುಗುಣವಾಗಿ ಶ್ರದ್ಧಾಭಕ್ತಿಯಿಂದ ಚಿಂತನೆ ಮಾಡಿದ್ರೆ ತಸ್ಯ ಕುಷ್ಕಿಗದ ದೋಷ ಸರ್ವೇ ನಶ್ಯಂತಿ. ಈ ಕಥೆ ಸಾಕ್ಷಿ. ಇದನ್ನು ಚಾತುರ್ಮಾಸ್ಯದಲ್ಲಿ ವಿದ್ಯಾಮಾನ್ಯ ತೀರ್ಥ ಹೇಳಿದಂತಹ ಕಥೆ ಅವರ ಕಥೆಯಲ್ಲೂ ಉಲ್ಲೇಖವಾಗಿದೆ, ಸಾಮಾನ್ಯವಲ್ಲ. ಹೀಗೆ ಪಾದಧೂಳಿ ಸೇವನೆ, ಯದ್ವೃಂದಾವನ ಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ ಧ್ಯಾನಾರಾಧನ ಮೃದ್ವಿಲೇಖ ಮುಖ ಅನೇಕೋಪಚಾರಾನ್ ಸದಾ ಕಾರಂಕಾರಮಭಿಪ್ರಯಾಂತ ಚತುರೋ ಲೋಕಃ ಪುಮರ್ತಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಇತರಾಟ್ ಕುರ್ಯಾತ್ರುವಂ ಮಂಗಳಂ. ಹೀಗೆ ಮಾಡುವಂತಹ ಸೇವೆ ಎಲ್ಲೂ ಹೋಗಲ್ಲ, ಫಲವನ್ನು ಕೊಟ್ಟೇ ಕೊಡ್ತದೆ, ಮೋಕ್ಷವನ್ನೇ ಕರುಣಿಸ್ತದೆ. ಯಾವುದು ಬೇಕು ನಮಗೆ. ಬಿತ್ತನೆ ಮಾಡುವಾಗ ಭತ್ತಾದಿಗಳನ್ನು ಬೆಳಿತೇವೆ, ಬಿತ್ತನೆ ಮಾಡ್ತೇವೆ. ಬಿತ್ತನೆ ಮಾಡುವಾಗ ಭತ್ತದಲ್ಲಿ ನಮಗೆ ಇಚ್ಛೆ ಇರ್ತದೆ. ಬೇಕಾದದ್ದು ಯಾವುದು? ಭತ್ತ ತೆಗಿಲಿಕ್ಕೆ ಹೋಗಿ ಭತ್ತ ಬೆಳೆಯುವಾಗ ಕಡ್ಡಿ ಕಸಗಳು ಬೆಳಿತವೆ. ಸಾಕು, ಕಡ್ಡಿ ಕಸಗಳು ಸಾಕು ಅಂತ ತೊಗೊಂಬಿಟ್ರೆ ಭತ್ತ ಬೆಳೀತಾರೆ. ಹಾಗೆ ನಮಗೆ ಮುಖ್ಯವಾಗಿ ಬೇಕಾದರೂ ಪರಮಾತ್ಮನ ಪ್ರಸಾದ, ನಮ್ಮ ಕರ್ಮ ಅದಕ್ಕೆ ಅನುಗುಣವಾಗಿರಬೇಕು. ನಮ್ಮ ಬಿತ್ತನೆ ಅಲ್ಲಿಗಿರಬೇಕು. ಆ ಬಿತ್ತನೆಗೆ ಸಂಬಂಧಪಟ್ಟಂತಹ ಕರ್ಮ ಆ ಫಲಕ್ಕೆ ಅನುಗುಣವಾಗಿದ್ದರೆ ಅದು ಬರುವಾಗ ಲೌಕಿಕ ಫಲವನ್ನು ಕೊಟ್ಟೇ ಕೊಡ್ತದೆ. ಬೇಡದೇ ಇರುವ ಕಡ್ಡಿ ಕಸಗಳು ನಮಗೆ ಸಿಗ್ತದೆ. ಬೇಡ ಅಂದರೂ ಸಿಗ್ತದೆ. ಅವ ಬೆಳೆಯುವಾಗ ಬೇಕು ಅಂತ ಬೆಳಿತಾನವ, ತೆಗೆದು ಕಿತ್ತಾಕ್ತಾನೆ, ಭತ್ತ ಬೆಳೆಯೋ ತನಕ ನೋಡ್ಕೊಳ್ತಾನೆ, ಭತ್ತವನ್ನು ತಗೊಳ್ತಾನೆ. ಹಾಗೆ ಬೇಡದೇ ಇದ್ರೂ ನಿಮಗೆ ಆ ಫಲವನ್ನು ಕೊಟ್ಟೇ ಕೊಡ್ತಾನೆ. ಅಷ್ಟು ಅನಿಷ್ಟ ಫಲಗಳಿದೆ. ಅನಿಷ್ಟ ಫಲ ಅಂದರೆ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಬೇಡದೇ ಇರೋ ಫಲ ಕೊಟ್ಟೇ ಕೊಡ್ತಾರೆ. ನೀವೇ ಗತಿಯಿಂದ ರಾಮನ ಹಾಗೆ ಹೇಳಿದ್ರೆ ಆ ರಾಮನೇ ರಾಘವೇಂದ್ರ ಅಂದರೆ ಅವರ ವಂಶದಲ್ಲಿ ಬಂದವರು, ಆ ಹಂಸನಾಮಕ ಪರಮಾತ್ಮನ ವಂಶದಲ್ಲಿ ಅವರ ಹೆಸರನ್ನೇ ಧರಿಸಿದವರು, ರಾಮಚಂದ್ರ ದೇವರ ಹೆಸರನ್ನೇ ಧರಿಸಿದವರು. ಇಂತಹ ರಾಯರು ನಮಗೆ ಪರಮಾನುಗ್ರಹವನ್ನು ಮಾಡೇ ಮಾಡ್ತಾರೆ. ಏನೋ 2 ಮಾತುಗಳನ್ನು ಹೇಳಿಸಿದ್ದಾರೆ ರಾಯರು ಒಳಗಿದ್ದು. ಇಂತಹ ರಾಯರ ಸೇವೆ ನಿರಂತರವಾಗಿ ನಡೆಯುವಂತಹ ಬಹಳ ದೊಡ್ಡ ಸೌಭಾಗ್ಯ ನಮಗೆ ದೊರಕಲಿ. ಯಾಕಂದರೆ ರಾಯರು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ ನಾವಲ್ಲ. ರಾಯರು ಇರುವಾಗಲೇ ನಾವು ಅನುಗ್ರಹವನ್ನು ಪಡೆದು ಮುಕ್ತಿಯನ್ನು ಪಡೆದುಕೊಳ್ಳಬೇಕು. ಮತ್ತೆ ಯಾರು ಬರ್ತಾರೆ ಎಂದು ಗೊತ್ತಿಲ್ಲ, ಅಮ್ಮ ಏನಾಗ್ತದೆ ಎಂದು ಗೊತ್ತಿಲ್ಲ. ಹಾಗೆ ರಾಯರ ಅಂತರ್ಯಾಮಿಯಾದಂತಹ ಪ್ರಣಸ್ಥ ವಾಯುದೇವರ ಅಂತರ್ಯಾಮಿಯಾದಂತಹ ಬಿಂಬರೂಪಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ. ಯಥಾಯೋಗ್ಯವಾದಂತಹ ನಮಗೂ ಗ್ರಂಥಗಳ ಚಿಂತನೆ ಮಾಡುವ ಹಾಗೆ,
ಶ್ರವಣ, ಕಲಿಯುಗದಲ್ಲಿ ಕೃಷ್ಣ ಪರಮಾತ್ಮ ಏನನ್ನೂ ಹೇಳಲಿಲ್ಲ. ಶ್ರವಣ, ಪರಮಾತ್ಮನ ಕಥೆ, ಇಂತಹ ಭಕ್ತರ ಕಥೆ ಕೇಳ್ತಾ ಇದ್ರೆ ಸಾಕಂತ. ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಯಾಗದ ಫಲವನ್ನು ಕೊಡ್ತಾನಂತೆ. ನಮಗೆ ಅಶ್ವಮೇಧ ಫಲದಲ್ಲಿ ನಿಮಗೆ ಇಚ್ಛೆ ಬೇಡ. ಅದರ ಅರ್ಥ ಏನು? ಮುಕ್ತಿಯನ್ನು ಕಣಿಸ್ತಾನೆ. ಆ ಮುಕ್ತಿ ನಿಜವಾದ ಮುಕ್ತಿಯನ್ನು ಕಣಿಸ್ತಾನೆ ಅಂತ ಚಿಂತನೆ ಮಾಡ್ಕೊಳ್ಬೇಕು. ಇಂತಹ ಅನುಗ್ರಹವನ್ನು ಎಲ್ಲ ಸಜ್ಜನರಿಗೆ ಮಾಡಲಿ ಪರಮಾತ್ಮ. ನಿರಂತರವಾಗಿ ಪರಮಾತ್ಮನ ಕಥೆ ಕೇಳುವನ್ನ ಭಾಗ್ಯವನ್ನು ದೊರಕಿಸಲಿ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತಕಾಯ ನಮಃ. ಅಮರಸೇಂದ್ರಿರ್ವ ಬುದ್ಧ್ಯಾತ್ಮಾನವ ಪ್ರತಿಸ್ವಭಾವಾತ್ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.